ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆಗಿ ಕ್ಯಾಬಿನೆಟ್ ವಿಸ್ತರಣೆ ಲೆಕ್ಕಾಚಾರಗಳ ನಡುವೆ ನಿಮ್ಗೊಂದು ಅವಕಾಶ ಆದ್ರೆ ಈಗ ಅವಕಾಶ ಆದ್ರೆ ಅಂತಲ್ಲ, ಈಗ ನಾವು ಕೂಡ ಇದನ್ನ ವಾಯ್ಸ್ ಮಾಡಿದ್ವಿ. ನೀವು ರಾಜಕಾರಣಕ್ಕೆ ಬರಬೇಕು ಅಂತ ಆಸಕ್ತಿ ಇತ್ತ? ಯಾವತ್ತೂ ಕೂಡ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಗೆ ಅನ್ಸುತ್ತಾ ಮನುಷ್ಯ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಂದೆಯವ್ರನ್ನ ಕಲಿತೆ ಅಂತ? ಒಂದು ಲರ್ನಿಂಗ್ ಪ್ರೊಸೆಸ್ ಆಗಿರೋದ್ರಿಂದ ಇನ್ನೂ ಕಲಿಯೋದು ಸಾಕಷ್ಟಿದೆ. ಐ ಆಮ್ ಜಸ್ಟ್ ಬೀಯಿಂಗ್ ಎ ಗುಡ್ ಲಿಸ್ನರ್. ನಿಮ್ಮ ಕನಸಿನ ನಂಜನಗೂಡು ಕಾನ್ಸೆಪ್ಟ್ ಸಾಕಷ್ಟು ಇರುತ್ತೆ, ಆದ್ರೆ ಇಂಪ್ಲಿಮೆಂಟೇಷನ್ ಎಲ್ಲವನ್ನೂ ಕೂಡ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು. SIR ಬಗ್ಗೆ ಏನ್ ಹೇಳ್ತಿರ್ತಾವ ಅಂತ? ಯಾರು ರೈಟ್ಫುಲ್ ವೋಟರ್ಸ್ ಇದ್ದಾರೆ, ಮತದಾನದ ಹಕ್ಕನ್ನ ತಪ್ಪಿಸ್ದಂಗೆ ಆಗ್ತದೆ. ದಟ್ ಗೋಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮ್ಮ ಪ್ರಕಾರ ಯಾಕೆ ಕಳೆದ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲ್ತು ಅಂತ ಅನ್ಸುತ್ತೆ? ಲೋಕಸಭೆ ಸೋಲ್ತು ಅನ್ನೋದಕ್ಕಿಂತ ಇದು ಜನರ ಮ್ಯಾಂಡೇಟ್. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಮಂತ್ರಿ. ಪ್ರಧಾನಿ ನರೇಂದ್ರ ಮೋದಿ ಎವ್ರಿ ಸಿಂಗಲ್ ಡೇ ಈ ವಿಚಾರ ಚರ್ಚೆ ಆಗ್ತಾನೆ ಇದೆ. ಬಿಡದಿ ಟೌನ್ಶಿಪ್ ಏನ್ ಹೇಳ್ತೀರಾ? ಬಿಡದಿ ಟೌನ್ಶಿಪ್ ಬಗ್ಗೆ ಇವತ್ತುವರೆಗೂ ಅನ್ಸಲ್ವ ಯಾವ್ದಾದ್ರು ಸಂಗಾತಿ ಬೇಕು ಅಥವಾ ಮದ್ವೆ ಆಗ್ಬೇಕು ಅಂತ? ದಿಸ್ ಇಸ್ ಮೈ ಪರ್ಸನಲ್ ಕ್ವಶನ್. ಪ್ರಾಬ್ಲಿ ದಿಸ್ ಇಯರ್ ಅಂಡ್ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಮದ್ವೆ ಆಗ್ತದೆ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ವೀಕ್ಷಕರೇ ನಮಸ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಯಿತು, 4ನೇ ವರ್ಷಕ್ಕೆ ಕಾಲಿಟ್ಟಿದೆ. 224 ಶಾಸಕರಲ್ಲಿ 135ಕ್ಕೂ ಅಧಿಕ ಶಾಸಕರ ದೊಡ್ಡ ಬಹುಮತದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರ 3 ವರ್ಷದ 2ನೇ ಅವಧಿಯ ಜರ್ನಿ ಮುಗಿದು ಈಗ ಡಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಸಾರಥ್ಯ ವಹಿಸಿಕೊಂಡು ಮುಂದೆ ಹೋಗ್ತಿದ್ದಾರೆ. ಅದು ಕೂಡ 1 ತಿಂಗಳಾಯಿತು. ರಾಜ್ಯ ರಾಜಕಾರಣದ 224 ಮಂದಿ ಶಾಸಕರಲ್ಲಿ ನೂತನವಾಗಿ ಆಯ್ಕೆ ಆದವರು ಒಂದಷ್ಟು ಮಂದಿ, ಅದರಲ್ಲಿ ಯಂಗ್ಸ್ಟರ್ಗಳು ಕೆಲವೇ ಮಂದಿ. ವಿದೇಶದಲ್ಲಿ ಓದ್ಕೊಂಡು ತನ್ನ ಕ್ಷೇತ್ರವನ್ನ ಅಂದ್ರೆ ಲೈಕ್ ಓದಬೇಕಾದಾಗ್ಲೂ ಕೂಡ ರಾಜಕಾರಣದ ಬಗ್ಗೆ ಪರಿಕಲ್ಪನೆ ಆಗ್ಲಿ, ಆ ಲೆಕ್ಕಾಚಾರ ಇತ್ತು, ಕಂಟೆಸ್ಟ್ ಮಾಡ್ತೀನಿ ಇತ್ತೋ ಗೊತ್ತಿಲ್ಲ. ಆದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ನಂಜನಗೂಡಲ್ಲಿ ಒಂದೇ ಕೂಗು, ಅದು ದರ್ಶನ್ ಧ್ರುವ ನಾರಾಯಣ್. ಹಾಗಾಗಿ ನಂಜನಗೂಡಿನ ಯುವ ಶಾಸಕರು ಎಲ್ಲಾ ವಿಷಯಕ್ಕೂ ನೋಡಿದಾಗಲೂ ಕೂಡ ವಿಚಾರವಂತರು, ಅದ್ಭುತವಾಗಿ ಆ ಜನಗಳ ಪ್ರೀತಿ ವಿಶ್ವಾಸನ ಗಳಿಸಿ ಈಗ 3 ವರ್ಷ ಯಶಸ್ವಿಯಾಗಿ ಶಾಸಕ ಸ್ಥಾನವನ್ನು ಪೂರೈಸಿದ್ದಾರೆ. 4ನೇ ವರ್ಷ ಜರ್ನಿ ರಾಜಕಾರಣ ಶಾಸಕರಾಗಿ ನನ್ನ ಒಟ್ಟಿಗಿದ್ದಾರೆ ಈಗ ಕರ್ನಾಟಕ ಟಿವಿನಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿ ಸರ್, ತಾವು? ಫೈನ್. ಹೇಗೆ ನಡೀತಿದೆ ರಾಜಕಾರಣ? ಚೆನ್ನಾಗಿ ನಡೀತದೆ ಸರ್. ರಾಜಕಾರಣಕ್ಕಿಂತ ಜನಸೇವೆ ನಡೀತಾ ಇದೆ. ನಂಜನಗೂಡು ನಿಮ್ ಗೂಡು, ನಿಮ್ ಕ್ಷೇತ್ರ. ನಂಜನಗೂಡಿನ ಶಾಸಕರಾಗಿ ಈ ಜರ್ನಿ ಹೇಗಿದೆ? ಲರ್ನಿಂಗ್ ಪ್ರೋಸೆಸ್ ನನಗೆ. ಜೊತೆಗೆ ನಮ್ಮ ಜನ ಒಬ್ಬ ಶಾಸಕನದಕ್ಕಿಂತ ಮನೆ ಮಗನಾಗಿ ನನ್ನ ಇವತ್ತು ಒಪ್ಕೊಂಡು ನನ್ನನ್ನು ಅವರು ಈ ಒಂದು ಸ್ಥಾನದಲ್ಲಿ ಅವರು ಎಲ್ಲ ರೀತಿಯಾದಂತಹ ಗ್ರೂಮಿಂಗನ್ನು ಮಾಡಿ ನನಗೆ ಇವತ್ತು ಜನಸೇವೆಯನ್ನು ಮಾಡಲಿಕ್ಕೆ ಇವತ್ತು ಸಹಕಾರ ಕೊಟ್ಕೊಂಡು ಹೋಗ್ತಿದ್ದಾರೆ. ಈಗಾಗಲೇ ಹೇಳಿದ್ನಲ್ಲ, ಒಂದು ಲರ್ನಿಂಗ್ ಪ್ರೋಸೆಸ್ ನನಗೆ, ಕಲಿಯೋಂಥ ಒಂದು ಪ್ರೋಸೆಸ್ಸು. ಅತಿ ಕಿರಿಯ ವಯಸ್ಸಿಗೆ ಒಂದು ಅವಕಾಶವನ್ನು ಇವತ್ತು ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನತೆ ನನಗೊಂದು ಮಾಡಿಕೊಟ್ಟಿದ್ದಾರೆ. ಅದಂತೆ ಪ್ರಾಮಾಣಿಕವಾಗಿ ನಿಷ್ಠೆನ ನಾನು ಕೆಲಸ ಮಾಡ್ಕೊಂಡು ನಾನು ಹೋಗ್ತೇನೆ. ಎಸ್, ದರ್ಶನ್ ಧ್ರುವ ನಾರಾಯಣ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅವ್ರದೇ ಆದಂತ ಶಕ್ತಿ ಮತ್ತೆ ಅವ್ರದೇ ಆದಂತ ವ್ಯಕ್ತಿತ್ವ, ಒಂದ್ ರೀತಿ ಅಜಾತ ಶತ್ರು ಅಂತ ನಾವು ಮಾತಾಡ್ಬೇಕಾದ್ರೆ. ಸಂತೆಮರಳಿ ಕ್ಷೇತ್ರದ ಶಾಸಕರಾಗಿ, ನಂತರ ಕೊಳ್ಳೇಗಾಲದಿಂದ ಚುನಾವಣೆ ಮಾಡಿ, ಚಾಮರಾಜನಗರದ MP ಆಗಿ ಅವ್ರದೇ ಆದಂತ ಸೇವೆಯನ್ನ ಆ ಭಾಗದಲ್ಲಿ ಬಹಳಷ್ಟು ಮಾಡಿದ್ದಾರೆ. ಲೋಕಸಭೆಯಲ್ಲಿ ಬಹಳಷ್ಟು ವಿಷಯಗಳನ್ನ ಇಟ್ಕೊಂಡು ಮಾತನಾಡಿ ದೇಶದ ಗಮನವನ್ನು ಕೂಡ ಸೆಳೆದಂತ ವ್ಯಕ್ತಿ ಧ್ರುವ ನಾರಾಯಣ್ ಅವರು. ದರ್ಶನ್ ಅವರ ರಾಜಕಾರಣದ ಹಾದಿ ಇದೆಯಲ್ಲ, ಲೈಕ್ ಅದು ಅನಿರೀಕ್ಷಿತವಾದಂತಹ ಹಾದಿ ಅಂತ ಸಹಜವಾಗಿ. ಯಾಕೆಂತಂದ್ರೆ ನೀವು ಒಬ್ಬ ಯಾವುದೇ ವ್ಯಕ್ತಿ ಆಗ್ಲಿ, ಸಹಜವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ತಂದೆ ತಾಯಿ ನಂತರದ ರಾಜಕಾರಣಕ್ಕೆ ನೀವು ಕಳ್ಕೊಂಡು ರಾಜಕಾರಣ ಮಾಡೋದು, ನಿಮ್ಗೆ ಆ ಸನ್ನಿವೇಶದಲ್ಲಿ ಹೇಗಿತ್ತು ಅಂತ? ಬಿಕಾಸ್ ಆಫ್ ನಿಮ್ ರಾಜಕೀಯ ಜರ್ನಿ ಏನು ರೆಡ್ ಕಾರ್ಪೆಟ್ ಹಾಸಿ ಆ ಖುಷಿ ಸಂಭ್ರಮಿಸುವಂತ ಕ್ಷಣ ಆಗಿರ್ಲಿಲ್ಲ. ಹಾಗಾಗಿ ಆ ಸನ್ನಿವೇಶ ಮತ್ತೆ ನೀವು ನಿರೀಕ್ಷೆ ಮಾಡಿದ್ರ ಇದೆಲ್ಲ ಈ ತರ? ಅಲ್ಲ, ನಿರೀಕ್ಷೆ ಅಂತ ಯಾರು ಮಾಡೋಕ್ಕಾಗ್ತದೆ? ಸಿ, ಇಟ್ ಇಸ್ ಅ ವೆರಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಆ್ಯಂಡ್ ಆ ಥರ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಈಗ ಇವತ್ತು ನಮ್ಮ ತಂದೆ ತಾಯಿ ಇಬ್ಬರು ನಮ್ಮಲ್ಲಿ ಇಲ್ಲ. ಅವತ್ತಿನ ದಿವಸ ನಮ್ಮ ತಾಯಿಯವ್ರಿಗೆ ಮತ್ತೆ ಶಿ ವಾಸ್ ಸಫರಿಂಗ್ ಅಲಾಟ್. ಯಾಕೆಂತಂದರೆ ಅವ್ರಿಗೆ ಒಂದು 12 years ಕೂಡ ಬ್ರೈನ್ ಟ್ಯೂಮರ್ ಇತ್ತು. ಅದನ್ನು
ಟ್ರೀಟ್ಮೆಂಟ್ ಮೂಲಕ ನಾವು ಅದನ್ನು ನೋಡ್ಕೊಂಡು ಬರ್ತಾ ಇದ್ದೋ. ಅಲ್ಟಿಮೇಟ್ಲಿ ಅದು ರಿಯಕರ್ ಆಯಿತು 2023ನಲ್ಲಿ. ಫೆಬ್ರವರಿನಲ್ಲಿ ನಾವು ರಿಪೋರ್ಟ್ ತೋರಿಸಿದಾಗ ಮತ್ತೆ ರಿಯಕರ್ ಆಗಿತ್ತು. ಸೊ ನಾವು ಆ ಪ್ರೊಸೆಸನಲ್ಲಿ ಇದ್ವಿ. ಅದಿನ್ನೂ ನಾವು ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಸಿಚುವೇಶನಲ್ಲಿ ಇದ್ವಿ ನಾವು. ಆ ಟೈಮ್ನಲ್ಲಿ ನಮ್ಮ ತಂದೆಯವರು ಕೂಡ KPCC ಕಾರ್ಯಾಧ್ಯಕ್ಷರಾಗಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿಕೊಂಡು 9 ಡಿವಿಷನ್ಗಳವರೇ ಏನು ಜವಾಬ್ದಾರಿಯನ್ನು ವಹಿಸಿದ್ರು, ಎಲ್ಲ ಕಡೆಯೂ ಕೂಡ ಅವರು ಟ್ರಾವೆಲ್ ಮಾಡಿ ಅವರ ಕರ್ತವ್ಯವನ್ನು ಪಕ್ಷ ಸಂಘಟನೆಯವರು ಮಾಡ್ತಾಯಿದ್ರು. ಅವರು ಕೂಡ ನಂಜನಗೂಡಿನಿಂದ ಅವರು ಕೂಡ ಕಂಟೆಸ್ಟ್ ಮಾಡಬೇಕು ಅಂತ ಅವರಿಗೆ ಸಾಕಷ್ಟು ಆಸೆ ಇತ್ತು. ಜನರ ಸೇವೆನ ಮಾಡಬೇಕು ಅಂತ ಅವರು ಕೂಡ ಒಂದು ನಿರೀಕ್ಷೆಯಲ್ಲಿ ಅವರು ಕೂಡ ಇದ್ದರು. ಆ ಟೈಮ್ನಲ್ಲಿ ತಾಯಿಯವ್ರಿಗೂ ಕೂಡ ಆ ರೀತಿಯಾದಂಥ ರಿಯಕರೆನ್ಸ್ ಆಗಿ ಅವರು ಕೂಡ ಆಸ್ಪತ್ರೆ ಸೇರೋಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಬಂತು. ಅದಾಗಿದ್ದು ಒಂದೇ ವಾರಕ್ಕೆ ನಮ್ಮ ತಾಯಿಯವ್ರ ಆಸ್ಪತ್ರೆಯಿಂದ ವಾಪಸ್ಸು ಮನೆಗೆ ಬರ್ತಾರೆ. 2-3 ಡೇಸ್ಗೆ ಆ ರೀತಿ ಮತ್ತೆ ತಂದೆಯವ್ರಿಗೆ ಒಂದು ಮೇಜರ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಕೂಡ ನಮ್ಮನ್ನು ಅಗಳ್ತಾರೆ. ಅವತ್ತು ಯಾವ ರೀತಿಯಾದಂಥ ಒಂದು ಸನ್ನಿವೇಶ ಇತ್ತು, ನಮಗೆ ಯಾವ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು, ಅದಾದ ಬಳಿಕ ನಮಗೆ ಯಾವ ರೀತಿಯಾದಂಥ ಕಷ್ಟ ಬಂತು, ಯಾವ ಥರ ನೋನಲ್ಲಿದ್ವಿ ಅನ್ನೋದನ್ನ ಇವತ್ತಿಗೂ ಹೇಳ್ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇಟ್ ಈಸ್ ಅ ಪರ್ಸನಲ್ ಸಫರಿಂಗ್. ಅದನ್ನ ನಾವೇ ಸಫರ್ ಮಾಡ್ಬೇಕು. ಆ ಕಾರಣಕ್ಕೆ ಹೇಳ್ತೀವಿ ನಾವು ಅದನ್ನ ಹೇಳ್ಕೊಳ್ಳೋಕ್ಕೂ ಕೂಡ ಅಸಾಧ್ಯ. ಅದು ಯಾಕೆಂತಂದ್ರೆ ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ನಾನು ನಮ್ಮ ತಂದೆಯವರು ಮತ್ತು ತಾಯಿಯವರು ಇಬ್ಬರನ್ನೂ ಕೂಡ ಆ ಟೈಮಲ್ಲಿ ಕಳ್ಕೊತೀವಿ. ನಾನು ನನ್ನ ತಮ್ಮ ಇಬ್ಬರು ಕಳ್ಕೊತೀವಿ. ಅದಾಗಿದ್ದ ಬಳಿಕ ನಾವು ಚುನಾವಣೆ ಫೇಸ್ ಮಾಡಬೇಕಾಗ್ತದೆ. ಜನರು ಕೂಡ ಸಾಕಷ್ಟು ನಮಗೆ ಒತ್ತಾಯವನ್ನು ಮಾಡ್ತಾರೆ. ಅವರ ಒತ್ತಾಯಿಸಿದಂತೆ ನಾವು ಕೂಡ ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ಸೊ ಆ ಹೋಲ್ 2-3 ಮಂತ್ಸು ಭಾಳ ನೋನಲ್ಲೇ ಕಳೆದ್ವಿ. ಮತ್ತು ತುಂಬ ಕಷ್ಟ ಆಯಿತು ಆ ಒಂದು ಸಂದರ್ಭ. ಆ ಟೈಮ್ನಲ್ಲಿ ನಮಗೆ ನಮ್ಮ ಜನ, ನಮ್ಮ ತಂದೆಯವರ ಯಾರು ಅವರೊಟ್ಟಿಗೆ ಸ್ನೇಹಿತರಾಗಿದ್ದರು, ಅವರ ಜೊತೆಗಿದ್ದಂಥವ್ರು, ಅವರ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಜನ, ನಮ್ಮ ನಂಜನಗೂಡು ತಾಲೂಕು ಮತ್ತು ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳ ಜನ ಮತ್ತು ತಂದೆಯವರ ಅಭಿಮಾನಿಗಳು ಎಲ್ಲರೂ ಕೂಡ ನಮಗೆ ಆ ಕಷ್ಟದ ಟೈಮ್ನಲ್ಲಿ, ಸನ್ನಿವೇಶದಲ್ಲಿ ನಮಗೆ ಧೈರ್ಯ ತುಂಬಿ ನಮಗೆ ಅವರು ನಮ್ಮ ಜೊತೆಗೆ ನಿಂತಿದ್ದಕ್ಕೆ ನಮಗೆ ಚುನಾವಣೆ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಧೈರ್ಯವಾಗಿ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ನಾನು ನಮ್ಮ ತಂದೆ ತಾಯಿಯನ್ನು ನಮ್ಮ ಜನರಲ್ಲೇ ನೋಡೋವಂಥದ್ದು, ಅವರ ಸೇವೆಯೇ ನಮ್ಮ ತಂದೆ ತಾಯಿ ಸೇವೆ ಅಂತ ಭಾವಿಸ್ಕೊಂಡು ಇಲ್ಲಿ ಇವತ್ತಿಗೂ ಕೂಡ ನಾನು ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇರೋಂಥದ್ದು. ಇವಾಗ ಮೊನ್ನೆ ಅಷ್ಟೇ ನಾವೊಂದು ಪೂರ್ವಭಾವಿ ಸಭೆನ ಕೂಡ ಮಾಡಿದ್ವು. ತಂದೆಯವರ ಹುಟ್ಟುಹಬ್ಬ ಇದೇ ಜುಲೈ 31ಕ್ಕೆ ಇರೋವಂಥದ್ದು. ಪೂರ್ವಭಾವಿ ಸಭೆಯನ್ನು ಮಾಡಿ ಯಾವ ರೀತಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಆಹ್ವಾನಿಸಿದ್ದೆವು. ಅಲ್ಲೂ ಕೂಡ ನಾನು ಹೇಳಿದೆ, ಇವತ್ತಿಗೂ ನಾನು ಯಾರನ್ನು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಆಗಲಿ, ನಮ್ಮ ಲೀಡರ್ಸ್ ಆಗಿ ನೋಡಿಲ್ಲ. ಪ್ರತಿಯೊಬ್ಬರನ್ನು ಕೂಡ ನಮ್ಮ ಕುಟುಂಬದ ಸದಸ್ಯರನ್ನಾಗೆ ನೋಡಿರೋಂಥದ್ದು. ಯಾಕೆಂತಂದ್ರೆ ನಮ್ಮಲ್ಲಿ ಏನೇ ಕಷ್ಟಗಳಿದ್ರು, ನಮ್ಗೆ ದುಃಖ ಆಯಿತು, ಖುಷಿ ಆಯಿತು, ಏನೇ ಇದ್ರೂ ಕೂಡ ಹಂಚ್ಕೊಳ್ಳೋದು ನಮ್ಮ ತಂದೆ ಜೊತೆಗೆ ಯಾರು ಆತ್ಮೀಯವಾಗಿದ್ರು, ಯಾರು ನಮ್ಮ ಅವ್ರ ಜೊತೆಗೆ ಯಾರು ಕ್ಲೋಸ್ ಆಗಿದ್ರು, ಅವ್ರ ಸ್ನೇಹಿತರಿದ್ರು, ಅವ್ರ ಜೊತೆ ಇವಾಗಲೂ ಕೂಡ ನಾನು ಹಂಚ್ಕೊತೀನಿ. ಅದರಿಂದ ಆ ಒಂದು ವಾತಾವರಣ ಇರೋದ್ರಿಂದ ಇವತ್ತಿಗೂ ನಾನು ಇಟ್ ಇಸ್ ಅ ಬಿಗ್ ವಾಯ್ಡ್. ತಂದೆ ತಾಯಿ ಕಳ್ಕೊಂಡಿರೋದು ಇಟ್ ಇಸ್ ಅ ವೆರಿ ಬಿಗ್ ವಾಯ್ಡ್. ಅದನ್ನ ಯಾರ ಕೆಲವು ಆ ಸ್ಥಾನವನ್ನು ತುಂಬಲಿಕ್ಕೆ ಯಾರ ಕೆಲವು ಆಗೋದಿಲ್ಲ. ಆದರೆ ಈ ಸೇವೆಯನ್ನು, ತಂದೆ ತಾಯಿಯವರ ಸೇವೆಯನ್ನು ನಾವು ಅವ್ರು ಯಾವ ರೀತಿ ಮಾಡ್ತಾ ಇದ್ದೋ ಅದೇ ರೀತಿ ಜನರ ಸೇವೆಯನ್ನು ಮಾಡಿಕೊಂಡು ಅವ್ರ ನೆನಪಿನಲ್ಲಿ ಇವತ್ತಿಗೂ ಸಾಕ್ತಾ ಹೋಗ್ತಾ ಇದ್ದೆ. ಆ ಸನ್ನಿವೇಶ ನಿರೀಕ್ಷೆ ಇದ್ದಿದ್ದು ತಂದೆಯವರು ಶಾಸಕರಾಗಬೇಕು ನಂಜನಗೂಡಿಗೆ. ಆ ಪ್ರಿಪರೇಷನ್ಸ್ ಇದ್ದಂತ ಸನ್ನಿವೇಶ ಅದು ಅನಿರೀಕ್ಷಿತವಾಗಿ ಬಂದಂತ ಈ ಒಂದು ಶಾಕಿಂಗ್ ಬಿಕಾಸ್ ಆಫ್ ಬ್ಯಾಕ್ ಟು ಬ್ಯಾಕ್ ತಂದೆ ಮತ್ತೆ ತಾಯಿ ಇಬ್ರನ್ನ ಕಳ್ಕೊಂಡು ಚುನಾವಣೆ ಸನ್ನಿವೇಶಗಳಿತ್ತಲ್ಲ. ದರ್ಶನ್ ಅವರು ರಾಜಕಾರಣಕ್ಕೆ ಬಿಫೋರ್ ದಟ್, ಅದಕ್ಕಿಂತ ಮುಂಚಿತವಾಗಿ ನೀವು ಓದ್ಬೇಕಾದ್ರೆ, UK ನಲ್ಲಿ ಓದ್ಬೇಕಾದ್ರೆ, ಇವೆಲ್ಲ ಮಾಡ್ಬೇಕಾದ್ರೆ ನೀವು ರಾಜಕಾರಣಕ್ಕೆ ಬರ್ಬೇಕು ಅಂತ ಆಸಕ್ತಿ ಇತ್ತ? ಇಲ್ಲ, ನಾನು ಯಾವತ್ತೂ ಕೂಡ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ರಾಜಕೀಯಕ್ಕೆ ಬರ್ತೀನಿ ಅಥವಾ ಜನಸೇವೆನ ತಂದೆಯವರಂತೆ ನಾನು ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾವತ್ತೂ ಕೂಡ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಸಹಜ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳೇ ಆಗ್ತಾರೆ ಅನ್ನೋದು ಒಂದು ಸಹಜದ ಒಂದು ಒಪಿನಿಯನ್ ಇರೋ ಅಂಥದ್ದು ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಅದೇ ನಾನು ಮೊದಲನೇದಾಗಿ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ನಾನು ಸ್ವಂತವಾಗಿ ನಾನು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ಒಬ್ಬ ಒಳ್ಳೆ ಲಾ ಮೇಕರ್ ಆಗಿ, ಲಾಯರ್ ಆಗಿ ನಾನು ಕೂಡ ಮಾಡಬೇಕು ಅನ್ನೋದು ನಮ್ಮೊಂದು ಆಸೆ ಇತ್ತು. ಸೊ ಅದರಂತೆ ಪ್ಲಾನಿಂಗ್ ಮಾಡಿಕೊಂಡು 5 ವರ್ಷ ಲಾ ಸ್ಕೂಲ್ ಮುಗಿದ ತಕ್ಷಣ ನಾನು ಪಬ್ಲಿಕ್ ಪಾಲಿಸಿನ ಓದಿದೆ.
ಮಾಸ್ಟರ್ಸ್ ಮಾಡಿದೆ ಪಬ್ಲಿಕ್ ಪಾಲಿಸಿನಲ್ಲಿ. ತದನಂತರ ನನಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಟೈಮಲ್ಲಿ. ನನ್ನ ದುರಾದೃಷ್ಟ ಅವಾಗ ಕೋವಿಡ್ ಇತ್ತು. ಕೋವಿಡ್ 2019-20 ಮತ್ತೆ 21 ಅಲ್ಲೂ ಕೂಡ ಸೆಕೆಂಡ್ ವೇವ್ ಎಲ್ಲ ಬಂದಿರೋದ್ರಿಂದ ನನಗೆ ಅಲ್ಲಿ ಯಾವುದೇ ಅವಕಾಶಗಳು ಆಗ್ಲಿಲ್ಲ. ಆದ್ರಿಂದ ನಾನು ವಾಪಸ್ಸು ಬಂದು ಇಮಿಡಿಯೇಟ್ ಆಗಿ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ. ಇಮಿಡಿಯೇಟ್ ಆಗಿ ನಾನು ನನ್ನ ಪ್ರಾಕ್ಟೀಸ್ ಅನ್ನ ಶುರು ಮಾಡಿಕೊಂಡೆ. ಸೊ ನಾನು ಆ ವೃತ್ತಿನಲ್ಲಿದ್ದೆ. ನನಗೆ ತಂದೆಯವರು MLA ಆಗ್ತಾರೆ, ನಂತರ ಮಿನಿಸ್ಟರ್ ಆಗ್ತಾರೆ, ನನಗೆ ಇಲ್ಲೇ ಅವ್ರ ಜೊತೆಗೆ ಇರಬೇಕು ಅನ್ನೋದು, ಜೊತೆಲಿ ಅಂದರೆ ಪೊಲಿಟಿಕಲಿ ನಾನು ಕೂಡ ಜೊತೆಗೆ ಬೆರೆತು ಕೆಲಸ ಮಾಡಬೇಕು ಅನ್ನೋದು ನನಗೆ ಇರಲಿಲ್ಲ. ನಾನು ವಕೀಲನಾಗಿ ನನ್ನ ಕೆಲಸವನ್ನು ಮಾಡಬೇಕು ಅಂತ ನನಗೆ ಸಾಕಷ್ಟು ಆಸೆ ಇತ್ತು. ಸ್ಟೆಪ್ ಬೈ ಸ್ಟೆಪ್ ನನಗೆ ನನ್ನ ಇಂಟರ್ನ್ಶಿಪ್ ನಮ್ಮ ಸಲ್ಮಾನ್ ಖುರ್ಷಿದ್ ಸಾಹೇಬ್ರ ಹತ್ರ ನಾನು ಮಾಡಿದ್ದೆ. ಹೌದಾ? ಸುಪ್ರೀಂ ಕೋರ್ಟ್ ಅವರು ಸೀನಿಯರ್ ಅಡ್ವೊಕೇಟ್ ಆಗಿದ್ರು. ಅವ್ರ ಹತ್ರ ನಾನು ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ಅವರು ನಮಗೆ ಗೈಡ್ ಮಾಡಿದ್ರು. ಇಫ್ ಯು ಹ್ಯಾವ್ ಟು ಗ್ರೋ ಲೈಕ್ ಪ್ರಾಪರ್ ಲಾಯರ್, ಸೀನಿಯರ್ ಅಡ್ವೊಕೇಟ್ ಆಗಬೇಕು ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು. ನೀವು ಯಾವತ್ತಿದ್ರು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿ, ತದನಂತರ ನೀವು ಹೈಕೋರ್ಟ್ಗೆ ಬಂದ ನಂತರ ನೀವು ಸುಪ್ರೀಂ ಕೋರ್ಟ್ ಬರೋ ಅಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಕೋಬೇಕು ನೀವು ಅನ್ನೋದನ್ನ ಅವ್ರು ಯಾವಾಗಲೂ ಕೂಡ ಹೇಳೋದು. ಬೇಸಿಂದ ಬರ್ಬೇಕು ಅಂತ. ಸೊ ಆದ್ರಿಂದ ನಾನು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಇಯರ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಸೊ ಸುಪ್ರೀಂ ಕೋರ್ಟ್ ಬದಲಾಗಿ ಈಗ ವಿಧಾನಸೌಧಕ್ಕೆ ಬಂದ್ರಿ? ಇಲ್ಲ, ಈಗ ಸುಪ್ರೀಂ ಕೋರ್ಟ್ ಅಸೋಸಿಯೇಷನ್ ಅಲ್ಲಿ ಕೂಡ ನಾನು ಮೆಂಬರ್ ಆಗಿದ್ದೀನಿ. ಓಕೆ. ಟೆಂಪರರಿ ಮೆಂಬರ್ಶಿಪ್ ನಮಗೂ ಕೂಡ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗಕ್ಕೆ ಸಮಯ ಆಗೋದಿಲ್ಲ, ಆದ್ರೆ ಪ್ರಾಕ್ಟೀಸ್ ಆಫೀಸೆಲ್ಲ ಇದೆ. ಆಫೀಸೆಲ್ಲ ಇದೆ ಪ್ರಾಕ್ಟೀಸ್ ಕೂಡ. ನನಗೆ ಕೋರ್ಟಿಗೆ ನಾನು ಹೋಗಕ್ಕೆ ಆಗ್ತಾ ಇಲ್ಲ. ಬಟ್ ಲಾ ಇಸ್ ಅ ಪ್ರೊಫೆಷನ್. ಸೊ ಎನಿ ಟೈಮ್ ಪ್ರಾಕ್ಟೀಸ್ ಮಾಡ್ಬೋದು. ದೇರ್ ಇಸ್ ನೋ ಲಿಮಿಟ್ ಟು ದ್ಯಾಟ್. ಸೊ ಖಂಡಿತವಾಗಿಯೂ ನಾನು ನನ್ನ ಪ್ರೊಫೆಷನ್ ಏನಿದೆ ಅದ್ರ ಜೊತೆಗೆ ಈಗ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ ಜನಸೇವೆ ಮಾಡಲಿಕ್ಕೆ. ಅದನ್ನು ಕೂಡ ಈಗ ಮಾಡಿಕೊಂಡು ಹೋಗ್ತೇವೆ. ತಂದೆಯವರು ಶಾಸಕರಾಗಿ ಮತ್ತೆ ಸಂಸದರಾಗಿ ಸಜ್ಜನ ರಾಜಕಾರಣಿ, ಮತ್ತೆ ಡೆವಲಪ್ಮೆಂಟ್ ಅಂತ ಬಂದಾಗ ಯಾವುದೇ ರೀತಿಯ ರಾಜ್ಯ ಆಗದಿರತಕ್ಕಂಥ ಮನುಷ್ಯ, ಬಹಳಷ್ಟು ಹಠ ಬಿದ್ದು ಏನೇನು ಡೆವಲಪ್ಮೆಂಟ್ ಮಾಡ್ಬೇಕು ಅವೆಲ್ಲವನ್ನು ಕೂಡ ಚಾಮರಾಜನಗರ ಜಿಲ್ಲೆನಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆದವರು, ಲೋಕಸಭಾ ಮೆಂಬರ್ ಆಗಿ ಏನೇನು ಕೆಲಸಗಳು ಮಾಡ್ಬೋದು ಆ ಲೋಕಸಭಾ ಸದಸ್ಯ ಆಗಷ್ಟನ್ನೆಲ್ಲ ಕೆಲಸ ಮಾಡಿದ್ದಾರೆ. MLA ಆದಾಗಲೂ ಕೂಡ ಸಂತೆಮಾರಳ್ಳಿ, ಕೊಳ್ಳೇಗಾಲ ಆಗ್ಬೋದು, ಮತ್ತೆ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಬಟ್ ದರ್ಶನ್ ಅವರಿಗೆ ಆದರ್ಶ ಆದಂತ ವಿಷಯಗಳು ಯಾವುದು ತಂದೆಯವರಲ್ಲಿ ಅಂತ? ತಂದೆಯವರು ಈಗ ಮೊದಲನೇದಾಗಿ ತಂದೆಯವ್ರಿಗೆ ರಾಜಕೀಯ ಹಿನ್ನೆಲೆ ಅನ್ನೋದು ಯಾವುದು ಕೂಡ ಇರಲಿಲ್ಲ. ನಮ್ಮ ತಾತ ಅವರು ಕೂಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಅವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ರು. ಅದ್ ಬಿಟ್ರೆ ಮೇಜರ್ ಆಗಿ ಅವ್ರಿಗೇನು ರಾಜಕೀಯದ ಬ್ಯಾಕ್ ಗ್ರೌಂಡ್ ಕೂಡ ಇರಲಿಲ್ಲ. ಅವರು ಮೂಲತಃ ಇಲ್ಲಿ ಬೆಂಗಳೂರಿನಲ್ಲಿ ಅವರು ವಿದ್ಯಾರ್ಥಿ ಆಗಿದ್ದಾಗ ಅವರು ರಾಜಕೀಯಕ್ಕೆ ಬಂದಂಥದ್ದು. ತದನಂತರ ಸಂತೆಮಾರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅವರು 99ರಲ್ಲಿ ಮೊದಲನೇ ಬಾರಿಗೆ ಚುನಾವಣೆಯ ಸ್ಪರ್ಧೆ ಮಾಡ್ತಾರೆ. ಸೊ ಅವಾಗ ನಾವೆಲ್ಲ ಇನ್ನೂ ಚಿಕ್ಕವರು, 99ನಲ್ಲಿ ಚಿಕ್ಕವರು. 4ನಲ್ಲಿ ಅವರು 2004ನಲ್ಲಿ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅವಾಗಲೂ ಕೂಡ ನಾವೆಲ್ಲ ಅದು ಕೂಡ ಒಂದು ಓಟಲ್ಲಿ ಇಡೀ ದೇಶ ನೋಡುವಂತ ಡೆಫಿನೆಟ್ಲಿ ಫಲಿತಾಂಶ. ಅದು ಕೂಡ ಅವತ್ತೊಂದು ದಿವಸಕ್ಕೆ ಅದು ಒಂದು ಇತಿಹಾಸ. ಇವತ್ತಿಗೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ ಒಂದು ಎಕ್ಸಾಂಪಲ್ ಅನ್ನ ಈಗಲೂ ಕೂಡ ನಮ್ಮ KPCC ನಲ್ಲಿ ಯಾವುದೇ ಮೀಟಿಂಗ್ ಆದ್ರೂ ಒಂದು ಓಟಿನ ಮಹತ್ವವನ್ನ ಹೇಳೋ ಸಂದರ್ಭದಲ್ಲಿ ಎಕ್ಸಾಂಪಲ್ ಕೊಡೋದು ಇವತ್ತಿಗೂ ಕೂಡ ಇದೆ. ಸೊ 4ನಲ್ಲಿ ಅವರು ಶಾಸಕರಾದಾಗಲೂ ಕೂಡ ಒಂದು ಚಿಕ್ಕ ವಯಸ್ಸು. ಅವ್ರು MP ಆಗಿದ್ದು 2009ರಲ್ಲಿ 9 ಮತ್ತು 14 MP ಆಗ್ತಾರೆ. ಸೊ ಆಗ ನಾವು ಅವ್ರು ಯಾವ ರೀತಿ ಜನರೊಟ್ಟಿಗೆ ಇಂಟ್ರಾಕ್ಟ್ ಮಾಡ್ತಿದ್ರು, ಆಫೀಸರ್ ಜೊತೆ ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತಾ ಇದ್ರು, ಅಭಿವೃದ್ಧಿ ಕೆಲಸಗಳು ನೋಡೋದಾದ್ರೆ ಸಾಕಷ್ಟು ಜನ ಮನೆಗೆ ಬಂದವರು ನಮ್ಮ ತಾಯಿಯವ್ರ ಹತ್ರ ಹೇಳೋರು, ನಮ್ಮ ಹತ್ರ ಹೇಳೋರು. ಹಿಂಗೆ ಧ್ರುವಣ್ಣ ಸಾಹೇಬರು ನಮ್ಮ ತಾಲೂಕಿಗೆ ಒಂದು ಶಾಲೆನ ಕಟ್ಸ್ಕೊಟ್ಟಿದ್ದಾರೆ, ಆಸ್ಪತ್ರೆಯನ್ನ ಮಾಡಿದ್ದಾರೆ, ರಸ್ತೆ ನಮಗೆ 20 ವರ್ಷ ರಸ್ತೆ ಆಗ್ತಾ ಇಲ್ಲ, ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಜನ ಅವರ ಒಪಿನಿಯನ್ ಅನ್ನ ಹೇಳೋದನ್ನ ನಾವು ಗ್ಯಾದರ್ ಮಾಡಿದ್ವಿ. ಜೊತೆಗೆ 19 ಎಲೆಕ್ಷನ್ ಕೂಡ ನಮಗೆ ತಂದೆಯವರ ಏನು 10 ವರ್ಷ ಸಂಸದರಾಗಿ ಅವರ ಸಾಧನೆಗಳೇನಿತ್ತು, ಅವ್ರು ಮಾಡಿದಂಥ ಕೆಲಸಗಳೇನಿತ್ತು ಅದನ್ನ ಒಂದು ನಾವು ಬುಕ್ಲೆಟ್ ಮಾಡಿಸಿದ್ದು. ಅದರಲ್ಲಿ ನಾವೆಲ್ಲರೂ ಕೂಡ ನೋಡಿದಾಗ ಸಾಕಷ್ಟು ಚಿಂತನೆಯಿಂದ, ದೂರದೃಷ್ಟಿಯಿಂದ ಅವ್ರ ಕೆಲಸವನ್ನ ಮಾಡಿದ್ರು. ಚಾಮರಾಜನಗರ ಜಿಲ್ಲೆಗೆ ಒಂದು ಕೇಂದ್ರೀಯ ವಿದ್ಯಾಲಯವನ್ನ ಅವರು ತರ್ತಾರೆ. ಜೊತೆಗೆ ಲಾ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಸಾಕಷ್ಟು ಈ ರೀತಿಯಾದಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಿಮೋಟ್ ವಿಲೇಜಸ್ ಅಲ್ಲಿ ಏಕಲವ್ಯ ಶಾಲೆಗಳು, ಮಾಡೆಲ್ ಶಾಲೆಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಅವರಾದಂಥ ಕೊಡುಗೆಯನ್ನು ಅವರು
ಕೊಟ್ಟಂಥದ್ದು. ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಅವರು, ಈಗ ನಮ್ಮ ನಂಜನಗೂಡು ತಾಲೂಕಿನಲ್ಲೇ ನಮ್ಮ MCH ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಅವರು ಸಂಸದರಾಗಿರೋ ಸಂದರ್ಭದಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಂಥದ್ದು. ಈ ರೀತಿ ಹಲವಾರು ಇನ್ಸ್ಟಿಟ್ಯೂಷನ್ ಟೈಮಲ್ಲಿ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಚಾಮರಾಜನಗರ ತಾಲೂಕಿನ ಜಿಲ್ಲೆ. ಇಡೀ 28 ಲೋಕಸಭಾ ಕ್ಷೇತ್ರಗಳಲ್ಲೇ ಹಿಂದುಳಿದಂತ ಲೋಕಸಭಾ ಕ್ಷೇತ್ರ ಅಂದ್ರೆ ಆ ಹೆಸರು ಕೀರ್ತಿ ಪಾತ್ರ ಆಗಿತ್ತು ಅವತ್ತಿಗೆ. ಬಟ್ ಆ 2 ಅವಧಿಯ ಗೆಲುವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಕಾಣೋ ತರ ಕಾರಣ ಆಯ್ತು. ಬಟ್ ನಿಮ್ಗೆ ಅನ್ಸುತ್ತಾ ಮನುಷ್ಯ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಂದೆಯವರಿಂದ ಕಲಿತೆ ಅಂತ? ಡೆಫಿನೆಟ್ಲಿ. ಈಗ ನನ್ನ ರೋಲ್ ಮಾಡೆಲ್ ನಮ್ಮ ತಂದೆನೆ. ಯಾಕೆಂತಂದ್ರೆ ಅವರು ಮೂಲ, ಅವರು ನಮಗೆ ಬೇಸ್. ಯಾವ ರೀತಿ ನಾವು ಅಧಿಕಾರಿಗಳ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಜನರ ಜೊತೆಗೆ ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಫಾಲೋ ಅಪ್ ಯಾವ ರೀತಿ ಮಾಡಬೇಕು. ಈಗ ನಾವು ಮೂಲ ಒಂದು ಅನುದಾನ ತರಬೇಕು ಅಂತಂದ್ರೂ ಮಿನಿಸ್ಟರ್ ಹತ್ರ ಲೆಟರ್ ಹಾಕ್ಸಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅದ ನಂತರ ಇರೋಂಥ ಫಾಲೋ ಅಪ್ ಯಾವ ರೀತಿ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಕೂಡ ಅವರು ಅವ್ರ ಜೊತೆ ಇದ್ದಂಥ ಸ್ನೇಹಿತರಿಗೆ, ಜೊತೆ ಇದ್ದಂಥ ಲೀಡರ್ಸ್ಗೆ, ಸಾಕಷ್ಟು ಜನಕ್ಕೆ ಅವ್ರು ಹೇಳಿದ್ರು, ಹೇಳ್ಕೊಂಡಿದ್ರು, ನೋಡಿರೋರು ಸಾಕಷ್ಟು ಜನ. ಅವರಿಂದ ನಾನು ಕೂಡ ಕಲ್ತಿದ್ದೀನಿ. ಸಹಜವಾಗಿ ನಮ್ಮನೇಲೆ ನಾನು ದಿನನಿತ್ಯ ನೋಡೋದ್ರಿಂದ ಅವ್ರ ಜನರೊಟ್ಟಿಗೆ, ಅಧಿಕಾರಿಗಳ ಜೊತೆ ಫೋನಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು, ಇವನ್ನೆಲ್ಲ ಕೂಡ ನಾವು ಅಡಾಪ್ಟ್ ಮಾಡಿಕೊಂಡು ಹೋಗ್ತಿರೋದಕ್ಕೆ ಅವ್ರ ದಾರಿಯಲ್ಲೇ ನಾನು ಸಾಕ್ತಾ ಇದ್ದಾನೆ. ಜೊತೆಗೆ ನಮ್ಮ ಕಡಲೆ ಕೇಶಮೂರ್ತಿ ಸಾಹೇಬರು ಕೂಡ ನಮ್ಮ ದೊಡ್ಡಪ್ಪ ಆಗಬೇಕು. ಅವರು ಕೂಡ ಜೊತೆಗಿರೋಂಥದ್ದು ಒಂದು ಶಕ್ತಿ, ಅವರ ಎಕ್ಸ್ಪೀರಿಯನ್ಸ್, ಅವರ ಎಕ್ಸ್ಪರ್ಟೀಸು, ಮತ್ತು ಅವ್ರಿಗಿರುವಂತಹ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಆ ಜ್ಞಾನ ಎಲ್ಲವನ್ನೂ ಕೂಡ ನಮಗೆ ಇವತ್ತು ಅನುಕೂಲ ಆಗ್ತಾ ಇದೆ. ಸೊ ಅದು ಸಹಜವಾಗಿ ನಮ್ಮ ತಂದೆಯವರು ಒಬ್ಬರು ರೋಲ್ ಮಾಡೆಲ್ ಆಗಿ ನಾವು ಇಟ್ಕೊಂಡು ಇವತ್ತು ಅವ್ರು ಯಾವ ರೀತಿ ಜನಸೇವೆಯನ್ನು ಮಾಡ್ತಾ ಇದ್ರು ಅದೇ ರೀತಿ ನಾವು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಕೊಂಡು ಹೋಗ್ತಿದ್ದೇವೆ. ಬೆಂಗಳೂರು ನಗರಗಳೆಲ್ಲ ಈ ಗವರ್ನೆನ್ಸ್ ಅಂದ್ರೆ ಹೆಚ್ಚು ಕಮ್ಮಿ ಆಗುತ್ತೋ ಇಲ್ವೋ, ಒದ್ದಾಟಗಳು, ಅಸರ್ಬರು, ಆಚೆ ಈಚೆ ಅಂತಾರೆ. ಅದು ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಈ ಗವರ್ನೆನ್ಸ್ ಆ ಲೆಕ್ಕಾಚಾರ ಕೊಡಬೇಕು, ಮಾಡಬೇಕು ಅಂತ ಪರಿಕಲ್ಪನೆ ಇದೆಯಲ್ಲ, ಹೇಗ್ ಸಾಧ್ಯ ಆಯ್ತದು ಅಂತ ಜಾರಿ ಮಾಡೋದು? ಅಲ್ಲ, ಲೆಕ್ಕಾಚಾರ ಅಂತಲ್ಲ, ಅಲ್ಟಿಮೇಟ್ಲಿ ನಮ್ಮ ಇಂಟೆನ್ಷನ್ ಇರೋ ಅಂಥದ್ದು. ಈಗ ಸಂವಿಧಾನ ಅಂತ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ನಮಗೆ ಈಗ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್. ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ಅವ್ರದ್ದೇನು ಕರ್ತವ್ಯಗಳಿದೆ ಅವ್ರು ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಅವರು ಅವ್ರದ್ದೇನಿದೆ ಅವರು ಮಾಡಬೇಕಾಗ್ತದೆ. ನಮ್ಮ ಕೆಲಸ ನಾವು ಮಾಡಬೇಕಾಗುತ್ತೆ. ಸೊ ಹಂಗೆ ಮಾಡಿದಾಗ ಸಂವಿಧಾನಕ್ಕೆ ಒಂದು ಗೌರವ. ಈಗ ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್. ನಮ್ಮ ಶಾಸಕರಾಗಿರ್ಬೋದು, ಬೇರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಮೈಕ್ರೋ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗ್ತದೆ. ಸೊ ಯಾರು ಯಾವ ಕೆಲಸವನ್ನು ಮಾಡಬೇಕು ಅವರ ಕೆಲಸವನ್ನು ಮಾಡಿದ್ರೆ ಮೈಕ್ರೋ ಮ್ಯಾನೇಜ್ಮೆಂಟು ಕಡಿಮೆ ಆಗ್ತಿದೆ. ನಮ್ಮ ಕೆಲಸ ಲಾ ಮೇಕರ್ಸ್ ಆಗಿ, ಪಾಲಿಸಿ ಮೇಕರ್ಸ್ ಆಗಿ ನಮ್ಮ ಕೆಲಸವನ್ನು ಕೂಡ ನಾವು ಆಗ ಮಾಡ್ಬೋದು. ಸೊ ಆ ಒಂದು ಉದ್ದೇಶ. ಈಗ ನಾವೇನೋ ಈ ಪವರ್ ಅಂತ ಏನಿರ್ತದೆ, ಆ ಪವರನ್ನ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ, ಹಸ್ತಾಂತರ ಮಾಡ್ತೀವಿ. ಈಗ ಸಂವಿಧಾನದಲ್ಲಿ ನಾವು ಈಗ ಅಧಿಕಾರಿಗಳು ಯಾಕಿದ್ದಾರೆ, ಎಕ್ಸಿಕ್ಯೂಟಿವ್ ಯಾಕಿದೆ, ದಟ್ ರೆಸ್ಪಾನ್ಸಿಬಿಲಿಟೀಸ್ ಈಕ್ವಲ್ ಆಗಿ ಡಿವೈಡ್ ಆಗಲಿ ಅಂತ. ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಅವ್ರಿಗೆ ಫಿಕ್ಸ್ಡ್ ಇರ್ತದೆ, ಅದನ್ನು ಅವ್ರು ಮಾಡಬೇಕು. ನಮ್ಮ ನಗರಸಭೆಯಲ್ಲಿ ನಾವು ಮೊದಲನೇ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅಶೋಕ ಯೂನಿವರ್ಸಿಟಿಯವರ ಒಂದು ಫುಲ್ಲಿ ಫಂಡೆಡ್ ಪ್ರಾಜೆಕ್ಟ್ ಸಿವಿಂಕ್ ಅಂತ. ಅದು QR ಕೋಡ್ ಜನರೇಟ್ ಮಾಡ್ತಾರೆ. QR ಕೋಡ್ನಲ್ಲಿ ನೀವು ಸ್ಕ್ಯಾನ್ ಮಾಡಿದಾಗ ನಿಮ್ಮ ವಾರ್ಡ್ನಲ್ಲಿ ಇರುವಂಥ ಸಮಸ್ಯೆಗಳನ್ನ ನೀವು ಆಲ್ರೆಡಿ ಲಿಸ್ಟ್ ಆಗಿರುತ್ತೆ, ಲಿಸ್ಟ್ ಆಗಿಲ್ಲ ಅಂದ್ರೂ ನೀವು ಸೇರಿಸಿ ಅದನ್ನು ನೀವು ನಮಗೆ ಕಳಿಸೋ ಅಂಥದ್ದು ಕಂಪ್ಲೇಂಟ್ ರಿಡ್ರೆಸಲ್ ಫೋರಮ್ ರೀತಿ ನಾವು ಪ್ರಾರಂಭ ಮಾಡೋದು. ಅದರ ಜೊತೆಗೆ ಜನರು ಮತ್ತು ಅಧಿಕಾರಿಗಳ ನಡುವೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡಲಿಕ್ಕೆ, ಯಾವ ಸಮಸ್ಯೆಗೆ ಯಾವ ಅಧಿಕಾರಿ ಮೂಲ, ಯಾರು ಅದಕ್ಕೆ ಗ್ರೌಂಡ್ ಲೆವೆಲಲ್ಲಿ ಸ್ಪಂದಿಸಬೇಕು ಅನ್ನೋದನ್ನು ಜನರಿಗೆ ತಿಳಿಸ್ಕೊಡುವಂಥ ಪ್ರಯತ್ನದಲ್ಲಿ ನಾವು ಇಂಥ ಸಮಸ್ಯೆಗೆ ನೇರವಾಗಿ ಇಂಥವ್ರಿಗೆ ಕರೆ ಮಾಡ್ಬೋದು ಅನ್ನೋದನ್ನು ಆ ಒಂದು ಆ್ಯಪ್ ಮೂಲಕ ನಾವು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಈ ಗಾರ್ಬೇಜ್ ಡಿಸ್ಪೋಸಲ್ಲಿ ಯಾರ ಕೆಲಸ, ಅಲ್ಲಿ ಇಮಿಡಿಯೇಟಾಗಿ ನಿಮಗೆ ಆ ಒಂದು ಸಮಸ್ಯೆಯನ್ನು ನೀವು ಪರಿಗಣಿಸಿದಾಗ, ತೊಗೊಂಡಾಗ ಇಮಿಡಿಯೇಟಾಗಿ ನಿಮಗೆ ಫೋನ್ ನಂಬರು ಮತ್ತು ಅವ್ರು ಯಾರು ಅಧಿಕಾರಿ ಅನ್ನೋದು ಕೂಡ ಬರ್ತದೆ. ಸೊ ನೇರವಾಗಿ ಜನ ಅವರನ್ನು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿ ಅವರು ರೆಸ್ಪಾನ್ಸ್ ಮಾಡಿದಾರೋ ಇಲ್ವೋ ಅನ್ನೋದನ್ನು ಕೂಡ ಅವರು ದಾಖಲೆ ನಮಗೆ ರಿಮಾರ್ಕ್ಸ್ನಲ್ಲಿ ಅವರು ಕೂಡ ನಮಗೆ ಕೊಡ್ಬೋದು. ತುಂಬ ಸಿಂಪ್ಲಿಫೈಡ್ ಫಾರ್ಮಲ್ಲಿ ನಾವು ಆ್ಯಪನ್ನು ಅದನ್ನು ಅವರು ಡೆವಲಪ್ ಮಾಡಿ ನಮಗೆ ಕೊಟ್ಟು. ಇಟ್ ಇಸ್ ಅ ಫುಲ್ಲಿ ಫಂಡೆಡ್ ಪ್ರಾಜೆಕ್ಟ್. ಆರ್ ಇನ್ವೆಸ್ಟ್ಮೆಂಟ್ ವಾಸ್ ಜಸ್ಟ್ ನಾವು ಬೋರ್ಡ್ಸನ್ನು ಏನು QR ಕೋಡ್ ಪ್ರತಿಯೊಂದು ನಮ್ಮಲ್ಲಿ 31 ವಾರ್ಡ್ ಇದೆ, 31 ವಾರ್ಡ್ನಲ್ಲೂ ಕೂಡ 2-3 ಬೋರ್ಡ್ಸನ್ನು ಹಾಕಿದ್ದೀವಿ. ಸೊ ಆ ಬೋರ್ಡ್ಸಿಗೆ ಮಾತ್ರ ನಗರಸಭೆಯಿಂದ ನಾವು ಇನ್ವೆಸ್ಟ್ ಮಾಡಿರೋ ಅಂಥದ್ದು. ಸೊ ದ್ಯಾಟ್ ವಾಸ್ ಅ ಗುಡ್ ಪ್ರಾಜೆಕ್ಟ್, ಒಳ್ಳೆ ಪ್ರಾಜೆಕ್ಟು. ಇಂಡಿಯಾದಲ್ಲೇ ನಮ್ಮದು ಮೊದಲನೇ ನಗರಸಭೆ ಟು ಅಡಾಪ್ಟ್ ಈ ಗವರ್ನೆನ್ಸ್ ಮಾಡೆಲನ್ನು ಅಡಾಪ್ಟ್ ಮಾಡಲಿಕ್ಕೆ ನಮ್ಮದೇ ಮೊದಲನೇ ನಗರಸಭೆ.
ಜನರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ಇನ್ನು ಮುಂದಕ್ಕೆ ನಾವು ಸ್ವಲ್ಪ ಆ ಒಂದು QR ಕೋಡ್ ಏನಿದೆ, ವೆಬ್ಸೈಟ್ ಏನಿದೆ, ಅದನ್ನ ಕೂಡ ಮತ್ತಷ್ಟು ಡೆವಲಪ್ ಮಾಡಿ ಜನರಿಗೆ ಮತ್ತಷ್ಟು ಪ್ರೊಆಕ್ಟಿವ್ ಆಗಿ ಅದರಲ್ಲಿ ಎಂಗೇಜ್ ಮಾಡಲಿಕ್ಕೆ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಈಗ ಚಿಂತನೆನ ನಾವು ಮಾಡ್ತೇವೆ. ಇಂಡಿಯಾದಲ್ಲೇ ಮೊದಲ ನಗರಸಭೆ ನಂಜನಗೂಡು ಈ ಗವರ್ನೆನ್ಸ್ ಅನ್ನ ಜಾರಿ ಮಾಡಿದೆ. ಬಟ್ ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ? ಅದೇ ಈಗ ಇನಿಷಿಯಲಿ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಕೂಡ ಆಕ್ಟಿವ್ ಆಗಿ ಯೂಸ್ ಮಾಡೋಂಥದ್ದಾಗ್ತಿತ್ತು. ಜೊತೆಗೆ ನಾವು ಕೂಡ ಪ್ರತಿ ವಾರ ನಮ್ಮ ನಗರಸಭಾ ಕಮಿಷನರ್ ಮೂಲಕ ನಮ್ಗೆ ದಾಖಲೆ ಸಿಗ್ತಿದೆ, ಯಾವ ಸಮಸ್ಯೆ ಎಷ್ಟು ಗಂಟೆಗೆ ಅಡ್ರೆಸ್ ಆಯ್ತು, ಯಾರು ಅಡ್ರೆಸ್ ಮಾಡಿದ್ರು, ವಿತ್ ಫೋಟೋಸ್ ನಮಗೆ ಸಿಗ್ತಿದೆ. ಆಮೇಲೆ ರಿಮಾರ್ಕ್ಸ್ ನಲ್ಲಿ ಅಧಿಕಾರಿ ಫೋನ್ ಎತ್ತಿದ್ರೋ ಇಲ್ವೋ, ಸಮಸ್ಯೆ ಸ್ಪಂದಿಸಿದ್ರೋ ಇಲ್ವೋ ಅನ್ನೋದು ಕೂಡ ನಮಗೆ ದಾಖಲೆ ಸಿಗ್ತಿದೆ. ನಮಗೂ ಕೂಡ ಜನಪ್ರತಿನಿಧಿಗಳಿಗೆ ರಿವ್ಯೂ ಮಾಡಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅದು, ಮತ್ತೆ ಒಳ್ಳೆ ಅವಕಾಶ ನಮಗೆ. ಸೊ ಅದರಿಂದ ಆ ರೀತಿಯಾದಂಥ ಪದ್ಧತಿಯನ್ನು ನಾವು ರೂಢಿಸ್ಕೊಂಡ್ ಬಂದಿದ್ದು. ಈಗ ಸ್ವಲ್ಪ ಜನರಿಗೂ ಕೂಡ ನಾವು ಎಂಗೇಜ್ ಮಾಡಬೇಕಾಗ್ತದೆ. ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ನಾವು ಅವ್ರಿಗೆ ನೆನಪಿಸ್ತಾ ಇರಬೇಕು. ಸೊ ಅದರಿಂದ ನಾವು ಈಗ ನಮ್ಮ ಶಾಲಾ ಕಾಲೇಜು ಮಕ್ಕಳಿಗೆ, ಡಿಗ್ರಿ ಕಾಲೇಜ್ ಮಕ್ಕಳಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಿ, ಸೊ ದ್ಯಾಟ್ ಅವರು ಕೂಡ ಗವರ್ನೆನ್ಸ್ ನಲ್ಲಿ ಎಂಗೇಜ್ ಆಗಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈಗ ಮುಂದಿನ ದಿನಗಳಲ್ಲಿ ಆ ಒಂದು ಚಿಂತನೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಎಸ್, ನಿಮ್ ತಂದೆಯವರು ಸಂಘಟನಾ ಚತುರ, ಪಕ್ಷ ಕಟ್ಟೋ ವಿಷಯದಲ್ಲಿ ಕೂಡ ಅವ್ರದೇ ಆದಂತ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಯಾಕಂದ್ರೆ ಜವಾಬ್ದಾರಿ ತಗೊಂಡಾಗ ಶಾಸಕರಾಗಿ, ಸಂಸದರಾಗಿ ಜವಾಬ್ದಾರಿ, ಪಕ್ಷ ಸಂಘಟನೆ ಎಲ್ಲಾ ವಿಷಯದಲ್ಲೂ ಕೂಡ ಧ್ರುವನಾರಾಯಣ ಅವರು ಒಂದು ಇದು. ದರ್ಶನ್ ಅವ್ರ ಎಕ್ಸ್ಪರ್ಟ್ ಯಾವ ವಿಷಯದಲ್ಲಿ ಅಂತ? ಅಲ್ಲ, ಈಗ ಹೇಳಿದ್ನಲ್ಲ, ಇಟ್ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ನನಗೆ ಈಗಷ್ಟೇ ನಾನು 2023 ನಲ್ಲಿ ನಾನು ನಮ್ಮ ಜನತೆಯ ಆಶೀರ್ವಾದದಿಂದ ಈಗ ಜನಸೇವೆನ ಮಾಡ್ತಾರೆ ಅಂಥದ್ದು. ರಾಜಕೀಯದಲ್ಲಿ ವಿತ್ ಎಕ್ಸ್ಪೀರಿಯನ್ಸ್ ಕಲಿಯುವಂಥದ್ದು ಸಾಕಷ್ಟು ಇರ್ತದೆ. ಅಫ್ಕೋರ್ಸ್ ನಮ್ಮ ತಂದೆಯವರಿದ್ದು, ಅವ್ರನ್ನ ನೋಡಿದ್ದು, ಜೊತೆಗೆ ಅವ್ರ ಜೊತೆಗಿದ್ದಂಥ ಲೀಡರ್ಸ್ ಕೂಡ ಅವರ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಜೊತೆ ಇದ್ದಂಥ ಎಕ್ಸ್ಪೀರಿಯನ್ಸ್ಗಳನ್ನ ಸಾಕಷ್ಟು ಅವರು ಕೂಡ ಹಂಚ್ಕೊಂತಾರೆ. ಆದರೆ ನಾವು ಬೈ ಆ್ಯಂಡ್ ಲಾರ್ಜ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯುವಂಥದ್ದು ಸಾಕಷ್ಟು ಇರ್ತದೆ. ಅದರಿಂದ ನಾನು ಇವತ್ತು ರಾಜಕೀಯವನ್ನ ಒಂದು ಈಗ ನನಗೆ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿರೋದ್ರಿಂದ ಇನ್ನೂ ಕಲಿಯೋದು ಸಾಕಷ್ಟಿದೆ. ಅದರಿಂದ ನಾನು ಐ ಆಮ್ ಜಸ್ಟ್ ಬೀಯಿಂಗ್ ಎ ಗುಡ್ ಲಿಸ್ನರ್. ಎಲ್ಲಾ ಹಿರಿಯರು ನಮಗೆ ಮಾರ್ಗದರ್ಶನವನ್ನ ಯಾವ ರೀತಿ ಕೊಡ್ತಾ ಇದ್ದಾರೆ, ಆ ರೀತಿ ನಾವು ಕೂಡ ಹೆಜ್ಜೆನ ಇವತ್ತು ಹಾಕೊಂಡು ಹೋಗ್ತಾ ಇದ್ದೇವೆ. ಎಕ್ಸ್ಪರ್ಟೀಸ್ ಬರೋ ಅಂಥದ್ದು ವಿತ್ ಎಕ್ಸ್ಪೀರಿಯನ್ಸ್. ಸೊ ಅದರಿಂದ ಖಂಡಿತವಾಗಿಯೂ ತಾಳ್ಮೆಯಿಂದ ನಾವು ಕೂಡ ಈ ಒಂದು ಪ್ರೋಸೆಸ್ ನಲ್ಲಿ ಸಾಕ್ತೇವೆ. ಯಾಕೆ ವಿಷಯ ನಾನು ಕೇಳಿದೆ ಅಂತಂದ್ರೆ, ಯಂಗ್ ಡೈನಾಮಿಕ್ MLA, ಯಾಕಂದ್ರೆ ಚಿಕ್ಕ ವಯಸ್ಸಿನ ನೀವು ಅವಕಾಶ ಆದಂತದ್ದು. ಹಾಗೆ ನೋಡಿದ್ರೆ DK ಶಿವಕುಮಾರ್ ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆಗಿದ್ರು. 89 ಫಸ್ಟ್ ಟೈಮ್ MLA ಅವರು ಬಂಗಾರಪ್ಪ ಅವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆದ್ರು. ಈಗ ಕ್ಯಾಬಿನೆಟ್ ವಿಸ್ತರಣೆ ಲೆಕ್ಕಾಚಾರಗಳ ನಡುವೆ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆಗಳು, ಜೊತೆಗೆ ಆ ತರದ ಒಂದು ಕಾನ್ಸೆಪ್ಟ್ DK ಶಿವಕುಮಾರ್ ಅವರು ಕೂಡ ಇದೆ. ಹೀಗಾಗಿ ನೀವಾಗ್ಲೇ ಹೇಳ್ತಾ ಬರ್ತಾ ಇದ್ರಿ ಯಾವ ತರ ಏನ್ ನಿರೀಕ್ಷೆಗಳು, ಲೆಕ್ಕಾಚಾರಗಳು ಏನು ಕ್ಷೇತ್ರ ಕೆಲಸ ಮಾಡಿದೀವಲ್ಲ. ನಿಮ್ ತಂದೆಯವರು ಇದ್ರ ಈಗಾಗಲೇ ಮಂತ್ರಿ ಆಗಿರ್ತಿದ್ರು. ಇದು ನಾಟ್ ಒಂದು ಶಿವಕುಮಾರ್ ಮಾತಲ್ಲ, ಇದು ಕಾಂಗ್ರೆಸ್ ಪಾರ್ಟಿಯ ಮಾತು, ಎಲ್ರು ಕೂಡ ಮಾತದು. ಸೊ ಆ ತರದ ಒಂದು ಅವಕಾಶ ಆದ್ರೆ ಅಂತ, ನಿಮ್ಗೊಂದು ಅವಕಾಶ ಆದ್ರೆ ಈಗ ಅಂತ ಏನ್ ಹೇಳ್ತೀರಿ ನಿಮ್ಗೆ? ಅಲ್ಲ, ಅವಕಾಶ ಆದ್ರೆ ಅಂತಲ್ಲ, ಈಗ ನಾವು ಕೂಡ ಇದನ್ನ ವಾಯ್ಸ್ ಮಾಡಿದೀವಿ. ಪರ್ಸೆ ನನಗೆ ಅಂತಲ್ಲ, ಯುವಕರಿಗೆ, ಮೊದಲನೇ ಬಾರಿ ಗೆದ್ದಿರೋಂಥ ಶಾಸಕರಿಗೆ ಯಾರಿಗಾರು ಒಂದು 5 ಜನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಪಕ್ಷ ಸಂಘಟನೆಗೆ ಮತ್ತೆ ಸರ್ಕಾರಕ್ಕೂ ಕೂಡ ಹೊಸ ಉರುಪು ಬಂದಂಗೆ ಆಗ್ತದೆ ಅನ್ನೋ ವಿಚಾರಕ್ಕೆ ನಾವು ಕೂಡ ಎಲ್ಲರೂ ಸೇರಿ ವಾಯ್ಸ್ ಮಾಡಿದೀವಿ. ಇದು ಗೊತ್ತಿರೋಂಥ ವಿಚಾರ. ರೈಟಿಂಗ್ ಅಲ್ಲೂ ಕೂಡ ಇದನ್ನ ನಮ್ಮ ಪಕ್ಷದ ಹೈಕಮಾಂಡ್ ಅವ್ರಿಗೂ ಕೂಡ ಗಮನಕ್ಕೂ ಕೂಡ ಇವರು ತಂದಿರೋಂಥ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಅದಾದ ಬಳಿಕ ನಾವು ಕೂಡ ಇಲ್ಲಿ ವಾಯ್ಸ್ ಮಾಡಿರೋದು ನಿಮಗೂ ಕೂಡ ಗೊತ್ತಿದೆ. ಅದರಿಂದ ಹೊಸೊಬ್ರು ಅಂತಂದ್ರೆ ಈಗ ಫಸ್ಟ್ ಟೈಮರ್ಸ್ ಯಾರು ಗೆದ್ದಿದ್ದಾರೆ, ಸೆಕೆಂಡ್ ಟೈಮ್ ಯಾರು ಗೆದ್ದಿದ್ದಾರೆ, ಯುವಕರು ಯಾರಿದ್ದಾರೆ, ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಟ್ರೆ ಪಕ್ಷದಿಂದ ಯಾರಿಗಾರು ಒಂದು 5 ಜನಕ್ಕೆ ಎಲ್ಲರೂ ಕೂಡ ಒಂದು ಹುಮ್ಮಸ್ ಇರ್ತದೆ, ಅವರು ಕೂಡ ಒಂದು ಝೀಲ್ ಇರುತ್ತೆ, ಕೆಲಸ ಮಾಡೋಂಥ ಝೀಲ್ ಇರುತ್ತೆ. ಇದರಿಂದ ಸಾಕಷ್ಟು ಬದಲಾವಣೆಗಳಾಗ್ತದೆ. ಕೆಲಸ ಮತ್ತಷ್ಟು ಈಗ ಆಗ್ತಿರೋ ಕೆಲಸಗಳು ಇನ್ನಷ್ಟು ವೇಗವಾಗಿ ಆಗೋಂಥ ಒಂದು ಪ್ರಕ್ರಿಯೆ ಉದ್ಭವ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಕಂಡಂತೆ ನಂಜನಗೂಡು ಕ್ಷೇತ್ರ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಕ್ಷೇತ್ರವನ್ನ ಸುತ್ತಾಡ್ತಿದ್ದೀರಿ, ಏನ್ ಬೇಕು ನೋಡ್ತಿದ್ದೀರಿ, ಕೇಳ್ತಾ ಇದ್ದೀರಿ, ಮಾಡ್ತಿದ್ದೀರಿ. ಸರ್ಕಾರ ಇದೆ, ಹಾಗಾಗಿ ದರ್ಶನ್ ಧ್ರುವನಾಡವ್ರಿಗೆ ಯಾವ್ದು ಕೂಡ ದೂರ ಅಲ್ಲ, ಎಲ್ಲ ಹತ್ರ. ಬಿಕಾಸ್ ಆಫ್ ಸರ್ಕಾರದ ಭಾಗ ಆಗಿದ್ದಾಗ ಕೆಲಸ ಮಾಡ್ಲಿಕ್ಕೆ ನಮ್ಮ ಮಾಹಿತಿ ಪ್ರಕಾರ ಹೆಚ್ಚು ಅನುದಾನವನ್ನ ಕ್ಷೇತ್ರ ತಗೊಂಡು ಕೆಲಸ ಮಾಡ್ತಿದ್ದೀರಿ. ಏನನ್ಸುತ್ತೆ ಈ ಸನ್ನಿವೇಶ ತಮ್ಗೆ? ಡೆಫಿನೆಟ್ಲಿ, ಯಾಕೆಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಈಗಿನ ನಮ್ಮ ನಾಯಕರು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇಬ್ಬರು ಕೂಡ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಸರ್ಕಾರದ ಎಲ್ಲ ಗೌರವ ಸಚಿವರುಗಳು
ಎಲ್ಲರೂ ಕೂಡ ಸಾಕಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟು ಇವತ್ತು ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ತಂದೆಯವರು ಅವ್ರು ಇದ್ದಿದ್ರೆ ಮತ್ತಷ್ಟು ಕೆಲಸ ಕಾರ್ಯಗಳು ಇನ್ನೂ ವೇಗವಾಗಿ ಆಗ್ತಾ ಇತ್ತು. ಅವ್ರಿಗಿದಂಥ ಸ್ಟ್ಯಾಚರ್ಗಾಗಿರ್ಬೋದು, ಅವರು ತಾವು ಹೇಳ್ದಂಗೆ ಅವರು ಇವತ್ತು ಮಂತ್ರಿ ಆಗಿದ್ದರೆ ಮತ್ತಷ್ಟು ವೇಗವಾಗಿ ಕೆಲಸ ಆಗಿರೋದು ಖಂಡಿತವಾಗಿಯೂ. ಆದರೂ ಕೂಡ ಇವತ್ತಿನ ಸನ್ನಿವೇಶ ಸಂದರ್ಭದಲ್ಲಿ ನಾನು ಕೂಡ ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ಮಾಡಿ ಅತಿ ಹೆಚ್ಚು ಅನುದಾನವನ್ನು ಇವತ್ತು ತಂದು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಶ್ರಮಪಟ್ಟು ಕೆಲಸವನ್ನು ಮಾಡ್ತಿದ್ದೇನೆ. ಬಹುಮುಖ್ಯವಾಗಿ ನಮಗೆ ರಸ್ತೆ ಕನೆಕ್ಟಿವಿಟಿ ಅದನ್ನು ನಾವು ಇಂಪ್ರೂವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 20-25 ವರ್ಷಗಳಿಂದ ಆಗದೇ ಇರೋಂಥ ರಸ್ತೆಗಳನ್ನ ನಾವು ಕೈಗೆತ್ಕೊಂಡು ಇವತ್ತು ಅಭಿವೃದ್ಧಿಯನ್ನು ನಾವು ಮಾಡ್ತಿದ್ದೇವೆ. ರಿಮೋಟ್ ವಿಲೇಜಸ್, ಕಾಡಂಚಿನ ಪ್ರದೇಶದಲ್ಲಿರುವಂಥ ವಿಲೇಜಸ್, ಅಲ್ಲಿಗೆ ನಾವು ಕನೆಕ್ಟಿವಿಟಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಬೇಡಿಕೆ ಅಂತೆ, ಅವರ ಅಪೇಕ್ಷೆ ಅಂತೆ ನಾವು ಇವತ್ತು ಯಾವ ರೀತಿಯಾದಂಥ ಅಭಿವೃದ್ಧಿಯನ್ನು ನಾವು ಖಂಡಿತವಾಗಿ ಇವಾಗ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿಯಾದಂಥ ನೀರಾವರಿ ಯೋಜನೆಗಳನ್ನ ತಂದು ನಾವು ಅಭಿವೃದ್ಧಿಯನ್ನು ಮಾಡ್ಬೋದು ಅನ್ನೋದನ್ನು ಕೂಡ ಚಿಂತನೆಯನ್ನು ಮಾಡಿ ಈಗಾಗಲೇ ಸುಮಾರು 90 ಕೋಟಿ ರೂಪಾಯಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ನಮಗೆ ಅವರು ಒಂದು ಯೋಜನೆಯನ್ನು, ಏತ ನೀರಾವರಿ ಯೋಜನೆಯನ್ನು ಇವತ್ತು ಕೊಟ್ಟು ಅದು ಕೂಡ ಈಗ ಟೆಂಡರ್ ಆಗಿ ಪೂಜೆ ಸ್ಟೇಜ್ ಕೂಡ ಬಂದಿರೋಂಥದ್ದು. ಸೊ ಹೀಗೆ ಅನೇಕ ತಾವು ಹೇಳಿದ್ರೆ ಈಗ ನಾವು ಸಿವಿಂಕ್ ಅಂತ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಇಂಥ ಹಲವಾರು ಹೊಸ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಇವತ್ತು ತಂದು ಯಾವ ರೀತಿ ನಾವು ಜನರಿಗೆ ಬೇಕಾದಂಥ ಅಭಿವೃದ್ಧಿ ಕಾರ್ಯಗಳನ್ನು, ಕಣ್ಣಿಗೆ ಕಾಣಿಸೋವಂಥ ಅಭಿವೃದ್ಧಿ ಕಾರ್ಯಗಳನ್ನು, ಜನರ ಜೀವನವನ್ನು ಬದಲಾಯಿಸುವಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಗ್ಯಾರಂಟಿಗಳು ಒಂದು ಭಾಗ. ನಾವೇನು ಮಾತನ್ನು ಕೊಟ್ಟ ಮಾತಿನಂತೆ ನಡೆದುಕೊಂಡು ಗ್ಯಾರಂಟಿಗಳನ್ನ ಕೂಡ ಯಶಸ್ವಿಯಾಗಿ ಈಗ ಅನುಷ್ಠಾನಕ್ಕೆ ತಂದಿರೋಂಥದ್ದು ಅದು ಒಂದು ಭಾಗ. ಸಾಕಷ್ಟು ಟೀಕೆ ಟಿಪ್ಪಣಿಗಳಾಗ್ತದೆ ನಮ್ಮ ಗ್ಯಾರಂಟಿಗಳ ಬಗ್ಗೆ. ಗ್ಯಾರಂಟಿಗಳು ಮುಕ್ತವಾಗಿ ಕೊಟ್ಬಿಟ್ರು, ಇಲ್ಲಿ ಅಭಿವೃದ್ಧಿಗೆ ಯಾವುದೇ ರೀತಿಯಾದ ಅನುದಾನ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳಾಗ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರಕ್ಕೆ, ನಮ್ಮ ತಾಲೂಕಿಗೆ ಇವತ್ತು ಅತಿ ಹೆಚ್ಚು ಅನುದಾನವನ್ನು ನಮ್ಮ ಸರ್ಕಾರದಿಂದ ತಂದು ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದೇವೆ. ಹಂಗಂತ ಎಲ್ಲ ಮಾಡ್ಬಿಟ್ಟಿದೀವಿ ಅಂತನೂ ಅಲ್ಲ, ಇನ್ನು ಸಾಕಷ್ಟು ಕೆಲಸಗಳು ಮಾಡೋದಿದೆ. ಸಂಪರ್ಕ ರಸ್ತೆಗಳು ಮಾಡೋದಿದೆ, ಜಮೀನ್ಗೆ ಹೋಗೋ ರಸ್ತೆಗಳು ಮಾಡೋದಿದೆ, ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಮಾಡೋದಿದೆ. ಇದರಿಂದ ನಮ್ಮ ನಗರಸಭೆಗೆ ಅಂತ ಬಂದಾಗ ಹೊಸ ಬಡಾವಣೆಗಳು ಸಾಕಷ್ಟಿದೆ. ಅವ್ರಿಗೆ ಬಿ ಖಾತೆ ಮಾಡ್ಕೊಡುವಂಥ ಕೆಲಸವನ್ನ ಈಗ ನಮ್ಮ ಸರ್ಕಾರ ಅಮೆಂಡ್ಮೆಂಟ್ ಮೂಲಕ ತಂದು ಬಿ ಖಾತೆಗಳು ಕೂಡ ಈಗ ಆಗ್ತಾರೆ ಅಂಥದ್ದು. ಸೊ ಅವರ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅವ್ರಿಗೆ ರಸ್ತೆಗಳು, ಚರಂಡಿಗಳು, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂಥ ಕೆಲಸವನ್ನು ಕೂಡ ನಾವು ಇವತ್ತು ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಮಗೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ. ಸೊ ಅದರಿಂದ ಖಂಡಿತವಾಗಿಯೂ ಹಂತವಾಗಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ತಾಲೂಕಿಗೆ, ನಮ್ಮ ಪಟ್ಟಣಕ್ಕೆ ಬೇಕಾಗಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿಯೂ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾನು ಈಗ ಮಾಡ್ಕೊಂಡು ಹೋಗ್ತಿದ್ದೇನೆ. ಮುಂದೆ ಕೂಡ ನಾನು ಮಾಡ್ತೀನಿ. ಎಸ್, 3 ವರ್ಷದ ಅವಧಿನಲ್ಲಿ ತಂದೆ ಕೂಡ ಆ ಕ್ಷೇತ್ರ ಬಗ್ಗೆ ಅವ್ರದೇ ಆದಂತ ಕನ್ಸೆಪ್ಟ್ ಕೊಂಡಿರ್ತದೆ, ಗೊತ್ತಿರ್ತದೆ ಏನ್ ಗುರಿ ಇಟ್ಕೊಂಡಿದ್ರು ಅಂತ. ನೀವು ಹೇಳಿದ್ದೇನು ಮಾಡಿದ್ದೇನು ಅಂದಾಗ ಏನೇನ್ ಮಾಡಿದ್ರಿ ಅಂತ ಹೇಳಿದ್ರಿ. ಇನ್ನೊಂದಷ್ಟು ಮಾಡೋ ಕೆಲಸಗಳು ಬಾಕಿ ಇರುತ್ತೆ. ಇಲ್ಲ, ಇದನ್ನ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀನಿ ಅಂತ ಅನ್ನೋದಾದ್ರೆ ಇರೋ ಅವಧಿನಲ್ಲಿ ಇನ್ನೇನು ಪ್ರಮುಖವಾಗಬೇಕಾಗತ್ತೆ ಅಂತ. ಇಲ್ಲ, ಈಗಾಗಲೇ ಹೇಳ್ದಂಗೆ ಸಂಪರ್ಕ ರಸ್ತೆಗಳು ಮತ್ತಷ್ಟು ನಮ್ಮಲ್ಲಿ ಆಗಬೇಕಾಗಿದೆ. ಸೊ ಅದನ್ನು ಕೂಡ ನಾವು ಮಾಡೋಕ್ಕಾಗುತ್ತೆ. PWD ಇಲಾಖೆ ಆಗಿರ್ಬೋದು, ನಮ್ಮ RDPR ಇಲಾಖೆ ಆಗಿರ್ಬೋದು, ಎರಡನ್ನೂ ಕೂಡ ನಾವು ಮಾಡಬೇಕಾಗ್ತದೆ. ಜಮೀನಿಗೆ ಹೋಗುವಂಥ ರಸ್ತೆಗಳು ಸಾಕಷ್ಟು ನಮ್ಮಲ್ಲಿ ಮೊದಲನೇ ಹಂತದಲ್ಲಿ ನಾವು ಜಮೀನು ರಸ್ತೆಗಳಲ್ಲಿ ಮ್ಯಾಪ್ನಲ್ಲಿರೋಂಥ ರಸ್ತೆಗಳನ್ನ ಒತ್ತುವರಿ ತೆರವು ಮಾಡಿಸುವಂಥ ಕೆಲಸವನ್ನು ಈಗ ಮಾಡಿದ್ದೀವಿ. ಅಲ್ಲಿ ರಸ್ತೆ ನಿರ್ಮಾಣ ಕೂಡ ಈಗ ಆಗಬೇಕಾಗ್ತದೆ. ಜೊತೆಗೆ ಪಟ್ಟಣ ಪ್ರದೇಶಗಳಲ್ಲಿ ತಮ್ಗೆ ಹೇಳ್ದಂಗೆ UGD ಈಗ ಸುಮಾರು 22 ಕೋಟಿಗಳಿಗೆ ನಾವು UGD ಕೆಲಸವನ್ನು ಕೂಡ ಪ್ರಾರಂಭ ಈಗ ಮಾಡಿದ್ದೀವಿ. ಮತ್ತಷ್ಟು ಅನುದಾನ ಬೇಕಾಗ್ತದೆ. ನಮ್ದು ವ್ಯಾಪ್ತಿ ದೊಡ್ಡದು, ಟೌನ್ ವ್ಯಾಪ್ತಿ ದೊಡ್ಡದು, ಬೆಳೀತಾ ಇದೆ. ಅದರಿಂದ ಅಲ್ಲಿಗೆ ಮೂಲಭೂತ ಸೌಕರ್ಯ, ರಸ್ತೆ, ಚರಂಡಿ, ಕುಡಿಯೋ ನೀರು, UGD ಈ ಒಂದು ಕೆಲಸವನ್ನು ಕೂಡ ಅಲ್ಲಿ ಮಾಡಲಿಕ್ಕೆ ಸಾಕಷ್ಟು ನಮಗೆ ಅನುದಾನ ಬೇಕಾಗ್ತದೆ. ಜೊತೆಗೆ ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ಲಿಕ್ಕೂ ಕೂಡ ಸಾಕಷ್ಟು ಅನುದಾನ ಈಗ ಬೇಕಾಗ್ತಿದೆ. ನಮ್ಮಲ್ಲಿ 2 ಏತ ನೀರಾವರಿ ಕಾರ್ಯಕ್ರಮ ಈಗ ನಡೀತಾ ಇದೆ. ಅದರಲ್ಲಿ ಒಂದು ಈಗ ನಾವು ಭೂಮಿ ಪೂಜೆ ಮಾಡೋಕ್ಕಾಗಿದೆ, ಇನ್ನೊಂದು ಒಂದು ಹುರಾ ಲಿಫ್ಟ್ 26 ಕೆರೆ ತುಂಬಿಸುವಂಥ ಯೋಜನೆ. ಆ ಒಂದು ಯೋಜನೆ ಕೂಡ ಈಗ ಆಲ್ಮೋಸ್ಟ್ ಕಂಪ್ಲೀಷನ್ಗೆ ಬಂದಿದೆ. ಸೊ ಇದೆಲ್ಲ ಆಯಿತು ಅಂತಂದರೆ ನಮಗೂ ಕೂಡ ಸಾಕಷ್ಟು ಜನರಿಗೆ ಅನುಕೂಲ ಮಾಡ್ದಂಗೆ ಆಗ್ತದೆ. ತಂದೆಯವ್ರ ಕನಸು ಕೂಡ ನೆನಸು ಮಾಡ್ದಂಗೆ ಆಗ್ತದೆ. ಜೊತೆಗೆ ನಮ್ಮ ದೇವಸ್ಥಾನ, ಶ್ರೀಕಂಠೇಶ್ವರ ಸ್ವಾಮಿಯ ದೇವಸ್ಥಾನ ಹೊಳೆ ಹೋಗ್ತದೆ. ಹೊಳೆ ಬಗ್ಗೆ ಸಾಕಷ್ಟು ನಿಮಗೂ ಕೂಡ ಗೊತ್ತಿರ್ತದೆ. ಅಲ್ಲಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಈಗ ತಾವೆಲ್ಲರೂ ಕೂಡ ಮಾಧ್ಯಮದವ್ರು ನೋಡ್ತಾ ಇರ್ತೀರ ಯಾವ ರೀತಿ ಕ್ಲೀನ್ಲಿನೆಸ್ ಮಾಡಲಿಕ್ಕೆ ನಾವು ನಿರಂತರವಾಗಿ ಅಲ್ಲಿ ನಾವು
ಈ ಬಟ್ಟೆಗಳ ರಾಶಿಯನ್ನ ತೆಗ್ಸೋ ಆಗಿರ್ಬೋದು, ಆ ಹೊಳೆಯನ್ನ ಸ್ವಚ್ಛ ಮಾಡಿಸೋದು, ಈ ರೀತಿಯಾದ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಅದರಿಂದ ಅಲ್ಲಿಗೂ ಕೂಡ ನಾವು ಒಂದು ಪರ್ಮನೆಂಟ್ ಆಗಿ ಒಂದು ಒನ್ ಟೈಮ್ ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸುಮಾರು 70 ಕೋಟಿಗಳಿಗೆ ಒಂದು DPR ತಯಾರು ಮಾಡಿಸಿ ಈಗ ಅದು ಬೋರ್ಡ್ನಲ್ಲಿ ಕೂಡ ಕ್ಲಿಯರ್ ಆಗಿ ಕ್ಯಾಬಿನೆಟ್ಗೆ ಬರೋಂಥ ಒಂದು ಹಂತದಲ್ಲಿದೆ. ರಿವರ್ ಫ್ರಂಟ್ ಡೆವಲಪ್ಮೆಂಟ್ನಲ್ಲಿ ನಾವು ನಮ್ಮ ಹೊಳೆಯ ಪ್ರದೇಶ ಏನಿದೆ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಏನು ಸ್ವಚ್ಛತೆನ ಕಾಪಾಡಲಿಕ್ಕೆ ಯಾವ ರೀತಿ ನಾವು ಕ್ರಮವನ್ನು ತಗೊಂಡು ಆ ಒಂದು ಕಾಮಗಾರಿ ಕೂಡ ಈಗ ಕ್ಯಾಬಿನೆಟ್ಗೆ ಬರೋಂಥ ಹಂತದಲ್ಲಿ, ಜೊತೆಗೆ ಒಂದು ವೇರನ್ನ ನಿರ್ಮಾಣ ಮಾಡಲಿಕ್ಕೆ ಏನು ನಮ್ಮ ಹೊಳೆ ಹೋಗ್ತಿದೆ ಆ ಹೊಳೆಯ ಪ್ರಭಾವ ಏನಿರುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಿರ್ಬೋದು, ಒಂದು ಸ್ನಾನಘಟ್ಟದ ನಿರ್ಮಾಣವನ್ನ ಮಾಡಿ ಮತ್ತಷ್ಟು ಸುಗಮವಾಗಿ ನೀರನ್ನ ಸಾಗಿಸ್ಲಿಕ್ಕೆ ನಾವು ಆ ಒಂದು ಕೆಲಸವನ್ನ ಕೂಡ ಕೈಗೆತ್ಕೊಂಡು ಸುಮಾರು 15 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಸಾಹೇಬರ ಕೊನೆ ಕ್ಯಾಬಿನೆಟ್ನಲ್ಲಿ ನಮಗೆ ಅವರು ಕೊಟ್ಟಿರೋಂಥದ್ದು, ಅದು ಕೂಡ ಈಗ ಟೆಂಡರ್ ಹೋಗ್ತಿದೆ. ಅದರಿಂದ ಇಂಥ ಹಲವಾರು ಯೋಜನೆಗಳು ಈಗ ನಡೀತಾ ಇದೆ. ಮತ್ತಷ್ಟು ಕೆಲಸ ಮಾಡೋದಿದೆ. ಸ್ಪೆಷಲಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ರೈತರ ಸಮಸ್ಯೆನೇ ಬೇರೆ, ಕಾಡಂಚಿನ ರೈತರ ಸಮಸ್ಯೆನೇ ಬೇರೆ. ಡಿಬೇಟ್ ಆತರ ಕಾಡಂಚಿನ ರೈತರು ಅವರು ಸಾಕಷ್ಟು ಸಮಸ್ಯೆಗಳಿದೆ, ಅವ್ರಿಗೆ ನಿರಂತರವಾಗಿ ಒಂದು ಹೋರಾಟ. ಕಾಡಂಚಿನ ಭಾಗದಲ್ಲಿ ಕೃಷಿ ಮಾಡೋದು ಅಂತಂದ್ರೆ ಅದು ಸುಲಭದ ಮಾತಲ್ಲ. ಅವರು ದಿನನಿತ್ಯ ಜಮೀನಿನಲ್ಲಿ ಒಂದು ಅಟ್ಟದ ಮೇಲೆ ಕೂತ್ಕೊಂಡು ಅಟ್ನಿ ಅಂತ ಕೂತ್ಕೊಂಡು ಅಲ್ಲಿ ಅವರು ಭಯದ ವಾತಾವರಣದಲ್ಲಿ ಅವ್ರು ಕೃಷಿಯನ್ನ ಮಾಡೋಂಥದ್ದು. ಯಾವಾಗ ಯಾವ ಸಂದರ್ಭದಲ್ಲಿ ಆನೆಗಳು ಬರ್ತದೋ, ಹುಲಿ ಬರ್ತದೋ, ಚಿರತೆ ಬರ್ತದೋ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಅಂತ ಒಂದು ಸನ್ನಿವೇಶದಲ್ಲಿ ನಮ್ಮಲ್ಲಿ 2 ರೇಂಜ್ ಬರ್ತದೆ. ಎಡಿಯಾಲ ಮತ್ತೆ ನಂಜನಗೂಡು ರೇಂಜ್ ಬರುತ್ತೆ. ಒಂದು ಓಂಕಾರ ರೇಂಜು, ಅದು ಗುಂಡ್ಲುಪೇಟೆ ಬಂದ್ರೂ ಟೆರಿಟರಿ ಸ್ವಲ್ಪ ನಮಗೂ ಕೂಡ ಸೇರ್ತದೆ. ಅದರಿಂದ ಅಲ್ಲಿ ನಾವೀಗ ಓಂಕಾರ ರೇಂಜ್ನಲ್ಲಿ ನಂಜನಗೂಡು ರೇಂಜ್ ಸಂಬಂಧಪಟ್ಟಂಗೆ ನಾವು ರೇಲ್ ಬ್ಯಾರಿಕೇಡಿಂಗ್ 4 ಕಿಲೋಮೀಟರ್ ಈಗ ಮಾಡಿಸ್ತಾ ಇದೀವಿ. 8 ಕಿಲೋಮೀಟರ್ ಟೋಟಲ್ ಇರೋವಂಥದ್ದು. ಇನ್ನು ಉಳಿಕೆ 4 ಕಿಲೋಮೀಟರ್ ನಾನು ಮಾಡಿಸ್ಬೇಕಾಗ್ತದೆ. ಜೊತೆಗೆ ಎಡಿಯಾಲ ರೇಂಜ್ ನಲ್ಲಿ ಈಗ ರೇಲ್ ಬ್ಯಾರಿಕೇಡಿಂಗ್ ಫುಲ್ ಆಗಿದೆ, ಪೂರ್ತಿ ಕಂಪ್ಲೀಟ್ ಆಗಿದೆ. ಅಲ್ಲಿಗೆ ಅಡ್ಡ ಕಮ್ಮಿಯನ್ನು ಕೂಡ ನಾವು ಹಾಕ್ಸಿ ಇದೇ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಡಿಯಾಲ ರೇಂಜೆ ಮೊದಲನೇ ಬಾರಿಗೆ ನಾವು ಚೈನ್ ಲಿಂಕ್ ಮೆಶ್ ಅನ್ನ ಸುಮಾರು 2.5-3 ಕಿಲೋಮೀಟರ್ಗೆ ನಾವು ಹಾಕಿರೋಂಥದ್ದು. ಚೈನ್ ಲಿಂಕ್ ಮೆಶ್ ಅನ್ನ ಕಾಡು ಪ್ರಾಣಿಗಳು ಮತ್ತೆ ಡೊಮೆಸ್ಟಿಕ್ ಕಾಡಲ್ಲಿರುವಂತ ಈಗ ಜಿಂಕೆಗಳಾಗಿರ್ಬೋದು, ಬೇರೆ ಏನು ನಿಮ್ಗೆ ಹರ್ಬಿವೋರಸ್ ಅನಿಮಲ್ಸ್ ಆಗಿ ಅವು ಅಲ್ಲಿ ಪಾಸ್ ಆದ್ರೆ ಮತ್ತೆ ಕಾರ್ನಿವರ್ಸ್ ಅನಿಮಲ್ಸ್ ಕೂಡ ಜೊತೆಗೆ ಪಾಸ್ ಆಗ್ತದೆ ಅನ್ನೋ ಇಂಟೆನ್ಷನ್ ನಲ್ಲಿ ನಮ್ಮ ಜನರ ಒಂದು ಬೇಡಿಕೆ, ನಮಗೆ ಮೆಶ್ ಹಾಕ್ಸ್ಕೊಡಿ ಅನ್ನೋ ಒಂದು ಬೇಡಿಕೆ. ಅದರಿಂದ ಅದನ್ನ ಪ್ರಾಯೋಗಿಕ ಹಂತದಲ್ಲಿ ನಾವು ಸುಮಾರು 1 ಕಿಲೋಮೀಟರ್ ನಾವು 1.5 ವರ್ಷದಿಂದನೇ ನಾವು ಪ್ರಯೋಗನ ಮಾಡಿದ್ದು. ನಾವು ಅದಾದ ಬಳಿಕ ಈಗ ಸುಮಾರು 2-3 ಕಿಲೋಮೀಟರ್ಗೆ ಈಗ ನಾವು ಅದನ್ನ ನಮ್ಮ PTCCF ಫಂಡ್ ನಲ್ಲಿ ನಾವು ಅದನ್ನ ತಂದು ಈಗ ಆ ಕೆಲಸ ಕೂಡ ಈಗ ನಡೀತಾ ಇದೆ. ಸೊ ಅದರಿಂದ ಈ ಕಾಡಂಚಿನ ರೈತರ ಒಂದು ಸಮಸ್ಯೆ ಏನಿದೆ ಅದನ್ನು ಕೂಡ ಬಗೆಹರಿಸಬೇಕು ಅನ್ನೋದು ನಮ್ಮ ತಂದೆಯವರ ಕನಸಾಗಿತ್ತು. ಅವ್ರವ್ರಿಗೆ ಮಾತನ್ನ ಕೂಡ ಕೊಟ್ಟಿದ್ರು. ಇಲ್ಲಿ ಒಂದು ಮಾಡೆಲ್ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ನೋಡೋ ಅಂತ ಬಂದು ನೋಡ್ಬೇಕು ಈ ರೀತಿಯಾದಂಥ ಕೆಲಸಗಳಿಲ್ಲ ಆಗ್ತಿದೆ ನನ್ನ ನಿಟ್ಟಿನಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೆ ಒಂದು ಆಸಕ್ತಿ ಇತ್ತು. ಅದರಂತೆ ಇವತ್ತು ಜನರ ಅಪೇಕ್ಷೆಯಂತೆ ವಿತ್ ನಮ್ಮ ವೈಲ್ಡ್ ಲೈಫ್ ಇಲಾಖೆಯವರ ಎಕ್ಸ್ಪರ್ಟೀಸನ್ನು ಕೂಡ ಜೊತೆಗೂಡಿ ಇವತ್ತು ನಾವು ಈ ಏನು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನೋದೇನಿದೆ ಅದನ್ನ ತಡೆಗಟ್ಟಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಇವತ್ತು ಪ್ರಯತ್ನವನ್ನ ಪಟ್ಟಿದ್ದೇವೆ. ಎಡಿಯಾಲ ರೇಂಜ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಈಗ ಆಗಿರೋಂಥದ್ದು. ನಮ್ಮ ನಂಜನಗೂಡು ಟೆರಿಟೋರಿಯಲ್ ಲಿಮಿಟ್ಸ್ ಬರ್ತದೆ, ಅದರಿಂದ ನಮ್ಮ ಓಂಕಾರಲ್ಲಿ ನಾವು ಆಕ್ಷನ್ ತಗೊಂಡ್ರೆ ಟೆರಿಟೋರಿಯಲ್ ಲಿಮಿಟ್ಸ್ ನಮ್ಗೆ ಕಂಟ್ರೋಲ್ ಸಿಗುತ್ತೆ. ಅದರಿಂದ ಆ ಒಂದು ಭಾಗಕ್ಕೂ ಕೂಡ ಈಗ ನಾವು ರೈಲ್ ಬ್ಯಾರಿಕೇಡನ್ನ ಮಾಡಿ ಮುಂದಿನ ಹಂತದಲ್ಲಿ ಯಾವ ರೀತಿ ನಾವು ಮತ್ತಷ್ಟು ಅನುದಾನವನ್ನ ತಂದು ಅದನ್ನ ಆ ಏರಿಯಾವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿ ನಾವು ಯಾವ ರೀತಿ ಒಂದು ಕಾನ್ಫ್ಲಿಕ್ಟ್ ಅನ್ನ ತಡೆ ಕಟ್ಬೋದು ಅನ್ನೋದ್ರ ಬಗ್ಗೆ ಈಗ ಚಿಂತನೆ ನಾವು ಮಾಡ್ತಿದ್ವಿ. ಖಂಡಿತವಾಗಿಯೂ ನನ್ನ ಅವಧಿನಲ್ಲಿ ಒಂದು ಶಾಶ್ವತವಾದಂಥ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡ್ತೀನಿ. ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದೀರಿ, ನಿಮ್ದೇ ಆದಂತ ಒಂದಷ್ಟು ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಅಲ್ಲಿರೋ ಒಂದಷ್ಟು ಇದನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕು, ಅದೇನೋ ಮಾಡಬೇಕು, ಒಂದಷ್ಟು ಲೆಕ್ಕಾಚಾರ ಇರುತ್ತೆ. ನಿಮ್ಮ ಕನಸಿನ ನಂಜನಗೂಡು ಈಗ ಹೇಳೋದು ರೋಟೀನ್ ಏನೇನಾಗಿದೆ, ಏನ್ ಡಿಮ್ಯಾಂಡ್ ಇದೆ, ಏನ್ ಅವಶ್ಯಕತೆಗಳಿದೆ, ಇವೆಲ್ಲವನ್ನು ಹೇಳ್ತಾ ಬಂದ್ರೆ ಬಟ್ ಒಂದು ಹೆಗ್ಗುರುತು ಈ ತರದೇನೋ ಮಾಡ್ಬೇಕು ಅನ್ನೋದೇನೋ ಪರಿಕಲ್ಪನೆ ಇದೆಯಾ ಅಂತ. ಬಿಕಾಸ್ ಆಫ್ ಯಂಗ್ಸ್ಟರ್ಗಳು ಗೊತ್ತು ನಿಮ್ಗೆ, ಒಂದು ಕೃಷಿ ಅದು ರೈತರನ್ನ ಹೇಳ್ತಾರೆ, ಕಾಡಂಚಿನ ಭಾಗದ ರೈತರ ವ್ಯವಸಾಯದ್ದು, ಮತ್ತೆ ಇನ್ನೂ ಮಾಮೂಲಿ ರೈತರು, ಮತ್ತೊಂದು ನಗರಸಭೆ ವ್ಯಾಪ್ತಿ, ಮೂರನೇದು ಹೇಳಿದ್ರು. ಬಟ್ ಎಲ್ಲಾ ಭಾಗದ ಯುವಕರು ಅವ್ರದ್ದು ಉದ್ಯೋಗ ಹುಡುಕೋದಾಗ್ಲಿ, ಮತ್ತೊಂದು ಸ್ವಾವಲಂಬಿ ಬದುಕು ಕಟ್ಕೊಳ್ಳೋದಾಗ್ಲಿ, ಇವೆಲ್ಲ ಒಂದಷ್ಟು ಲೆಕ್ಕಾಚಾರಗಳಿರುತ್ತೆ. ಬಟ್ ನಿಮ್ದು ಏನಾರ ಒಂದಷ್ಟು ಕಾನ್ಸೆಪ್ಟ್ ಇದೆಯಾ ಯಂಗ್ಸ್ಟರ್ಗಳಿಗೆ ದಾರಿ ತೋರ್ಸಕ್ಕೆ ಮತ್ತೆ ಅವಕಾಶ ಮಾಡ್ಕೊಳಕ್ಕೆ ಅಂತ? ಕಾನ್ಸೆಪ್ಟ್ ಸಾಕಷ್ಟು ಇರುತ್ತೆ, ಆದ್ರೆ ಇಂಪ್ಲಿಮೆಂಟೇಷನ್ ಎಲ್ಲವನ್ನು ಕೂಡ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆಂತಂದ್ರೆ ಇವತ್ತು ನನ್ಗೆ ಅಬ್ರಾಡ್ ನಲ್ಲಿ ಮಾಸ್ಟರ್ಸ್ ಮಾಡ್ಬೇಕು ಅನ್ನೋದು ನನಗೆ ಆಸಕ್ತಿ ತುಂಬಾ ಕಡಿಮೆ. ಇನ್ನು ನನಗೆ ಇಮಿಡಿಯೇಟ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಕೂಡ ನಂಗೆ ಇಂಟೆನ್ಷನ್ ಇದೆ. ಯಾಕಂದ್ರೆ ತಂದೆಯವ್ರಾಗ ಸೋತಿದ್ರು,
ಲೋಕಸಭೆ ಸೋತಿದ್ರು, ನನಗೂ 19 ಕೂಡ ಅಬ್ರಾಡ್ ಅದು ಕೂಡ ಅದು 1000 ಚಿಲ್ಲರೆ ಮತಗಳು, ಅದೇ ದೊಡ್ಡ ದೊಡ್ಡ ಸೋಲೇನ್ ಆಗಿರ್ಲಿಲ್ಲ ಅದು. ಆದ್ರೂ ನಂಗೆ ಆ ಟೈಮಲ್ಲಿ ನಂಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ತಂದೆಯವರು ರಿಸಲ್ಟ್ ಬಂದಿದ್ದು ಪ್ರಾಬ್ಲಿ ಏಪ್ರಿಲ್ ಮೇ ಟೈಮಲ್ಲಿ ಬಂತು. ನಾನು ಸೆಪ್ಟೆಂಬರ್ ಅಲ್ಲಿ ನೋಡ್ಬೇಕಾಗಿತ್ತು. ಮೇ 2019. ಅದರಿಂದ ನನಗೆ ಹೋಗ್ಲಿಕ್ಕೂ ಕೂಡ ಆಸಕ್ತಿ ಆ ಟೈಮಲ್ಲಿ ಕಡಿಮೆ ಇತ್ತು. ಓಕೆ. ಇವನು ನನಗೆ ಮಾಸ್ಟರ್ಸ್ ಪಬ್ಲಿಕ್ ಪಾಲಿಸಿನಲ್ಲೇ ಮಾಡಬೇಕು ಅಂತ ನನಗೆ 4th ಇಯರ್ ಲಾ ಸ್ಕೂಲಲ್ಲಿ ನಂಗೆ ಇಂಟ್ರೆಸ್ಟ್ ಇತ್ತು. ಆದ್ರೂ ಆ ಟೈಮಲ್ಲಿ ನನಗೆ ಆ ಟೈಮಲ್ಲಿ ಜೊತೆಗಿರ್ಬೇಕು, ಫ್ಯಾಮಿಲಿ ಜೊತೆಗೆ ಅನ್ನೋ ಇಂಟೆನ್ಷನ್ ಇಂದ ನನಗೆ ಹೋಗ್ಲಿಕ್ಕೆ ಈ ವರ್ಷ ಬೇಡ ಅಂತಾನೆ ನಾನು ನಮ್ಮ ತಂದೆಯವ್ರಿಗೆ ಹೇಳಿದೆ. ಆದ್ರೂ ಅವರು ಇಲ್ಲ, ಈಗ ಓದೋ ಟೈಮಲ್ಲಿ ನೀನು ಓದ್ಬೇಕು, ಆಮೇಲೆ ಬೇಕಾದ್ರೆ ನೀನು ಬಂದು ಪ್ರಾಕ್ಟೀಸ್ ಮಾಡು ಅಂತ ಅವರು ಒಂದು ಎಕ್ಸ್ಪೋಜರ್ ಸಿಗ್ತಿದೆ ನಿಂಗೆ, ಎಕ್ಸ್ಪೋಜರ್ಗಾಗಿ ನೀನು ಹೋಗ್ಬೇಕು ಅಂತ ಪುಷ್ ಮಾಡಿದ್ದಕ್ಕೆ ನಾನು ಮಾಸ್ಟರ್ಸು ಪಾಲಿಸಿನಲ್ಲಿ ಅಲ್ಲಿ UK ನಲ್ಲಿ ಮಾಡಿಕೊಂಡು ಬಂದೆ. ಈಗ ಅಲ್ಲಿನ ಎಕ್ಸ್ಪೋಜರ್ ಸಾಕಷ್ಟು ಇರ್ತದೆ. ಅಲ್ಲಿ ನಾವು ಯಾವ ರೀತಿಯಾದಂಥ ಗವರ್ನೆನ್ಸ್ ಅನ್ನ ನೋಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ, ಪಾಲಿಸಿ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗ್ತದೆ, ಜೊತೆಗೆ ಅಲ್ಲಿನ ಪಾರ್ಲಿಮೆಂಟ್ಸ್ ಯಾವ ರೀತಿ ಫಂಕ್ಷನ್ ಆಗ್ತದೆ ಅನ್ನೋದು ಕೂಡ ನಮಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಗ್ತಾ ಇತ್ತು. ಆಮೇಲೆ ನಮಗೆ ಪಾಲಿಸಿ ಓದ್ತಾ ಇರೋದ್ರಿಂದ ನಮಗೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಪಾಲಿಸಿ ಮೇಕರ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ಬೋದು, ಬ್ಯೂರೋಕ್ರಾಟ್ಸ್ ಆಗಿರ್ಬೋದು, ಸಾಕಷ್ಟು ಜನ ನಮ್ಮೊಟ್ಟಿಗೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು. ಸೊ ಸಹಜವಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಅಲ್ಲಿ ಸಿಕ್ಕಂಥ ಎಕ್ಸ್ಪೋಜರ್ ಕೂಡ ಕೌಂಟ್ ಆಗ್ತದೆ. ಸೊ ಅಲ್ಲಿ ನಮಗೆ ಒಂದು ಅಂತಂದರೆ ಕ್ಲೀನ್ನೆಸ್, ಅದನ್ನು ಯಾವ ರೀತಿ ನಾವು ಇಲ್ಲಿ ಕಾಪಾಡ್ಬೋದು ಅನ್ನೋದ್ರ ಬಗ್ಗೆ ನನಗೂ ಸಾಕಷ್ಟು, ಯಾಕಂದರೆ ಹಂತವಾಗಿ ಹೋಗೋದ್ರಿಂದ ಅದನ್ನು ಯಾವ ರೀತಿ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಸಾಕಷ್ಟು ಚಿಂತನೆ ಮಾಡಿ ಈಗ ಹಂತವಾಗಿ ಮಾಡೋಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ವಿ. ಈಗಾಗಲೇ ಹೇಳಿದೆ, ಹೊಳೆಯನ್ನು ನಾವು ಸ್ವಚ್ಛತೆನ ಕಾಪಾಡಲಿಕ್ಕೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ. ಅದರಿಂದ ಈಗ ನಾವೇನು ಮಾಡಿದ್ದೀವಿ, ನೀವು ಇನ್ನೊಂದು ಬಂದರೆ ನೋಡ್ಬೋದು, ಹೊಳೆಗೆ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಗೋಸ್ ಡೈರೆಕ್ಟ್ಲಿ ಟು ದ ಟೆಂಪಲ್. ಅಲ್ಲಿಗೆ ಟೆಂಪಲ್ಗೆ ಕನೆಕ್ಟಿವಿಟಿ ಅಂಡರ್ ಪಾಸ್ ಮೂಲಕ ಇರೋಂಥದ್ದು, ಮೇಲೆ ನ್ಯಾಷನಲ್ ಹೈವೇ ಹೋಗ್ತದೆ. ಸೊ ಅದರಿಂದ ಆ ಒಂದು ಸಂಪರ್ಕ ಕಟ್ಟಾಗ್ಬಿಟ್ಟಿತ್ತು. ಮೇಲ್ಗಡೆನೆ ಬರೀ ಕ್ರಾಸಿಂಗ್ ಮಾಡೋ ಅಂತ ಒಂದು ಪದ್ಧತಿ ಇತ್ತು. ಈಗ ಬ್ಯಾರಿಕೇಡಿಂಗ್ ಮಾಡಿದ್ವಿ, ಪೂರ್ತಿ ಬ್ಯಾರಿಕೇಡಿಂಗ್ ಮಾಡಿ ಭಕ್ತಾದಿಗಳು ಬಂದಾಗ ಹೊಳೆಗೆ ಅವರು ಅಂಡರ್ ಪಾಸ್ ಅಲ್ಲೇ ಹೋಗುವಂತ ಕೆಲಸ ಈಗ ಆಗ್ತಾ ಇದೆ. ಸೊ ನಾವು ಏನಕ್ಕೆ ಈ ರೀತಿಯಾದಂತ ಒಂದು ಕೆಲಸ ಮಾಡಿದೀವಿ ಅಂತಂದ್ರೆ, ಹೊಳೆನಲ್ಲಿ ಹೋಗುವಂತ ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇದನ್ನ ತಡೆಗಟ್ಟಲಿಕ್ಕೆ ನಾವು ಮೊದಲನೇದಾಗಿ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಹೊಳೆ ಸಂಪರ್ಕವನ್ನ ಕಂಟ್ರೋಲ್ಗೆ ತಗೊಂಡಾಗ ನಮ್ಗೆ ಸೂಪರ್ವೈಸ್ ಮಾಡ್ಲಿಕ್ಕೂ ಕೂಡ ಸುಲಭ ಆಗ್ತಿದೆ. ಸೆಕ್ಯೂರಿಟಿ ಗಾರ್ಡ್ಸ್ ಇದನ್ನ ಸೂಪರ್ವೈಸ್ ಮಾಡ್ಲಿಕ್ಕೆ ಈಗ ಒಂದೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಆಗಿರೋದ್ರಿಂದ ನಮಗೆ ಸೂಪರ್ವೈಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದನ್ನ ಇಂಪ್ಲಿಮೆಂಟ್ ಮಾಡಿ ಈಗ ಅಲ್ಲಿ ಸಾಕಷ್ಟು ಡಸ್ಟ್ಬಿನ್ಸ್ ಅನ್ನ ಕೂಡ ಹಾಕಿದ್ದೀವಿ. ಈಗ ಅತಿ ಶೀಘ್ರದಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇಂದ ಕೂಡ ನಾವು ಇನ್ಸ್ಪೆಕ್ಷನ್ ಅನ್ನು ಕೂಡ ನಾವು ಯಾರು ಬರ್ತಾರೆ ಅವರ ಬ್ಯಾಗ್ಸ್ ನಲ್ಲಿ ಏನಿದೆ, ಈಗ ಸಾಕಷ್ಟು ಜನ ಅಲ್ಲಿ ಬಂದು ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಅದರಿಂದ ಆಗುವಂತ ಪೊಲ್ಯೂಷನ್ ಆಗಿರ್ಬೋದು, ಜೊತೆಗೆ ಪ್ಲಾಸ್ಟಿಕ್ ಜನರೇಟ್ ಆಗ್ತದೆ, ಅದನ್ನ ತಡೆಗಟ್ಟಲಿಕ್ಕೆ ಈಗ ಕ್ರಮವನ್ನ ತಗೊಳ್ಳಿಕ್ಕೆ ಹಂತವಾಗಿ ಈ ರೀತಿ ಪ್ಲಾನಿಂಗ್ ಮಾಡ್ತಿದೀವಿ. ಅದರಿಂದ ಹಂಗಂತ ನಾವು ಏನೋ ಬೇರೆ ದೇಶಗಳೇನೋ ಸೂಪರ್ ಅಡ್ವಾನ್ಸ್ಡ್ ಆಗಿ ಅವರೇನೋ ಡೆವಲಪ್ ಆಗಿದ್ದಾರೆ ಅಂತಲ್ಲ. UK ನಲ್ಲೂ ಸಾಕಷ್ಟು ಪಾಟ್ ಹೋಲ್ಸ್ ಇದೆ. ನಾನು ಕೂಡ ನೋಡಿ ಸಾಕಷ್ಟು ಪಾಟ್ ಹೋಲ್ಸ್ ಇದೆ. ಅಲ್ಲೂ ಕೂಡ ಪ್ಯಾಚ್ ವರ್ಕ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನೀಟಾಗಿ ಮಾಡೋದಿಲ್ಲ, ಸಾಕಷ್ಟು ನೋಡಿದೀವಿ. ಅದರಿಂದ ಅಲ್ಲಿ ಸಿಗೋಂಥ ಎಕ್ಸ್ಪೋಜರ್ ಅನ್ನ ನಾವು ಯಾವ ರೀತಿ ಒಳ್ಳೇದಿನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಚಿಂತೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಎಸ್, ನಂಜನಗೂಡು ಕ್ಷೇತ್ರದ ಬಗ್ಗೆ ನಿಮ್ದೇ ಆದಂತ ಪರಿಕಲ್ಪನೆಗಳು, ಏನ್ ಮಾಡಿದ್ರಿ, ಏನ್ ಮಾಡ್ಬೇಕು, ವಾಟ್ ನೆಕ್ಸ್ಟ್ ಅಂತ ಎಲ್ಲ ಸ್ಪಷ್ಟವಾಗಿ ಹೇಳ್ತಾ ಬಂದ್ರಿ. ತಂದೆಯವರು ಏನ್ ಮಾಡಿದ್ರು ಈ ಹಿಂದೆ ಮತ್ತೆ ಲೆಕ್ಕಾಚಾರಗಳನ್ನ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಬಟ್ ದರ್ಶನ್ ಧ್ರುವನಾರಾಯಣ ಅವರು ವಿಧಾನಸಭೆಯಲ್ಲಿ ಕೂತಾಗ 224ರಲ್ಲಿ ಪ್ರಸ್ತುತ ರಾಜಕಾರಣ ಗೊತ್ತು, ತಮಿಳುನಾಡು ರಾಜಕಾರಣ 4-5 ದಶಕದ ದ್ರಾವಿಡ ಚಳುವಳಿಯ DMK ADMK ಪಾರ್ಟಿಯನ್ನು ಸೋಲಿಸಿ TVK ಅಧಿಕಾರಕ್ಕೆ ಬಂತು. ಯಂಗ್ ಜನರೇಷನ್ ನಿರೀಕ್ಷೆ ಮಾಡ್ತಿರೋದು ಬೇರೆ. ಇವತ್ತು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿನ ಹೊರತುಪಡಿಸಿ CJP ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪೇಜ್ಗಳೆಲ್ಲ ಮಿಲಿಯನ್ ಗಟ್ಟಲೆ ಮುಂದೆ ಫಾಲೋವರ್ಸ್ ಆಗಿ ಹೋಗ್ತಿರ್ತಾರೆ. ಜನಗಳ ನಿರೀಕ್ಷೆಗಳು ಬೇರೆ ಇವತ್ತು ಯಂಗ್ ಜನರೇಷನ್. ನಿಮ್ಗೆ ಏನಿಸುತ್ತೆ ಇವತ್ತಿನ ಪಾಲಿಟಿಕ್ಸ್ ಬಗ್ಗೆ? ಅಲ್ಲ, ಅಲ್ಟಿಮೇಟ್ಲಿ ನಾವು ಡೆಲಿವರ್ ಮಾಡಲೇಬೇಕಾಗುತ್ತೆ. ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಡೆಲಿವರ್ ಮಾಡಲೇಬೇಕಾಗ್ತದೆ. ಆಮೇಲೆ ನಾವು ಅಪ್ಡೇಟ್ ಆಗಬೇಕು. ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ ಯಾರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳು ಬೇಕು, ಏನು ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಂಡು ಅದಕ್ಕೆ ನಾವು ಕೇಟರ್ ಮಾಡೋದು ನಮ್ಮ ಜವಾಬ್ದಾರಿ. ನಾವು ಕೂಡ ಇವತ್ತಿನ ಜನರೇಷನ್ ಅಂತ ಅಪ್ಡೇಟ್ ಆಗಲೇಬೇಕಾಗುತ್ತೆ. ಆದ್ರಿಂದ ಅದನ್ನ ದೂಷಣೆ ಮಾಡೋ ಅಂಥದ್ದಲ್ಲ. CJP ಆಗಿರ್ಬೋದು, ಇನ್ಯಾವುದರ ಪಾರ್ಟಿ ಆಗಿರ್ಬೋದು, ಅವ್ರ ಅಜೆಂಡಾ ಏನು, ಅವ್ರು ಏನು ಕೇಳ್ತಾ ಇದಾರೆ ನಾವು ತಿಳ್ಕೊಂಡು ಅದನ್ನು ಕೂಡ ನಾವು ನಮ್ಮ ಹಂತದಲ್ಲಿ ಯಾವ ರೀತಿ ಅದನ್ನ ಅಡ್ರೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಇವತ್ತು ಮಾಡಬೇಕಾಗ್ತದೆ. ಈಗ ನಾನು ನಮ್ಮ ತಂದೆಯವ್ರಿಗೆ
ನಾನು ಅವ್ರಿಗೆ ಒಂದು ಸಜೆಷನ್ ಅನ್ನ ನಾನು ಕೊಟ್ಟಿದ್ದೆ. ಏನಂತ? ನಾನು UK ನಲ್ಲಿ ಓದ್ತಿರ್ಬೇಕಾದ್ರೆ ಕೋವಿಡ್ ಟೈಮ್ ಹೇಳ್ದಂಗೆ, ಆಗ ಋಷಿ ಸುನಾಕ್ ಅವರು ಪ್ರಧಾನಮಂತ್ರಿ PM ಅಲ್ಲಿ ಸಾಕಷ್ಟು ಯೋಜನೆಗಳನ್ನ ಅವ್ರು ತಂದ್ರು ಟೈಮ್ನಲ್ಲಿ. ಆ ಒಂದು ಟೈಮ್ನಲ್ಲಿ ಏನಾಗಿತ್ತು, UK ನಲ್ಲಿ ಯಾರು ಕೂಡ ಮನೆಯಿಂದ ಆಚೆ ಹೋಗಿ ರೆಸ್ಟೋರೆಂಟ್ಸ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ಅವರು ಹೋಗಿ ವ್ಯಾಪಾರ ಮಾಡ್ತಾ ಇರ್ಲಿಲ್ಲ. ಆ ಟೈಮ್ನಲ್ಲಿ ಅವರೊಂದು ಕಾನ್ಸೆಪ್ಟ್ ತರ್ತಾರೆ, ಈಟ್ ಔಟ್ ಟು ಹೆಲ್ಪ್ ಔಟ್ ಅಂತ. ಪರ್ಸೆಂಟೇಜ್ ಆಫ್ ದ ಬಿಲ್ ಈ 50% ಡಿಸ್ಕೌಂಟ್ ಕೊಡುವಂತ ಒಂದು ಪದ್ಧತಿ. ಸೊ ದಟ್ ಜನ ಆಚೆ ಬಂದು ಎಂಗೇಜ್ ಆಗ್ಲಿ. ಮತ್ತೆ ಲಾಕ್ಡೌನ್ ಮೂಡ್ನಲ್ಲೇ ಇದ್ರೆ ಎಕಾನಮಿ ಸಫರ್ ಆಗ್ತದೆ, ಆಚೆ ಬರ್ಲಿ ಅಂತ ಈ ಒಂದು ಕಾನ್ಸೆಪ್ಟ್ ಅನ್ನ ತಂದು ಅವರು 50% ಆಫ್ ದ ಬಿಲ್ ವಿಲ್ ಬಿ ಬೋನ್ ಬೈ ದ ಗವರ್ಮೆಂಟ್ ಅಂತ ನಮಗೆ ಜನರಿಗೆ 50% ಡಿಸ್ಕೌಂಟ್ ಕೊಡುವಂತ ಒಂದು ಕೆಲಸ ಆಯ್ತು, ಈಟ್ ಔಟ್ ಟು ಹೆಲ್ಪ್ ಔಟ್ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಕೋವಿಡ್ ನಂತರ ಆಯ್ತು. ಸೊ ಸಹಜವಾಗಿ ಲೇಬರ್ ಪಾರ್ಟಿ, ಇವ್ರ ಕನ್ಸರ್ವೇಟಿವ್ ಲೇಬರ್ ಪಾರ್ಟಿ ಸಹಜವಾಗಿ ಒಂದು ಪಾಲಿಸಿ ತಂದ್ರು, ಅವರ ಪಾರ್ಟಿ ಮ್ಯಾನಿಫೆಸ್ಟೋ ಒಂದು ಪಾಲಿಸಿ ಏನಂತಂದ್ರೆ, ವಾಟ್ ನೆಕ್ಸ್ಟ್ ಆಫ್ಟರ್ ಕೋವಿಡ್ ಆದ್ಮೇಲೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ನಮ್ಮ ಪಾರ್ಟಿ ಮ್ಯಾನಿಫೆಸ್ಟೋ ಏನಿರಬೇಕು ಆಫ್ಟರ್ ಕೋವಿಡ್ ಟು ರಿವೈವ್ ದ ಕಂಟ್ರಿ. ಸೊ ಅದ್ ನಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕೆಂತಂದ್ರೆ ಮ್ಯಾನಿಫೆಸ್ಟೋನಲ್ಲಿ ಈಗ ಕೋವಿಡ್ ಇಂದ ಸಾಕಷ್ಟು ಹಾನಿ ಆಗಿದೆ, ಎಕಾನಮಿಗೆ ಆಗಿರ್ಬೋದು, ಜನರ ಜೀವನಕ್ಕಾಗಿರ್ಬೋದು ಸಾಕಷ್ಟು ಹಾನಿ ಆಗಿದೆ. ಅದನ್ನ ರಿಪೇರ್ ಮಾಡಲಿಕ್ಕೆ ಮತ್ತೆ ನಮ್ಮ ಜನನನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ ಎಕಾನಮಿಯನ್ನ ವಾಪಸ್ಸು ಯಾವ ಸ್ಟೇಟ್ ನಲ್ಲಿ ಇತ್ತು ಅದಕ್ಕೆ ಅದೇ ಸ್ಟೇಟ್ಗೆ ತಂದು ಮತ್ತೆ ಅದನ್ನ ರಿವೈವ್ ಮಾಡಲಿಕ್ಕೆ ನಾವೇನೇನು ಕ್ರಮವನ್ನ ತಗೊಬಹುದು ಅನ್ನೋದಕ್ಕೆ ಒಂದು ಮ್ಯಾನಿಫೆಸ್ಟೋವನ್ನ ನಮ್ಮ ಸ್ಟೇಟ್ ನಲ್ಲೂ ಕೂಡ ನಾವು ಯಾಕೆ ಮಾಡಬಾರ್ದು ಅದ್ರ ಬಗ್ಗೆ ನಾನು ಒಂದು ಸಜೆಷನ್ ಕೊಟ್ಟಿದ್ದೆ. ಅವರು ಕೂಡ ಪಾಸಿಟಿವ್ ಆಗಿ ತಗೊಂಡು, ಇಲ್ಲ ನಾನು ಕೂಡ ನಮ್ಮ ಮ್ಯಾನಿಫೆಸ್ಟೋ ಸಮಿತಿಯ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, ಅವರು ಕೂಡ ನಾನು ಮಾತನಾಡ್ತೀನಿ ಅಂತ ಅವರು ಹೇಳಿದ್ರು. ಬಟ್ ಅದೇ ಇಂಥ ಒಂದು ವಿಚಾರಗಳಲ್ಲಿ ತಂದೆಯವರು ಕೂಡ ನಂಗೆ ಸಾಕಷ್ಟು ಅವ್ರ ಒಪಿನಿಯನ್ ಅನ್ನು ಕೂಡ ತಗೊಳ್ಳೋರು. ಯಾಕಂದ್ರೆ ಯೂತ್ಸ್ ಏನ್ ಯೋಚನೆ ಮಾಡ್ತಿದ್ದಾರೆ. ಖಂಡಿತ, ಯಾಕಂದ್ರೆ ಆ ನಿರ್ಧಾರ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ತಮಿಳುನಾಡಿನ ರಿಸಲ್ಟ್ ಏನಿದೆಯಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳು ಆದಿಯಾಗಿ ಇರೋರೆಲ್ಲ ಪ್ರೆಸೆಂಟ್ ಯಾರಿದ್ದಾರೆ ಅಳುಬ್ರಲ್ಲ ಅದನ್ನ ಕಲಿಬೇಕಾಗತ್ತೆ. ಜನಗಳಿಗೆ ಬೇಕಾಗಿದೆ ನಾವು ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನೇ ಬದಲಾಯಿಸ್ಬಿಡ್ತಾರೆ. ನಾವು ಬದಲಾಗದೆ ಹೋದ್ರೆ ಜನ ನಮ್ಮನ್ನೇ ಬದಲಾಯಿಸ್ತಾರೆ ಅಂತ. ಡೆಫಿನೆಟ್ಲಿ ಅಲ್ಟಿಮೇಟ್ಲಿ ಏನಾಗ್ತದೆ, ಅಲ್ಟಿಮೇಟ್ಲಿ ನಾವು ಜನರಿಗೋಸ್ಕರ ಕೆಲಸ ಮಾಡ್ತಿರೋದು, ಜನರಿಂದ ಆಯ್ಕೆ ಆಗಿರೋದು, ಜನರಿಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡ್ಕೊಡೋದು ನಮ್ಮ ಮೊದಲನೇ ಜವಾಬ್ದಾರಿ ಅದು. ಸೊ ಆದ್ರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲಸವನ್ನ ಮಾಡ್ಬೇಕಾಗ್ತದೆ. ಎಸ್ಪೆಷಲಿ ಈಗಿನ ಟೈಮ್ ನಲ್ಲಿ ಈಗ AI ಇಸ್ ಟೇಕಿಂಗ್ ಓವರ್. AI ಸಾಕಷ್ಟು ಈಗ ಮುನ್ನೆಲೆಗೆ ಬಂದಿದೆ. ಆ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ಅಪ್ಡೇಷನ್ಸ್ ಆಗಿದೆ. ಈಗ ಮೆಡಿಕಲ್ ಫೀಲ್ಡ್ ಅಲ್ಲಿ ನೋಡಿದ್ರೆ ರೇಡಿಯಾಲಜಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಈಗ AI ಬಳಕೆ ಆಗ್ತಿರೋಂಥದ್ದು. ಹೌದು, ಸಾಕಷ್ಟು ಬೇರೆ ಬೇರೆ ಸೆಕ್ಟರ್ಸ್ ನಲ್ಲಿ AI ಬಳಕೆ ಆಗ್ತದೆ. ಅದರಿಂದ ಸಾಕಷ್ಟು ನಮ್ಗೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋ ಸನ್ನಿವೇಶ ಕೂಡ ಈಗ ಇರೋ ಅಂಥದ್ದು. ಅದನ್ನ ನಾವು ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ, ಹೌ ಆರ್ ವಿ ಪ್ರಿಪೇರ್ ಟು ಟ್ಯಾಕಲ್ ದಟ್ ಸಿಚುವೇಶನ್. ಆಮೇಲೆ ಈಗ ನಿಮ್ಗೆ ಅನ್ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಈಗ ನಾವು ಟೆಕ್ನಿಕಲ್ ಕೋರ್ಸಸ್ ಅನ್ನ ಯಾವ ರೀತಿ ಜನರಿಗೆ ಪುಷ್ ಮಾಡ್ತಾ ಇದೀವಿ. ಈಗ ನಾವು ಕೂಡ ಪ್ರತಿ ವರ್ಷ ನಮ್ಮ ತಂದೆಯವರ ಪ್ರಯುಕ್ತ ಉದ್ಯೋಗ ಮೇಳವನ್ನ ನಾವು ಮಾಡ್ತೀವಿ, ನಂಜನಗೂಡಲ್ಲಿ ಮಾಡ್ತೀವಿ. ಪ್ರತಿ ವರ್ಷ ನಾವು ಮಾಡ್ತೀವಿ. ಕನಿಷ್ಠ ಪಕ್ಷ 1200ರಿಂದ 1500 ಆವರೇಜ್ ಸ್ಟೂಡೆಂಟ್ಸ್ ಬಂದು ಭಾಗವಹಿಸ್ತಾರೆ. ಅದರಲ್ಲಿ ನನ್ನ ಆವರೇಜ್ 350-400 ಜನಕ್ಕಾದ್ರೂ ಕೆಲಸ ಅಂತ ಅಲ್ಲಿ ಆಗ ಅಂತದ್ದು. ಅದಾದ ಬಳಿಕ ನಮ್ಗೆ ನಿರಂತರವಾಗಿ CVs ಬರ್ತಾ ಇರುತ್ತೆ ನಮ್ಮ ಆಫೀಸ್ಗೆ. ನಮ್ಗೆ ಡೈರೆಕ್ಟ್ ಆಗಿ ಕೊಡ್ತಾರೆ MA, BA, MA, BCom, MCom, BCA, MCA, BA, MA ಈಗಾಗಲೇ ಹೇಳಿದ್ರು ಸಾಕಷ್ಟು ಈ ತರ ಕೋರ್ಸಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕಂತ ಕೆಲಸವನ್ನ ಕೊಡ್ಸ್ಲಿಕ್ಕೆ ನಮ್ ಕೈಲಿ ಆಗ್ತಿದೆಯೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಯಾಕೆಂತಂದ್ರೆ ನೆನ್ನೆ ಕೂಡ ಒಬ್ರು ನನ್ನ ಬಳಿ ಬಂದಿದ್ರು. ಅವರು MSc ಬಯೋಕೆಮಿಸ್ಟ್ರಿ, ನನ್ಗೆ ಯಾವ್ದಾದ್ರು ಒಂದು ಕೆಲಸ ಕೊಡ್ಸಿ ಅಂತ ಕೇಳೋ ಅಂತದ್ದು. ಕಂಪ್ಯೂಟರ್ ಆಪರೇಟರ್ ನನ್ಗೆ ಒಂದು ಕೊಡ್ಸಿ ಅಂತ ಕೇಳ್ತಾರೆ. ಸೊ ಈ ರೀತಿಯಾದಂತ ಮೆಂಟಾಲಿಟಿ ಇವತ್ತು ಇರೋ ಅಂಥದ್ದು. ಅದರಿಂದ ನಾವು ಅಟ್ ಅ ವೆರಿ ಟೆಂಡರ್ ಏಜ್, ಈಗ ನಾವು ಹೈಸ್ಕೂಲ್ ಮಟ್ಟದಲ್ಲಿ ಆದ್ರೂ ಒಂದು ಜಾಬ್ ಕೌನ್ಸಿಲಿಂಗ್ ಆಗಿರ್ಬೋದು, ಕೆರಿಯರ್ ಕೌನ್ಸಿಲಿಂಗ್ ಆಗಿರ್ಬೋದು ಮಾಡಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇವಾಗಿನಿಂದನೇ ಯಾವ ಕೋರ್ಸನ್ನ ಮಾಡಿದ್ರೆ ಯಾವ ಮಾಸ್ಟರ್ಸ್ ಮಾಡ್ಬೋದು, ಯಾವ ಮಾಸ್ಟರ್ಸ್ ಕೋರ್ಸ್ ಮಾಡಿದ್ರೆ ನಾವು ಎಲ್ಲಿ ಲ್ಯಾಂಡ್ ಆಗ್ತೀವಿ, ನಮಗೆ ಉದ್ಯೋಗಾವಕಾಶಗಳು ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಈಗ್ಲಿಂದನೇ ನಾವು ಗ್ರೂಮ್ ಮಾಡ್ಬೇಕಾಗ್ತದೆ. ಆಗ ನಾವು ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನ ಏನು ಸಿಚುವೇಶನ್ ಇದೆ ಅದರಿಂದ ನಾವು ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ಬೋದು. ಯಾಕೆಂತಂದ್ರೆ ಈಗ ಸಹಜವಾಗಿ ಮನೆಗಳಲ್ಲಿ ಮುಂಚೆಯಿಂದನೂ ಕಾನ್ಸೆಪ್ಟ್ ಇರೋಂಥದ್ದು ಇಂಜಿನಿಯರಿಂಗ್, ಮೆಡಿಕಲ್ ಪದ್ಧತಿ ಇರೋಂಥದ್ದು. ಅದರಿಂದ ನಾವು ಕೂಡ ಮಕ್ಕಳಿಗೆ ಅಟ್ ಅ ವೆರಿ ಅರ್ಲಿ ಏಜ್ ನಾವು ಅವ್ರಿಗೆ
ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಆ ರೀತಿ ನೀವು ಮಾಡಿದ್ರೆ ಎಲ್ಲಿ ಲ್ಯಾಂಡ್ ಆಗ್ಬೋದು ನೀವು ಅನ್ನೋದನ್ನ ಒಂದು ಪಿಕ್ಚರನ್ನು ಅವ್ರಿಗೆ ಕರೆಕ್ಟ್ ಟೈಮ್ನಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತು ಅಂತಂದರೆ ನಾವು ಸಾಕಷ್ಟು ಬದಲಾವಣೆಯನ್ನು ಈ ಒಂದು ಎಂಪ್ಲಾಯ್ಮೆಂಟ್ ಸೆಕ್ಟರ್ನಲ್ಲಿ ತರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಸ್, ನಿಮ್ಮ ಕ್ಷೇತ್ರ ಹಾಗೆ ಪ್ರಸ್ತುತ ಯಂಗ್ ಜನರೇಷನ್ ಏನ್ ನಿರೀಕ್ಷೆ ಮಾಡ್ತಿದೆ, ಯಾವ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಕ್ರಾಂತಿಕಾರಕ ಬೆಳವಣಿಗೆ ರಾಜಕಾರಣದಲ್ಲಿ ಆಗ್ತಿದೆ ಅಂತ ಚರ್ಚೆ ಮಾಡಿದ್ವಿ. ಬಟ್ ಇನ್ನು ರಾಜಕಾರಣಕ್ಕೆ ಬರ್ಲೇಬೇಕು ನಾವೀಗ. ರಾಜಕಾರಣಕ್ಕೆ ಕೇಂದ್ರದಲ್ಲಿ ಕಳೆದ 2014ರಿಂದ ಬಿಜೆಪಿ ಸರ್ಕಾರ ಇದೆ. ಸೊ ಹಾಗಾಗಿ ಈಗ SIR ಆಗ್ಬೋದು, ಮತ್ತೆ ಮಹಿಳಾ ಮೀಸಲಾತಿ ಬಿಲ್ಗಳಾಗ್ಬೋದು, ಈ ತರದೆಲ್ಲ ಒಂದಷ್ಟು ಇದಿದೆ, ಸವಾಲುಗಳಿದೆ ಕಾಂಗ್ರೆಸ್ನವರು ಫೇಸ್ ಮಾಡ್ಲಿಕ್ಕೆ. SIR ಬಗ್ಗೆ ಏನ್ ಹೇಳ್ತಿರ್ತಾವ ಅಂತ? ಇಟ್ಸ್ ಅನ್ ಎಕ್ಸಸೈಸ್. ಅದು ಕರೆಕ್ಟಾಗಿ ಆಗಬೇಕು, ಸಮಯ ಕೊಡಬೇಕು. ಯಾಕೆ ಅಂತಂದ್ರೆ ಇವಾಗ ನಾನು ಕೂಡ ಮೊನ್ನೆ ಅಷ್ಟೇ ನಾನು ಹಳ್ಳಿನಲ್ಲಿ ನಾನು ಕೂಡ SIR ಎಕ್ಸಸೈಸ್ ಏನಿದೆ ಅದನ್ನ ಫಾರ್ಮನ್ನು ಫಿಲ್ ಮಾಡಿಸಿ ಕೊಡೋ ಅಂಥದ್ದು ನಾನು ಮಾಡಿದೆ. ಆ ಟೈಮಲ್ಲಿ ನಾನು ನೋಡ್ದಂಗೆ ಇಟ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಫಿಲಪ್ ಮಾಡಿಸಿ. ಫಿಲಪ್ ಅಂತಂದ್ರೆ ಈಗ 2002 ವೋಟರ್ ಲಿಸ್ಟ್ ಪ್ರಕಾರವಾಗಿ ನೀವು ಫಿಲ್ ಮಾಡಬೇಕಾಗ್ತದೆ ಕೆಲವೊಂದು ವಿಚಾರಗಳು ಬಂದಾಗ. ಸೊ ಅದು ಚಾಲೆಂಜು. ಕೆಲವೊಬ್ಬರದು ಬೆಂಗಳೂರಲ್ಲಿ ಇರ್ತದೆ, ಬೇರೆ ಕಡೆ ಇರ್ತದೆ, ಮ್ಯಾಪಿಂಗ್ ಅಲ್ಲಿ ಆಗಿರ್ತದೆ. ಮಾಹಿತಿಯನ್ನು ಸಂಗ್ರಹವನ್ನ ಮಾಡಿ ಫಿಲ್ ಮಾಡಿಸೋಂಥ ಕೆಲಸ ಕರೆಕ್ಟಾಗಿ ಆಗಬೇಕಾಗ್ತದೆ. ಸೊ ನಾನು ಕೂಡ ನಮ್ಮ BLOಗಳ ಹತ್ರ ಇಂಟ್ರಾಕ್ಟ್ ಮಾಡೋ ಟೈಮಲ್ಲಿ ಅವ್ರು ಹೇಳಿದ ವಿಚಾರ ಇದು, ಗ್ರೌಂಡಿಂದ ಬಂದಿರೋಂಥ ವಿಚಾರ. ಸೊ ನಮಗೆ ಸಾಕಷ್ಟು ಟೈಮ್ ಕನ್ಸಂಪ್ಷನ್ ಇದರಲ್ಲಿ ಆಗುತ್ತೆ. ಸಿನ್ಸ್ ಅದು ಎಂಟೈರ್ಲಿ ಇಟ್ ಇಸ್ ಆನ್ ಟೆಕ್. ಮೊಬೈಲ್ ಆ್ಯಪ್ನಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು, ಅಲ್ಲಿ ಡೀಟೇಲ್ಸನ್ನು ಕೊಡಬೇಕು ಅನ್ನೋದಾದರೆ ಸಾಕಷ್ಟು ಕಡೆ ನೆಟ್ವರ್ಕ್ ಸಮಸ್ಯೆ ಕೂಡ ಇರ್ತದೆ. ಕೆಲವೊಂದು ಮೊಬೈಲ್ಗಳು ಸಪೋರ್ಟ್ ಮಾಡ್ತಾ ಇರಲ್ಲ. ಇದೆಲ್ಲ ಗ್ರೌಂಡಿಂದ ಬರ್ತಿರುವಂಥ ನಮಗೆ ಪ್ರಾಬ್ಲಮ್. ಕೆಲವೊಂದು ಕಡೆ BLOಗಳು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳೆಲ್ಲ ಕಡೆ ಇದೆ. ಅದರಿಂದ ಸ್ವಲ್ಪ ಮತ್ತಷ್ಟು ಎಫಿಷಿಯೆಂಟ್ ಆಗಿ ಅವರನ್ನ ಟ್ರೈನ್ ಮಾಡಿ ಈ ಒಂದು ಕಾರ್ಯಕ್ಕೆ ಕೈ ಹಾಕಬೇಕಾಗ್ತದೆ. ಇಲ್ಲಾಂತಂದ್ರೆ ಜನರಲ್ಲೂ ಕೂಡ ಸಹಜವಾಗಿ ಅವರಲ್ಲೂ ಒಂದು ಕನ್ಫ್ಯೂಷನ್ ಮೂಡ್ತದೆ. ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಿ, ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ. ಸಹಜವಾಗಿ ಒಂದು 80-90% ಅಷ್ಟು ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಇದಾದ ಬಳಿಕ ನೆಕ್ಸ್ಟ್ ಏನು, ಈಗ ಫಾರ್ಮ್ ಫಿಲಪ್ ಆಗಬೇಕು, ಅದು ರಿಟರ್ನ್ ನಿಮಗೆ ಕೊಟ್ಟು ಅಪ್ಲೋಡ್ ಮಾಡಿಸ್ಬೇಕು, ಆ ಕಾರ್ಯ ಇದೆ. ಸೊ ಅದನ್ನ ಎಷ್ಟು ಎಫಿಷಿಯೆಂಟ್ ಆಗಿ ಮಾಡ್ತೀವಿ ಅನ್ನೋದು ಕೂಡ ಒಂದು ಚಾಲೆಂಜು. ಸೊ ಅದನ್ನ ಈಗ ಅಧಿಕಾರಿಗಳು ರೈಟ್ಫುಲಿ ಅವರು ಕರೆಕ್ಟಾಗಿ ಮಾಡ್ತು ಅಂತಂದ್ರೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಈಗ ಯಾರು ರೈಟ್ಫುಲ್ ವೋಟರ್ಸ್ ಇದ್ದಾರೆ ಅವ್ರಿಗೆ ನಾವು ಮತದಾನದ ಹಕ್ಕನ್ನು ತಪ್ಪಿಸ್ದಂಗೆ ಆಗ್ತದೆ. ದಟ್ ಗೋಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಲ್ಲಿ, ಬೇರೆ ಬೇರೆ ರಾಜ್ಯದ SIR ಪ್ರಕ್ರಿಯೆಗೆ INDA ಮೈತ್ರಿಕೂಟ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾಕಂದ್ರೆ ಬಿಕಾಸ್ ಆಫ್ ಒಂದು 50 ಲಕ್ಷ 60 ಲಕ್ಷ ವೋಟ್ ಎಲ್ಲ ಡಿಲೀಟ್ ಆದ್ಮೇಲೆ ಸರ್ಕಾರಗಳು ಬದಲಾದವು ಅನ್ನೋ ಒಂದು ಆರೋಪ ಇತ್ತು. ಬಟ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತುಂಬಾ ಮುತುವರ್ಜಿ ವಹಿಸಿ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಂತ ಪಕ್ಷದ ಕಾರ್ಯಕರ್ತ ನಾಯಕರಿಗೆ ಹೇಳಿ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ಮತದಾನದ ಮಿಸ್ ಆಗಂಗಿಲ್ಲ, ನೀಟಾಗಿ ಇದು ಮಾಡಿ ಅಂತ. ನಿಮ್ಮ ಮೇಲೆ ದೂರ್ ಕೊಡ್ತಾರ JDS ಅವರು, BJP ಅವರು, ಯಾಕಂಗೆ ಅಂತ? ಅಲ್ಲ, ಈಗ ಅವ್ರ BLAಗಳು ಏನ್ ಮಾಡ್ತಿದ್ದಾರೆ, BLA 2 ಈಗ ಬರೀ ಕಾಂಗ್ರೆಸ್ನವ್ರಿಗೆ ಆಪ್ಷನ್ ಇಲ್ಲ BLA 2 ರಿಜಿಸ್ಟರ್ ಮಾಡಕ್ಕೆ, ಅವ್ರಿಗೂ ಆಪ್ಷನ್ ಇದೆ. ಅವ್ರೇನ್ ಮಾಡ್ತಿದ್ದಾರೆ? ದಟ್ ಈಸ್ ಮೈ ಕ್ವೆಶ್ಚನ್. ಅಲ್ಟಿಮೇಟ್ಲಿ ಬೂತ್ ಲೆವೆಲ್ ಅಲ್ಲಿ BLA 2 ಏನ್ ತಿಕ್ಕಿರೋದು? ಅವರು ಕೂಡ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ನೋಡ್ಲಿಕ್ಕೆ ತಾನೇ ಇರೋಂಥದ್ದು. ಈಗ ಕಾಂಗ್ರೆಸ್ನಲ್ಲೇ 50,000ಕ್ಕೂ ಹೆಚ್ಚು BLAಗಳು ರಿಜಿಸ್ಟರ್ ಆಗ್ತಾರೆ, ಅವರಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ, ನನ್ನ ಪ್ರಶ್ನೆ. ಎರಡನೇದು ತಾವು ಹೇಳಿದ್ರಿ, ಅದಕ್ಕೆ SIR ಪ್ರಕ್ರಿಯೆ ಏನ್ ನಡೀತಾ ಇದೆ, ನನ್ನ ಕ್ಷೇತ್ರದವರೇ ನಾನು ಕೊಡ್ತೀನಿ. ನನ್ನ ಸ್ವಂತ BLA 2 ಒಂದು ಬೂತ್ ನಲ್ಲಿ BLA 2 ಅಂಡ್ ಇಸ್ ಹೋಲ್ ಫ್ಯಾಮಿಲಿ ಅವರನ್ನ ಅನ್ಮ್ಯಾಪ್ ಮಾಡ್ಬಿಟ್ಟಿದ್ದಾರೆ. ಹೌ ಇಸ್ ಇಟ್ ಪಾಸಿಬಲ್? ಹೆಂಗದು ನಮ್ಗೆ ಅರ್ಥ ಆಗ್ತಿಲ್ಲ ಹೆಂಗೆ ಅಂತ. ಹೌ ಇಸ್ ದಟ್ ಪಾಸಿಬಲ್? ಈಗ 2023 ಎಲೆಕ್ಷನ್ ಅಲ್ಲಿ 24 ಎಲೆಕ್ಷನ್ ವೋಟ್ ಹಾಕಿದ್ದಾರೆ. ಆಯ್ತು, ಒಬ್ರೋ ಇಬ್ರೋ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಹಸ್ ಬಿನ್ ಅನ್ಮ್ಯಾಪ್ಡ್. ಅದರಿಂದ ಇಂಥ ಕೆಲಸ ಆಗ್ಬಾರ್ದು. ಎಲ್ಲೆಲ್ಲಿ ಅದೆಲ್ಲ ಅಚ್ಚುಕಟ್ಟಾಗಿ ಆಗ್ಬೇಕು, ಯಾರು ಮತದಾನದ ಹಕ್ಕನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದಷ್ಟೇ ನಿಮ್ಮ ಉದ್ದೇಶ? ಡೆಫಿನೆಟ್ಲಿ.
ಡೆಫಿನೆಟ್ಲಿ. ಹ್ಮ್ ಈಗ ಎಕ್ಸಸೈಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾರದೇ ಹಕ್ಕನ್ನ ಕೂಡ ದಬ್ಬುವಂಥ ಕೆಲಸವನ್ನ ಇದರಲ್ಲಿ ಆಗ್ಬಾರ್ದು. ನನ್ನ ಅಭಿಪ್ರಾಯ. ಎಸ್. ಸೊ ಬಹುದೊಡ್ಡ ಚರ್ಚಿತ ವಿಷಯ SIR. ಅದಾಗ್ಲೇ ಹೇಳಿದ್ನಲ್ಲ, ಇಡೀ ದೇಶದಲ್ಲಿ ಬೇರೆ ಕಡೆ ವಿರೋಧ ವ್ಯಕ್ತವಾಗಿದ್ರು ಕೂಡ ಕರ್ನಾಟಕದಲ್ಲಿ ಹೌದಾ ಅಂತ, ಲೈಕ್ ಬಿಜೆಪಿ ಅದೊಂದು ಅಸ್ತ್ರ ಅಂತ ಅನ್ಕೊಂಡಿದ್ರಲ್ಲ, SIR ಮೂಲಕ ಮತಗಳ ಒಂದಷ್ಟು ಮತಗಳವನ್ನ ಮಾಡ್ತಿದ್ದಾರೆ ಅಂತ ಕೂಡ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು. ಬಟ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಒಂದು ವೋಟ್ ಮಿಸ್ ಆಗಕ್ ಬಿಡಲ್ಲ ಅಂತ ನಿಂತಿದ್ರಿ ಕಾಂಗ್ರೆಸ್ ಅವರು. ಯಾರ್ದು ಕೂಡ ಮತದಾನದ ಹಕ್ಕಿಂದ ವಂಚಿತರಾಗಬಾರ್ದು, ಅದೇ ನಮ್ಮ ಉದ್ದೇಶ ಅನ್ನೋದು ನಿಮ್ಮ ಡೆಫಿನೆಟ್ಲಿ. ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಹ್ಮ್ BK ಹರಿಪ್ರಸಾದ್ ಸಾಹೇಬ್ರು, ಹ್ಮ್. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಖಂಡಿತವಾಗಿ ನಾವು ಎಕ್ಸೈಸ್ ನಲ್ಲಿ ನಾವು ಭಾಗವಹಿಸ್ತೀವಿ, ನಾವು ನಮ್ಮ ಮತದಾರರ ಹಕ್ಕನ್ನ ರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಚಾಲೆಂಜ್ ಅನ್ನ ತಗೊಂಡು ಇವತ್ತು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದಕ್ಕೆ ಅಧಿಕಾರಿಗಳು ಕೂಡ ನಮಗೆ ಸಹಕಾರವನ್ನ ಕೊಟ್ಟು ಮತದಾರರ ಹಕ್ಕನ್ನ ರಕ್ಷಣೆ ಮಾಡೋ ಕಡೆ ಅವರು ಕೂಡ ಕೆಲಸವನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಇದು ಜನರ ಹಕ್ಕು. ಪಕ್ಷ ರಾಜಕೀಯ ಬೇರೆ ಇರ್ಬೋದು, ಇದು ಜನರ ಹಕ್ಕು. ಅವರ ಮತದಾನವನ್ನು ನಾವು ಕಿತ್ಕೊಳ್ಳುವಂಥ ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ಯಾವ ರೀತಿಯಾದಂಥ ನ್ಯಾಯವನ್ನು ತೋರಿಸಂಗಾಗ್ತದೆ. ಸಂವಿಧಾನಕ್ಕೆ ನಾವು ಏನು ಗೌರವವನ್ನು ಕೊಡ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನ್ಸ್ಪಟ್ಟಂಥ ಒಂದು ಸಮಾಜವನ್ನು ಯಾವ ರೀತಿ ನಿರ್ಮಾಣವನ್ನ ಮಾಡ್ತೀವಿ, ಅವರು ಹಕ್ಕುಗಳನ್ನ ಕೊಟ್ಟಿದ್ದೇನಕ್ಕೆ, ಕರ್ತವ್ಯಗಳನ್ನ ಕೊಟ್ಟಿದ್ದೇನಕ್ಕೆ, ಕೋರ್ ಪ್ರಿನ್ಸಿಪಲ್ಸ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಿಫೀಟ್ ಆಗ್ತದಲ್ಲ. ದಟ್ ಇಸ್ ಮೈ ಕ್ವಶನ್. ಎಸ್. ಯುವ ರಾಜಕಾರಣ ಸೇರಿದಂತೆ ಪ್ರಸ್ತುತ ರಾಜಕಾರಣದ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ನಮ್ಮ ಟೀಮ್ ಕೂಡ ಈ ಸಾರಿ ಬಂದು ಕೂತಿದ್ದಾರೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಸೊ ಅದೊಂದು ಸ್ಮಾಲ್ ಬ್ರೇಕ್ ಆದ ತಕ್ಷಣ ನಮ್ಮ ಜೊತೆ ಟೀಮ್ ಜೊತೆ ಕೂಡ ನಿಮ್ ಜೊತೆ ಇಂಟ್ರಾಕ್ಷನ್ ಶುರು ಆಗುತ್ತೆ ಸರ್. ಧ್ರುವ ನಾರಾಯಣ ಅವ್ರು ಸರ್ ಎಲ್ರಿಗೂ ಕೂಡ ಗೊತ್ತಿರೋದೆ. ಅಂಡ್ ಅವ್ರ ಬಗ್ಗೆ ನೀವು ಮಾತನಾಡ್ತಿರ್ತೀರ ಎಲ್ಲದೂ ಕಡೆ, ಈಗಲೂ ಕೂಡ ಮಾತನಾಡ್ತಾ ಇದ್ರಿ. ಬಟ್ ಆದ್ರೆ ನಿಮ್ಮ ತಾಯಿ ಬಗ್ಗೆ ನೀವೆಲ್ಲೂ ಜಾಸ್ತಿ ಮಾತನಾಡಿಲ್ಲ. ಬಿಕಾಸ್ ನಮ್ಮೆಲ್ರಿಗೂ ಅಥವಾ ನಿಮಗಾಗಿರ್ಬೋದು ತಾಯಿ ಅಂದ್ರೆ ಒಂದು ಸ್ಪೆಷಲ್ ಇರುತ್ತೆ. ಅವರು ಕೂಡ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಸೊ ನಿಮಗೆ ಎಷ್ಟು ಇನ್ಸ್ಪೈರ್ ಮಾಡ್ತಾ ಇದ್ರು ನಿಮ್ಮ ತಾಯಿ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತ ಹೇಳಿದ್ರೆ, ಅಥವಾ ರಾಜಕೀಯಕ್ಕೆ ಅವ್ರು ಹೇಗೆ ಇನ್ಫ್ಲುಯೆನ್ಸ್ ಮಾಡಿದ್ರು ನಿಮಗೆ? ಇಲ್ಲ, ರಾಜಕೀಯಕ್ಕೆ ಆಗಲಿ ಜನಸೇವೆಕಾಗಲಿ ಇವತ್ತು ನಂಗೆ ಇನ್ಫ್ಲುಯೆನ್ಸ್ ಅವ್ರು ಮಾಡಿಲ್ಲ. ನನಗೆ ಅಂತಂದ್ರೆ ತಾಯಿಯವರು ನಮಗೆ ಓವರ್ ಆಲ್ ಡೆವಲಪ್ಮೆಂಟ್ಗೆ, ಇವತ್ತು ನಾನು ಇಲ್ಲಿ ಕೂತು ಮಾತನಾಡ್ತಿದ್ದೀನಿ ನಿಮ್ಮ ಹತ್ರ, ಇದೆಲ್ಲ ನಮ್ಮ ತಾಯಿಯವರು ನನಗೆ ಚಿಕ್ಕ ವಯಸ್ಸಿನಲ್ಲಿ ಕೂಡ ಗ್ರೂಮ್ ಮಾಡಿರೋಂಥದ್ದು. ಸಾಕಷ್ಟು ಪ್ರಿನ್ಸಿಪಲ್ಸನ್ನು ಅವರು ನಮಗೆ ಹೇಳ್ಕೊಟ್ಟಂಥದ್ದು ಈಗಲೂ ಕೂಡ ಜ್ಞಾಪಕ ಇದೆ. ಅದನ್ನು ನಮ್ಮ ಜೀವನದಲ್ಲಿ ಇವತ್ತು ಕೂಡ ಅಳವಡಿಸ್ಕೊಂಡು ಸಾಕಷ್ಟು ವಿಚಾರಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. ಅವ್ರು ನಮಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ತುಂಬ ಎಕ್ಸ್ಪೋಜರ್ ನಮಗೆ ಕೊಟ್ಟರು. ನಮ್ಮ ತಾಯಿಯವರು ಕೂಡ ತುಂಬ ಪ್ರೋಗ್ರೆಸಿವ್ ಆಗಿದ್ರು. ತುಂಬ ಚಿಕ್ಕ ವಯಸ್ಸು ಅಂತಂದರೆ ನಮಗೆ 1ನೇ ಕ್ಲಾಸು 2ನೇ ಕ್ಲಾಸಲ್ಲಿ ನಮಗೆ ಮನೆಯಿಂದ ಆಚೆ ಕಳಿಸಿ ನಮಗೆ ಈ ಡ್ರಾಯಿಂಗು ಪೇಂಟಿಂಗು ಅಂಥ ವಿಚಾರಗಳಲ್ಲಿ ನಮಗೆ ಕ್ಲಾಸಸ್ ಸೇರಿಸೋದಾಗಿರೋ ಇಂಥ ವಿಚಾರದಲ್ಲಿ ಮಾಡ್ತಾಯಿದ್ರು. ಸ್ಟೆಪ್ ಬೈ ಸ್ಟೆಪ್ ಅದಾದ ಬಳಿಕ ನಮಗೆ ಮತ್ತೊಂದು ಏನಾದ್ರು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಕ್ಲಾಸಿಕಲ್ ಸಿಂಗಿಂಗ್, ಸಂಗೀತ ಇದೆಲ್ಲ ಸೇರಿಸಿದ್ರು. ಬಟ್ ಹೋಗಲಿಲ್ಲ, 1 ತಿಂಗಳು 2 ತಿಂಗಳು ಹೋಗಿ ಅಷ್ಟೇ ಅದಕ್ಕೆ ಸೇರಿಸಿದ್ರು. ಅದಾದ ಬಳಿಕ ಚಿನ್ನರ ಮೇಳ ನಡೆದ ನಮ್ಮ ಮೈಸೂರಲ್ಲಿ ರಂಗಾಯಣದಲ್ಲಿ, ಅದಕ್ಕೆ ಕಳಿಸಿದ್ರು. ಅದಾದ್ಮೇಲೆ ಇಲ್ಲ ಹುಡುಗರು ಇವರೆಲ್ಲ ಸ್ಪೋರ್ಟ್ಸ್ ಆಡಬೇಕು ಅಂತ, ಇವ್ರಿಗೆ ನಾನು ಒಂದು ಸ್ಪೋರ್ಟಿಂಗ್ ಆಕ್ಟಿವಿಟಿ ಇರಬೇಕು ಅಂತ ನಾನು ಕ್ರಿಕೆಟಿಗೆ ಸೇರಿಸಿ ಅಂತ ನನ್ನ ಹಠ. ಕ್ರಿಕೆಟ್ ಸೇರಿಸಿ ಅಂತ ತುಂಬಾ ಆಸಕ್ತಿ ಇತ್ತು. ನಮ್ಮ ತಾಯಿಯವರಿಲ್ಲ, ಬೇಡ ಕ್ರಿಕೆಟ್ ಇಟ್ ಇಸ್ ಅ ವೆರಿ ಕಾಮನ್ ಗೇಮ್, ಎಲ್ಲರೂ ಕೂಡ ಆಡ್ತಾರೆ ಅದನ್ನ, ನೀನು ಕ್ರಿಕೆಟ್ ಆಡ್ತಾನೆ ಇರ್ತೀಯ, ಹಂಗಿದ್ರು ಪ್ಲೇ ಸಮಥಿಂಗ್ ಡಿಫ್ರೆಂಟ್ ಅಂದ್ಬಿಟ್ಟು ಟೆನ್ನಿಸ್ಗೆ ಸೇರಿಸಿದ್ರು. ಟೆನ್ನಿಸ್ ಆಡಿದೆ, ಟೆನ್ನಿಸ್ ಪ್ರೊಫೆಷನಲ್ ನಾನು ಆಡಿದೆ. ಆಮೇಲೆ ಅದಾದ ಬಳಿಕ ಫುಟ್ಬಾಲ್ ಆಡ್ತೀನಿ ಅಂತಂದ್ರೆ ನಮ್ಮ ತಂದೆ ಫುಟ್ಬಾಲ್ ಪ್ಲೇಯರು. ಹೈಸ್ಕೂಲಿಗೆ ಬಂದಾಗ ಫುಟ್ಬಾಲ್ ಆಡ್ತೀನಿ, ಫುಟ್ಬಾಲ್ ಆಯಿತು ಫುಟ್ಬಾಲ್ ಆಡು ಅಂದ್ಬಿಟ್ಟು ನಮ್ಮ ತಂದೆಯವರು ಕರ್ಕೊಂಡೋಗಿ ನನಗೆ ಸ್ಟಡ್ಸ್ಗೆ ಕವರ್ ಕೊಡಿಸಿ, ಅವ್ರು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಅವ್ರಿಗೆ ಇಂಟ್ರೆಸ್ಟು ಕೊಡಿಸಿ ಅವ್ರು. ಅದಾದ ಬಳಿಕ ನಾನು ಸ್ವಲ್ಪ ಒಂದು 10th ನಾನು ಬಾಸ್ಕೆಟ್ಬಾಲ್ ಆಡ್ತೀನಿ. ಸೊ ಈ ರೀತಿ ಎಲ್ಲ ಹಂತದಲ್ಲೂ ನನಗೆ ಎಕ್ಸ್ಪೋಜರನ್ನು ಕೊಟ್ಕೊಂಡೇ ಬಂದರು. ಸಮ್ಮರ್ ಹಾಲಿಡೇಸ್ನಲ್ಲಿ ಒಂದಿನೂ ನನಗೆ ಸುಮ್ಮನೆ ಕೂರಕ್ಕೆ ಬಿಡಲಿಲ್ಲ. ತುಂಬ ಚಿಕ್ಕ ವಯಸ್ಸಲ್ಲಿ ನಮಗೆ ಹಳ್ಳಿಗೆ ನಮ್ಮ ಊರು ಕರ್ಕೊಂಡೋಗಿ ತೋಟದಲ್ಲಿ ಬಿಟ್ಬಿಡೋರು. ಬೆಳಿಗ್ಗೆ ಬಿಟ್ಟರೆ ಮಧ್ಯಾಹ್ನ ವಾಪಸ್ ಮನೆಗೆ ಊಟ ಮಾಡೋದು, ಮತ್ತೆ ಜಮೀನಲ್ಲಿ ಆಟಾಡ್ಕೊಂಡು ಬರೋದು. ಅದಾದ್ಮೇಲೆ ಈಗ ಸ್ಕೂಲ್ಗೆಲ್ಲ ಸೇರಿದ್ಮೇಲೆ ಆ ಟೈಮ್ನಲ್ಲಿ ಹಿಂಗೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಜಾಸ್ತಿ ನಮಗೆ ಸಮ ಕ್ಯಾಂಪ್ಸ್ನಲ್ಲಿ ಸಾಕಷ್ಟು ಇನ್ವಾಲ್ವ್ ಮಾಡೋ ಅಂಥದ್ದು. ಈ ರೀತಿ ಈ ಸರ್ಟಿಫಿಕೇಟ್ಸ್ ಇನ್ನೂ ಇಟ್ಕೊಂಡಿದ್ದೀನಿ, ಎಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟಿರೋದು. ಆಮೇಲೆ ಮೆಡಲ್ಸು, ಟೆನ್ನಿಸ್ನಲ್ಲಿ ಸಾಕಷ್ಟು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ವಿ, ಮೈಸೂರು ರೆಪ್ರೆಸೆಂಟ್ ಮಾಡಿದ್ವಿ, ಯೂನಿವರ್ಸಿಟಿ 5 years ರೆಪ್ರೆಸೆಂಟ್ ಮಾಡಿದ್ದೆ ನಾನು. 2018 ತನಕನೂ ಆಡ್ತಾ ಇದ್ದೆ. ಸೊ ಈ ರೀತಿ ನಮಗೆ ಓವರ್ ಆಲ್ ಗ್ರೂಮ್ ಮಾಡಿದ್ರು. ಆ ಟೈಮ್ನಲ್ಲಿ ಡಿಸಿಪ್ಲಿನ್ ಮಾಡ್ತಾಯಿದ್ರು ತುಂಬ. ತಂದೆಯವ್ರು ಜಾಸ್ತಿ ಆಚೆ ಇದ್ದಿದ್ದರಿಂದ ತಾಯಿಯವ್ರ ಮನೆಯಲ್ಲಿ ನಮಗೆ
ನನಗೆ ನನ್ನ ತಮ್ಮಂಗೆ ಇಬ್ಬರಿಗೂ ಅವನು ನಾನು ಏನೇನು ಮಾಡಿದ್ದೀನಿ ಅವನು ಕೂಡ ಅದೇ ಆ್ಯಕ್ಟಿವಿಟೀಸ್. ಅವನು ನನ್ನ ಡ್ರಾಯಿಂಗ್ಸ್ ಹೇಳಿದ್ರೆ ಅವನು ಡ್ರಾಯಿಂಗ್, ಟೆನ್ನಿಸ್ ಹೇಳಿದ್ರೆ ಅವನು ಟೆನ್ನಿಸ್. ಸೊ ಆ ಥರ ಅವರೇ ನಮಗೆ ಡ್ರೈವ್ ಮಾಡಿಕೊಂಡು ಅವರೇ ಪಿಕಪ್ಪು ಡ್ರಾಪು ಸ್ಕೂಲಿಂದ ಎಲ್ಲ ಅವರೇ ಈಗ ನೆನ್ಸ್ಕೊಂಡು. ಸ್ಟಡೀಸ್ ಎಲ್ಲ ಮೈಸೂರು ಬ್ಯಾಂಗ್ಳೂರ್ ನಿಮ್ದು? ಮೈಸೂರು. ಮೈಸೂರು. ನೀವು ಮೈಸೂರಲ್ಲೇ ತಾನೇ ಓದಿದಿಲ್ಲ? ಮೈಸೂರು ಬಗ್ಗೆ ಜಾಸ್ತಿ ಕೇಳ್ಬೋದು ಈಗ. ಮೈಸೂರು. ಸೊ ಅದರಿಂದ ಚಿಕ್ಕ ವಯಸ್ಸಿನ ತಾಯಿ ಜೊತೆನೇ ಜಾಸ್ತಿ ಅಲ್ಲ, ತಂದೆಯವರು ಜಾಸ್ತಿ ರಾಜಕೀಯದಲ್ಲಿರೋರು. ಅದರಿಂದ ಅವ್ರು ನಮ್ಗೆ ಈಗಲೂ ನೆನ್ಸ್ಕೊಂಡ್ರೆ ನಮಗೆ ಒಬ್ಬರೇ ಎಷ್ಟು ಆ ರೀತಿ ಹೆಂಗ್ ಕೆಲಸ ಮಾಡ್ತಿದ್ರು. ಯಾಕಂತಂದ್ರೆ ನಮ್ಗೆ ದಿನ ಬೆಳಿಗ್ಗೆ ಎದ್ದು ಅಂತಂದ್ರೆ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು, ಲಂಚ್ ಪ್ಯಾಕ್ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇರೆ, ಲಂಚ್ ಬೇರೆ, ಸಪರೇಟ್ ಬೇಕು, ಎರಡನ್ನೂ ಮಾಡಬೇಕು. ಅದಾದ ಬಳಿಕ ಮತ್ತೆ ಸ್ಕೂಲಿಗೆ ಅವರೇ ಡ್ರಾಪ್ ಮಾಡ್ತಿದ್ರು, ನನ್ನ ತಮ್ಮನ್ನ ಡ್ರಾಪ್ ಮಾಡೋರು. ಮತ್ತೆ ಸಂಜೆ ಪಿಕಪ್ ಮಾಡಿ ಇಬ್ಬರು ಮನೆ ಕರ್ಕೊಂಡ್ಬಂದು ರೆಡಿ ಮಾಡಿ ಮತ್ತೆ ಟೆನ್ನಿಸ್ಗೆ ಡ್ರಾಪ್ ಮಾಡಿ ಮತ್ತೆ ಪಿಕಪ್ ಮಾಡ್ಕೊಂಡ್ಬಂದು ಡಿನ್ನರ್ ಮಾಡಬೇಕು. ಸೊ ಆಲ್ ದಿಸ್ ಇಸ್ ಚಾಲೆಂಜ್ ಆಸ್ ಅ ಹೋಮ್ ಮೇಕರ್. ಇಟ್ ಈಸ್ ಅ ಚಾಲೆಂಜ್. ನಮ್ಗೆ ಈಗ ಎಲ್ಲ ಅರ್ಥ ಆಗ್ತದೆ ಯಾವ ಥರದಂತಹ ಒಂದು ವಾತಾವರಣ, ಎಷ್ಟು ಕಷ್ಟ ಇರ್ತದೆ ಅನ್ನೋದು ಈಗ ಅರ್ಥ ಆಗ್ತದೆ. ಅವರು ಶಿ ಸ್ಯಾಕ್ರಿಫೈಸ್ ಅರ್ ಎಂಟೈರ್ ಲೈಫ್ ಫಾರ್ ಅವರ್ ಡೆವಲಪ್ಮೆಂಟ್. ನನ್ನ ತಮ್ಮ ಮತ್ತು ನಮ್ಮ ತಂದೆ, ಶಿ ಸ್ಯಾಕ್ರಿಫೈಸ್ ಅವರ್ ಹೋಲ್ ಲೈಫ್. ಬಟ್ ಅಲ್ಟಿಮೇಟ್ಲಿ ನಮಗೆ 10th ಬಳಿಕ, ನಾನು 9th ಬಂದಾಗ ಅವ್ರಿಗೆ ಟ್ಯೂಮರ್ ಇದೆ ಅಂತ ಗೊತ್ತಾಯಿತು. ಶಿ ಗಾಟ್ ಆಪರೇಟೆಡ್. ಆವಾಗಿಂದ ಸ್ವಲ್ಪ ಅವರು ಅಷ್ಟು ಶಿ ಕುಡ್ ನಾಟ್ ಬಿ ದ್ಯಾಟ್ ಆ್ಯಕ್ಟಿವ್. ಅದಾದ್ಮೇಲಿಂದ ಸ್ವಲ್ಪ ನಮಗೂ ಆ ವಿಚಾರದಲ್ಲಿ ಸಾಕಷ್ಟು ನೋವಾಗಿ ಅಲ್ಟಿಮೇಟ್ಲಿ ಈಗಾಗಲೇ ಹೇಳ್ದಂಗೆ ಇಟ್ ಇಸ್ ಅ ಪರ್ಸನಲ್ ಸಫರಿಂಗ್. ನಾವು ಎಷ್ಟು ಹೇಳ್ಕೊಂಡ್ರು ಅದು ನಿಮ್ಗಾಗಲಿ ಬೇರೆಯವ್ರಿಗಾಗಲಿ ಅದು ಕನ್ವಿನ್ಸಿಂಗ್ ಆಗೋದು, ನಮಗೂ ಕನ್ವಿನ್ಸಿಂಗ್ ಆಗೋದಿಲ್ಲ ಅದು ಖಂಡಿತ. ಸೊ ಅದು ನೋವು ಇದ್ದೇ ಇರ್ತದೆ. ಇಟ್ ಇಸ್ ಅ ವ್ಯಾಕ್ಯೂಮ್. ಅದನ್ನ ಯಾರು ಕೂಡ ಫೀಲ್ ಮಾಡೋಕ್ಕಾಗೋದಿಲ್ಲ. ಅದನ್ನ ನಾವು ಸಫರ್ ಮಾಡಬೇಕು. ನಾವಿರೋ ತನಕ ಅದು ಸಫರಿಂಗ್ ಅದು. ಎಸ್ ಸರ್. ಸರ್, ವೆರಿ ಟ್ರೂ. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳಲೇಬೇಕು. ಇವಾಗಿನ ವೆರಿ ಹಾಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಎವ್ರಿ ಸಿಂಗಲ್ ಡೇ ಈ ವಿಚಾರ ಚರ್ಚೆ ಆಗ್ತಾನೆ ಇದೆ, ಬಿಡದಿ ಟೌನ್ಶಿಪ್. ಏನ್ ಹೇಳ್ತೀರಾ ಬಿಡದಿ ಟೌನ್ಶಿಪ್ ಬಗ್ಗೆ? ಅಲ್ಲ, ಈಗ ಏನಾಗ್ತದೆ, ಕೆಲವೊಂದು ವಿಚಾರ ಅಂತ ಬಂದಾಗ ಸರ್ಕಾರದ ಸ್ಟ್ಯಾಂಡಿಂಗ್ ಏನಿರ್ತದೆ ಅದ್ರ ಪ್ರಕಾರವಾಗಿ ಅಧಿಕಾರಿಗಳು ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಅದು ಹೋಗ್ತದೆ. ಮತ್ತು ಕೆಲವೊಂದು ವಿಚಾರಗಳಲ್ಲಿ ರಾಜಕೀಯದ ದಿಕ್ಕು ಕೂಡ ಅದು ಪಡೆದುಕೊಳ್ತದೆ. ಜೊತೆಗೆ ಜನರಿಗೆ ಯಾವ ರೀತಿಯದು ಇಂಪ್ಯಾಕ್ಟ್ ಆಗ್ತದೆ, ಜನರ ಬಯಕೆ ಏನಿದೆ ಅನ್ನೋದನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಸೊ ಆ ವಿಚಾರದಲ್ಲಿ ಈಗಿನ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅಲ್ಲಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಸೂಕ್ತವಾದಂಥ ನಿರ್ಧಾರವನ್ನು ತಗೊತಾರೆ ಅಂತ ನಾವು ಕೂಡ. ನಿಮ್ ಪರ್ಸ್ನಲಿ ನೀವು ಸಪೋರ್ಟ್ ಮಾಡ್ತೀರಾ, ಮಾಡೋದಿಲ್ವಾ ಬಿಡದಿ ಟೌನ್ಶಿಪ್? ಅಲ್ಲ, ಐ ಕ್ಯಾನ್ ಹ್ಯಾವ್ ಎನ್ ಒಪಿನಿಯನ್. ಏನಾಗ್ತದೆ, ಕೆಲವೊಂದು ವಿಚಾರಗಳಲ್ಲಿ ನಾವು ಕೂಡ ಈಗ ಅಲ್ಲಿನ ಜನರ ಒಪಿನಿಯನ್ ಇರ್ತದೆ, ಸರ್ಕಾರದ ಒಪಿನಿಯನ್ ಇರ್ತದೆ, ಜೊತೆಗೆ ಅಲ್ಲಿನ ಸ್ಟೇಕ್ ಹೋಲ್ಡರ್ ಸಾಕಷ್ಟು ಜನ ಇದ್ದಾರೆ, ಅವರ ಒಪಿನಿಯನ್ ಕೂಡ ಸಾಕಷ್ಟು ಇರುತ್ತೆ. ಸೊ ಆದ್ದರಿಂದ ಇದರಲ್ಲಿ ರಾಜಕೀಯ ಕೂಡ ಈಗ ಸಾಕಷ್ಟು ಇನ್ವಾಲ್ವ್ ಆಗಿರೋಂಥದ್ದು. ಸೊ ಆ ಥರ ನೋಡಿದಾಗ ಯು ಕ್ಯಾಂಟ್ ಫಾರ್ಮ್ ಅ ಸ್ಟ್ರಿಕ್ಟ್ ಒಪಿನಿಯನ್. ಎಸ್ ಆರ್ ನೋ ಅನ್ನೋ ಒಪಿನಿಯನ್ ಇದರಲ್ಲಿ ಬರೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಯಾವ ರೀತಿ ಸರ್ಕಾರದ ಚಿಂತನೆಗಳಿದೆ, ಆಲೋಚನೆಗಳಿದೆ, ಯಾವ ರೀತಿ ನಿರ್ಧಾರವನ್ನು ತಗೊಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ಅಲ್ಲಿನ ವಾತಾವರಣ, ನಮ್ಮ ಲೀಡರ್ಶಿಪ್ಪು, ಅವ್ರ ಒಪಿನಿಯನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ತಾರೆ. ಅದರಿಂದ ಖಂಡಿತವಾಗಿಯೂ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಒಳ್ಳೆ ನಿರ್ಧಾರವನ್ನು. ಇದರಲ್ಲಿ ಸ್ಪಷ್ಟ ಆಗ್ತಿಲ್ಲ ಅಂದ್ರೆ ನಾನು ಕೇಳ್ತಾ ಇರೋದು, ಇವಾಗ ಇಫ್ ಯು ನಾಟ್ ಇನ್ ಕಾಂಗ್ರೆಸ್, ಇಫ್ ಯು ನಾಟ್ ಇನ್ MLA ಸೀಟ್, ಲೈಕ್ MLA ಆಗಿಲ್ಲ ಅಥವಾ ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಒಂದು ಸಾಮಾನ್ಯ ಜನ ಆಗಿಲ್ಲ ನಮ್ಮ ಮುಂದೆ ಕೂತಿದ್ದೀರಾ ಅಂತ ಹೇಳಿದ್ರೆ, ಇಫ್ ಯು ಸಪೋರ್ಟ್ ಆರ್ ನಾಟ್. ಈಗ ಹೌದು, ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಅವ್ರದ್ದು ನಿಲುವುಗಳಿದೆ, ಅವ್ರದ್ದು ಚಿಂತನೆಗಳಿದೆ, ದಟ್ ಈಸ್ ಸಮಥಿಂಗ್. ಬಟ್ ದರ್ಶನ್ ಧ್ರುವನಾರಾಯಣ ಅವರು ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಲ್ಲ, ಅದು ಡಿಬೇಟ್ ಆಗ್ಬಿಡುತ್ತೆ, ಅದು ಇನ್ನೊಂದಿನ. ಆಗಲೇ ಹೇಳಿದ್ನಲ್ಲ, ಇಟ್ ಇಸ್ ನಾಟ್ ಅಬೌಟ್ ದರ್ಶನ್ ಧ್ರುವನಾರಾಯಣ್ ಆರ್ ಬೀಯಿಂಗ್ ಸಿಟಿಸನ್ ಆರ್ ಆ ಥರ ಅಲ್ಲ. ಇದು ಅಲ್ಟಿಮೇಟ್ಲಿ ಸರ್ಕಾರದ ಪ್ರಾಜೆಕ್ಟ್. ಇದು ಸರ್ಕಾರದ ಪ್ರಾಜೆಕ್ಟ್ ಅಂತ ಬಂದಾಗ ಇದು ಯಾವ ಟೈಮಲ್ಲಿ ಇದು ಮುನ್ನೆಲೆಗೆ ಬಂತು, ಇನಿಷಿಯಲ್ ನೋಟಿಫಿಕೇಶನ್ ಯಾವಾಗಾಯಿತು, ಈಗ ಯಾವ ಒಂದು ಸನ್ನಿವೇಶದಲ್ಲಿ ಇದೆ, ಇದೆಲ್ಲವನ್ನೂ ಕೂಡ ನಾವು ನೋಡಬೇಕಾಗ್ತದೆ, ವಿಚಾರವನ್ನು ಮಾಡಬೇಕಾಗ್ತದೆ. ವಿಚಾರ ಮಾಡಿದ್ಮೇಲೆ ಅಲ್ಲಿನ ಜನರ ಅಭಿಪ್ರಾಯ ಏನಿದೆ, ಜೊತೆಗೆ ಜನರ ಅಭಿಪ್ರಾಯ ಜೊತೆಗೆ ಅಲ್ಲಿನ ವಾತಾವರಣ ಹೆಂಗಿದೆ, ಇವೆಲ್ಲವನ್ನೂ ಕೂಡ ನೋಡಬೇಕಾಗ್ತದೆ. ಜೊತೆಗೆ ಜನಪ್ರತಿನಿಧಿಗಳು ಏನು ಹೇಳ್ತಾರೆ, ದೇರ್ ಆರ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್, ಅವರೆಲ್ಲ ಏನು ಹೇಳ್ತಾರೆ. ಸೊ ಈ ವಿಚಾರದ ಬಗ್ಗೆ ಎಲ್ಲ ನಾವು ಚಿಂತನೆ ಮಾಡಬೇಕಾಗ್ತದೆ. ಯಾಕಂದರೆ ಇಟ್ ಈಸ್ ನಾಟ್
ಕ್ವಶನ್ ಆಫ್ 1 or 2 ಫಾರ್ಮರ್ಸ್, ಸಾಕಷ್ಟು ಜನ ಫಾರ್ಮರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರೋದು. ಅದರಿಂದ ಸಹಜವಾಗಿ ಸರ್ಕಾರ ಇದಕ್ಕೆ ಒಂದು ಒಳ್ಳೆ ನಿರ್ಧಾರವನ್ನ ತಗೋಬೇಕಾಗ್ತದೆ. ಖಂಡಿತವಾಗಿಯೂ ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರ ತಗೊಳ್ತಾರೆ ಅಂತ ನಾನು ಕೂಡ. ಓಕೆ ಫೈನ್. ಈಗ ಇನ್ನೊಂದು ವಿಚಾರ ಅಂದ್ರೆ ನಮ್ಮ ಮೈಸೂರಿನವರು ಇವರು ಆಗ್ಲೇ ಹೇಳ್ತಾ ಇದ್ವಿ. ಸೊ ಇನ್ನೊಂದಂದ್ರೆ ಮೈಸೂರಲ್ಲಿ ಇದ್ದಿದ್ದು. ಸೊ ಇವಾಗ ಈ ಬಿಡದಿ ಟೌನ್ಶಿಪ್ ಯೋಜನೆನೆ ನಮ್ಮ ಮೈಸೂರಿಗೆ ತಂದಿದ್ರೆ ನಮ್ಮ ಮೈಸೂರು ಅಭಿವೃದ್ಧಿ ಆಗ್ತಿತ್ತ? ಈ ತರ ಒಂದು ಥಾಟ್ ಬಂದಿಲ್ವಾ ನಿಮಗೆ? ತರ್ಬೋದಿತ್ತಲ್ಲ ಆ ಟೌನ್ಶಿಪ್ ನ ಅಂತ. ಈಗ ನಂಜನಗೂಡು ಔಟ್ಸ್ಕರ್ಟ್ಸ್ 15 ಅಂದ್ರೆ ನಂಜನಗೂಡು ಔಟ್ಸ್ಕರ್ಟ್ಸ್ ಅಂದ್ರೆ ಮೈಸೂರು ಔಟ್ಸ್ಕರ್ಟ್ಸ್, ನಂಜನಗೂಡಿನ ಎಂಟ್ರಿ ಪಾಯಿಂಟ್ ಅಲ್ಲಿ ಅಡಕನಹಳ್ಳಿ, ಇಮ್ಮಾವು ಮತ್ತೆ ಕಲ್ಲಳ್ಳಿ ಈ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ ಇರೋಂಥದ್ದು. ಅಲ್ಲಿ ಸಾಕಷ್ಟು ಫ್ಯಾಕ್ಟ್ರೀಸು ಬಂದು ಅವರ ಹಣವನ್ನು ಹೂಡಿಕೆ ಮಾಡೋರು. ನಮ್ಮಲ್ಲಿ ಬನಾರಿ ಅಮನ್ ಶುಗರ್ ಫ್ಯಾಕ್ಟ್ರಿ ಬಂದು ಸ್ಥಾಪನೆ ಆಯಿತು. ಸಾವಿರಾರು ಜನ ಯುವಕರಿಗೆ ಅಲ್ಲಿ ಇವತ್ತು ಒಂದು ಉದ್ಯೋಗಾವಕಾಶ ಆಗಿರೋಂಥದ್ದು. ನೆಸ್ಲೆ ಫ್ಯಾಕ್ಟ್ರಿ ಬಂತು, ಜುಬ್ಲಿಯಂಟ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಬಂತು, AT&S, ರೀಡೆಂಟೆಲ, TVS, ಈ ಎಲ್ಲ ಇಂಡಸ್ಟ್ರೀಸ್ಗೂ ಕೂಡ ಸಾಕಷ್ಟು ಜನ ಯುವಕರಿಗೆ, ಅಲ್ಲಿನ ಲೋಕಲ್ ಯುವಕರಿಗೆ ಅವಕಾಶ ಆಗಿರೋದು ತಮಗೆ ಗೊತ್ತಿರೋಂಥ ಒಂದು ವಿಚಾರ. ಜೊತೆಗೆ ನಮ್ಮಲ್ಲಿ ಹೊಳೆ ಹೋಗೋದ್ರಿಂದ ಸಾಕಷ್ಟು ಬ್ರೂವರೀಸ್ ಬಂತು. ಆ ಒಂದು ಏರಿಯಾನಲ್ಲಿ ಸಾಕಷ್ಟು ಬ್ರೂವರೀಸ್ ಬಂತು. ಸೊ ಅದರಿಂದ ಕೂಡ ಸಾಕಷ್ಟು ಎಂಪ್ಲಾಯ್ಮೆಂಟಲ್ಲಿ ಜನ್ರೇಟ್ ಆಗಿರೋಂಥದ್ದು. ಯುವಕರಿಗೆ ಬೇರೆ ಕಡೆ ವಲಸೆ ಹೋಗೋದು ತಪ್ಪಿದೆ. ಎಲ್ಲಿಗೆ? ಮೈಸೂರಿಗೆ ಅಥವಾ ಬೆಂಗಳೂರಿಗೆ ಒಂದು ಇಲ್ಲಿ ಕೆಲಸ ಹುಡ್ಕೊಂಡು ಕೆಲಸ ಮಾಡೋ ಅಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿಲ್ಲ. ಲೋಕಲ್ ನಂಜನಗೂಡಿನಲ್ಲೂ ಕೂಡ ನಾವು ಕೆಲಸದ ಅವಕಾಶವನ್ನು ಅಲ್ಲಿ ಸೃಷ್ಟಿಯಾಗಿರೋಂಥದ್ದು. ಅದೇ ರೀತಿ ನೀವು ಚಾಮರಾಜನಗರಕ್ಕೆ ಹೋಗಿ, ಚಾಮರಾಜನಗರದಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಏರಿಯಾ 6-7 years ಹಿಂದೆ ನೋಡಿದ್ರೆ ಈಗ ನೋಡಿದ್ರು ನಿಮಗೆ ಡಿಫ್ರೆನ್ಸ್ ಕಾಣಿಸ್ತದೆ. ಬ್ಯಾರನ್ ಲ್ಯಾಂಡ್ ಇತ್ತು 5-6 years ago. ಈಗ ಸಾಕಷ್ಟು ಜನ ಬೇರೆ ಬೇರೆ ದೇಶಗಳಿಂದ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ ಕಂಪ್ನಿ, ಈಗಿನ EV ವೆಹಿಕಲ್ಸ್ಗೆ ಆಗೋಂಥ ಒಂದು ಬ್ಯಾಟ್ರಿ ಕಂಪ್ನಿ ಕೂಡ ಬಂದು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿ ಅಲ್ಲೂ ಕೂಡ ಫ್ಯಾಕ್ಟ್ರಿನ ತೆರೆಯುವಂಥ ಕೆಲಸ ಈಗ ನಡೀತಾ ಇದೆ. ಫ್ಯಾಕ್ಟ್ರಿ ನಡೀತಾ ಇದೆ. ಜೊತೆಗೆ ಕಲರ್ಟ್ಯೂನ್, ನಮ್ಮ ಬಿರ್ಲಾ ಅವ್ರದ್ದೊಂದು ಕಂಪ್ನಿ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಅದು ಕೂಡ ಈಗ ಬಂದಿರೋಂಥದ್ದು. ಜೊತೆಗೆ ನಮ್ಮಲ್ಲಿ ಮುತ್ತಯ್ಯ ಬೆವರೇಜಸ್ ಅಂತ, ಮುತ್ತಯ್ಯ ಮುರಳೀಧರನ್ ಒಂದು ಎನರ್ಜಿ ಡ್ರಿಂಕ್ ಕಂಪನಿ, ಅದು ಕೂಡ ಚಾಮರಾಜನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋಂಥದ್ದು. ಸೊ ಈ ರೀತಿ ಇಂಡಸ್ಟ್ರೀಸು ಅವರ ಹಣವನ್ನು ಹೂಡಿಕೆ ಮಾಡಿ ಅಲ್ಲಿ ಬಂದಾಗ ಅಲ್ಲಿನ ಜನತೆಗೆ, ಅಲ್ಲಿನ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ಉದ್ಯೋಗಾವಕಾಶ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ತದೆ. ಅವರು ಚಾಮರಾಜನಗರದಿಂದ ನಂಜನಗೂಡಿನಿಂದ ಮೈಸೂರಿಗೋ ಬರೋದು ತಪ್ತದೆ. ಅವಾಗಲೇ ಹೇಳಿದ್ರಲ್ಲ, ಏನು ಬೇರೆ ಸಿಟೀಸಿಂದ ಬರೋದು, ಇಂಟರ್ನಲ್ ಮೈಗ್ರೇಷನ್, ಅದನ್ನು ತಪ್ಪಿಸ್ಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಅವರವರ ರೀಸನ್ನಲ್ಲಿ, ಅವರ ಸಿಟೀಸಲ್ಲಿ ಉಳ್ಕೊಂಡು ಅವ್ರಿಗೆ ಒಳ್ಳೆ ಸಂಬಳವನ್ನು ಕೊಟ್ಟು ಒಳ್ಳೆ ಬದುಕನ್ನು ಸೃಷ್ಟಿ ಮಾಡ್ಕೊಳ್ಳೋಂಥ ಒಂದು ಕೆಲಸ ಇದರಿಂದ ಆಗ್ತದೆ. ಸೊ ಐ ಸಿ ಇಟ್ ದಟ್ ವೇ. ಎಸ್, ಈಗ ಮೈಸೂರು ಅಂತೀರಿ. ಮೈಸೂರಲ್ಲಿ ಈಗ ನಿಮ್ಗೂ ಆಗ್ಲೇ ಹೇಳಿಲ್ಲ, ಹೌದು ನೀವು ಪ್ರಾಕ್ಟೀಸ್ ಅಲ್ಲಿ ಬಿಸಿ ಆಗಿದ್ರಿ, ಇದೇ ಆಗೋಯ್ತು. ಆದ್ರೂ ಕೂಡ ನಿಮ್ದು ಫ್ರೆಂಡ್ ಸರ್ಕಲ್ ಗ್ಯಾಂಗ್ ಇರುತ್ತೆ. ಈ ಸೇರೋದಾದ್ರೆ ಮೈಸೂರು ಅಡ್ಡದಲ್ಲಿ ಎಲ್ಲಿ ಸೇರ್ತೀರಿ ಅಂತ ಇರುತ್ತಲ್ಲ ಕುತೂಹಲಗಳು. ಹೇಳಿದ್ನಲ್ಲ ಸರ್, ಕ್ಯಾಫೇಸ್ ಸಿಕ್ಕಾಬಡೆ ಕ್ಯಾಫೇಸ್ ಇದೆ. ನಾನು ಹುಟ್ಬಳ್ದಿದ್ದು ಗೋಕುಲಂ ಅಂತ ಒಂದು ಏರಿಯಾ ಇದೆ. ಗೋಕುಲಂ ನಮ್ಮ ಅಜ್ಜಿ ಮನೆ ಅಲ್ಲೇ ಇರೋದು. ಗೋಕುಲಂನಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಫೇಸ್ ಇರೋದು. ದಟ್ ಇಸ್ ಅ ಯೋಗ ಕ್ಯಾಪಿಟಲ್. ಸಾಕಷ್ಟು ಜನ ಫಾರಿನರ್ಸ್ ಯೋಗ ಕಲೀಲಿಕ್ಕೆ ಬರ್ತಾರೆ. ಸೊ ಯೋಗ ಜೊತೆಗೆ ಅಲ್ಲಿ ಕೆಫೆ ಕಲ್ಚರ್ ತುಂಬಾ ಇದೆ. ಸೊ ನಾವು ದಿನ ಸಂಜೆಗೆ ಆಫೀಸ್ ಮುಗೀತು ಅಂತಂದ್ರೆ, ಟೈಮ್ ಆಯ್ತು ಅಂತಂದ್ರೆ ಕೆಫೆ ಹೋಗಿ ಅಲ್ಲಿ ಕೂರುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ವಿ. ಹಾಗೆ ಎಲ್ಲರೂ ಕೂಡ ಸ್ವಲ್ಪ ಫ್ರೀ ಆಗಿದ್ರು. ಓಕೆ, ಈಗ ಎಲ್ಲರೂ ಕೂಡ ಅವ್ರವ್ರ ಪ್ರೊಫೆಷನ್, ಎಲ್ಲರೂ ಕೂಡ ಬಿಸಿ, ಟೈಮ್ ಆಗೋದಿಲ್ಲ, ಮನೆಗೆ ಬರ್ತಾರೆ. ಈಗ ನಮ್ಮನೇಲಿ ನಾನು ಒಬ್ನೇ ಇರೋದು, ನನ್ನ ತಮ್ಮ ಬೆಂಗಳೂರು ಇರ್ತಾನೆ, ನಾನು ಒಬ್ನೇ ಇರೋದು. ನಾನು ಒಬ್ನೇ ಇರೋದು ಮೈಸೂರು. ಊಟ ಅಡ್ಗೆ ಆಚೆ ಅದು ಮುಂಚೆಯಿಂದಾನು ನಮ್ಮ ಮನೇಲಿ ಕುಕ್ ಇದ್ದಾರೆ. ತಾಯಿಯವರು ಹುಷಾರ್ ತಪ್ಪಿದಾಗಿಂದ ನಮ್ಮಲ್ಲಿ ಕುಕ್ ಇದ್ದಾರೆ. ಸೊ ನಮ್ಮನೇಲಿ ನಾನು ಒಬ್ನೇ ಇರೋದು ಇವತ್ತಿಗೂ. ಸೊ ನನ್ನ ಮನೆಗೆ ದಿನ ಸಂಜೆ ನಾನು ಕೆಲಸ ಮುಗಿಸ್ಕೊಂಡು ಬಂದಾಗ ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾರೆ. ನಾವು ಪಾಪ ಅವ್ರಿಗೆ ಹೆಂಗೆ ಅಂತಂದ್ರೆ, ಇವತ್ತಿಗೂ ನಮ್ಮ ತಂದೆ ತಾಯಿ ನನ್ನ ಅಗಲಿದ ನಂತರ ದಿನನಿತ್ಯ ನಮ್ಮ ಮನೆಗೆ ಬಂದು ನನಗೆ ಮಾರಲ್ ಸಪೋರ್ಟ್ ಜೊತೆಗೆ ಬಂದು ಸಂಜೆ ಅಟ್ಲೀಸ್ಟ್ 1 or 2 hours ಜೊತೆಗಿದ್ದು ಮಾತಾಡ್ಕೊಂಡು ಹೆಂಗಾಯ್ತು, ಏನಿವತ್ತು ಏನು ನಡೀತು ಎಲ್ಲ ಮಾತಾಡ್ಕೊಂಡು ನಾವು ಜೊತೆಗೆ ಊಟ ಮಾಡ್ತಾರೆ. ಊಟ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ. ಆ ರೀತಿ ಇವತ್ತಿಗೂ ಕೂಡ ಒಂದಿನೂ ಮಿಸ್ ಆಗಿಲ್ಲ. ಅನ್ಲೆಸ್ ನಾನು ಬೆಂಗಳೂರಿನಲ್ಲ ಎಲ್ಲ ಬೇರೆ ಕಡೆ ಇದ್ದಾಗ ಮಾತ್ರ. ಅದ್ ಬಿಟ್ರೆ ದಿನನಿತ್ಯ ನಾನು ಫೋನ್ ಮಾಡಿಲ್ಲ ಅಂತಂದ್ರು ಅವರೇ ಫೋನ್ ಮಾಡ್ಕೊಂಡು ಬಂದು ನನಗೆ ದೇ ಬಿನ್ ಹ್ಯೂಜ್ ಮಾರಲ್ ಸಪೋರ್ಟ್. ಐ ಆಮ್ ವೆರಿ ಲಕ್ಕಿ ಆ ಥರ ನೋಡಿದಾಗ. ಯಾಕೆಂತಂದ್ರೆ ಆ ರೀತಿಯಾದಂಥ ಮಾರಲ್ ಸಪೋರ್ಟ್ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಕೂಡ ಕೊಟ್ಟದ್ದು. ಮತ್ತೆ ಜೊತೆ ನನ್ನ ತಮ್ಮ ಇನ್ನೂ ಕೂಡ ನನಗೆ ಇವತ್ತು, ನಮ್ಮ ತಂದೆಯವರು ಇವತ್ತಿಲ್ಲ, ಆದರೆ ಅವನಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಜವಾಬ್ದಾರಿ ಆ ಟೈಮಲ್ಲಿ ಬಂತು. ನನಗಾಗಿ 27 ವರ್ಷ
ನನ್ನ ತಮ್ಮಂಗೆ ಆಗ ಈ 22-23, ಹ್ಮ್ ಸೊ ಆ ಏಜ್ಗೆ ಅವನಿಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬಂತು. ಸೊ ಅವನು ನಮ್ಮ ತಾಯಿಯನ್ನು ಕೂಡ ಮನೆಯಲ್ಲೇ ನೋಡಿಕೊಂಡು, ಆಗ ಎಲೆಕ್ಷನ್ ಟೈಮು, ಹ್ಮ್ ಸೊ ಅವ್ನು ಪೂರ್ತಿ ಜವಾಬ್ದಾರಿ, ಹಾಸ್ಪಿಟಲ್ಸ್ ಓಡಾಡೋದು, ತಾಯಿಯವ್ರನ್ನ ನೋಡ್ಕೊಳ್ಳೋದು ಪೂರ್ತಿ ಆ ಟೈಮಲ್ಲಿ 1 or 2 months ಅವನೇ ಮಾಡ್ತಾ ಇದ್ದ. ಸೊ ಗ್ರೇಟ್ ಬ್ಲೆಸ್ಸಿಂಗ್. ಪ್ರಶ್ನೆ ಇದೆಯಾ? ಪ್ರಶ್ನೆ ಅಂದ್ರೆ ದಿಸ್ ಇಸ್ ಮೈ ಪರ್ಸನಲ್. ಅಂದ್ರೆ ಇವಾಗ ನೀವು ಒಬ್ಬರೇ ಇರ್ತೀರಲ್ಲ, ಲೈಕ್ ಹೌದು ರಾಜಕೀಯವಾಗಿ ನೀವು ಬ್ಯುಸಿ ಆಗಿರ್ತೀರಾ, ಜನಗಳ ಜೊತೆ ಓಡಾಟ ಇರುತ್ತೆ, ಅದೆಲ್ಲ ಸಮಥಿಂಗ್. ಬಟ್ ಆದ್ರೆ ಮನೆಗೆ ಬಂದಾಗ ಯಾರು ಇಲ್ಲ ಅಂದಾಗ ನಿಮ್ಗೆ ಒಂದು ಫೀಲ್ ಆಗುತ್ತಲ್ಲ, ಇವತ್ತುವರೆಗೂ ಅನ್ಸಿಲ್ವಾ ಯಾವ್ದಾದ್ರು ಸಂಗಾತಿ ಬೇಕು ಅಥವಾ ಮದ್ವೆ ಆಗ್ಬೇಕು ಅಂತ? ದಿಸ್ ಇಸ್ ಮೈ ಪರ್ಸನಲ್ ಕ್ವಶನ್. ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ, ಅಥವಾ ಮುಂದೆ ಯೋಚನೆ ಮಾಡಿದೀರಾ? ಇದೆ ಅಂದ್ರೆ ಹೆಂಗೆ ಅಂತ ಅಲ್ಲ, ಥರ ಅಲ್ಲ. ಅಫ್ಕೋರ್ಸ್ ವ್ಯಾಕ್ಯೂಮ್ ಇದ್ದೇ ಇದೆ. ಮನೆಗೆ ಅಂತ ಬಂದಾಗ ವ್ಯಾಕ್ಯೂಮ್ ಇದ್ದೇ ಇದೆ. ಫ್ರೆಂಡ್ಸ್ ಕೂಡ ಬರ್ತಾರೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ದಟ್ ಇಸ್ ದೇರ್. ಈಗ ಅವ್ರಗಳಿಗೆಲ್ಲ ಮದುವೆ ಆಗ್ಬಿಟ್ರೆ ಆಮೇಲೆ ಕಷ್ಟ ಬರೋದು, ಅದು ಇದೆ. ಇನ್ನು ನಿಮ್ ಫ್ರೆಂಡ್ಸ್ ಯಾರು ಮದ್ವೆ ಆಗಿಲ್ಲ? ಮದುವೆ ಆಗಿದೆ, ಅವರು ಸ್ವಲ್ಪ ಬರೋದಿಕ್ಕೆ ಕಡಿಮೆ ಮಾಡಿದ್ದಾರೆ. ಹಂಗ ನೀವು ನೆಕ್ಸ್ಟ್ ಆಗ್ಬೇಕು. ಇಲ್ಲ, ಮದುವೆ ನಾನು ಕೂಡ ಹೇಳಿದ್ದೀನಿ, ಮದುವೆ ಆಗ್ತೀನಿ. ಪ್ರಾಬ್ಲಿ ದಿಸ್ ಇಯರ್ ಎಂಡ್ ಆರ್ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಮದುವೆ ಆಗ್ತೀನಿ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಯು ಸಿ ಸರ್ಟನ್ ಥಿಂಗ್ಸ್ ಆರ್, ಈಗೇನಾಗ್ತದೆ ಎಲ್ಲನೂ ಕೂಡ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಸರ್ಟನ್ ಥಿಂಗ್ಸ್ ಹ್ಯಾವ್ ಟು ಬಿ ಪ್ರೈವೇಟ್ ಆ್ಯಂಡ್ ಐ ಲೈಕ್ ಟು ಕೀಪ್ ಇಟ್ ಪ್ರೈವೇಟ್. ದಟ್ಸ್ ನೈಸ್, ಥ್ಯಾಂಕ್ ಯು. ಅಲ್ಲಿ ನಮಸ್ತೆ ಸರ್. ಸರ್, ಇವಾಗ ಯುವಕರು ಏನಾದರೂ ರಾಜಕೀಯ ಬರಬೇಕಂದ್ರೆ ಒಂದು ಲಕ್ಕು ಪ್ರಿವಿಲೇಜ್ ಇದ್ರೆ ಮಾತ್ರನ. ಯಾಕಂದ್ರೆ ಇವಾಗ ತಮಗೆ ಅನುಕಂಪದ ಅಲೆ ಇತ್ತು, ಮತ್ತು ಏನೋ ತಮ್ಮ ತಂದೆಯವರು ಏನೋ ರಾಜಕೀಯದಲ್ಲಿದ್ದ ಪ್ರಿವಿಲೇಜ್ ಇತ್ತು. ಈ ಪ್ರಶ್ನೆ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಲಾಸ್ಟ್ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಆಗಲಿ BJP ಅವರಾಗಲಿ, ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಏನೋ ಸಣ್ಣ ಡಾಟರ್ಸ್ ಆಫ್ ಪೊಲಿಟಿಷಿಯನ್ಸ್ ಆರ್ MLAs. ಸೊ ಹಾಗಾದ್ರೆ ಬಡ ಸ್ಕ್ರಾಚಿಂದ ಬರಬೇಕಂದ್ರೆ, ಅಥವಾ ಯಾವುದೋ ಒಂದು ಯುವಕರು ಬರಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ. ಸೊ ಹಾಗಾದ್ರೆ ಇದು ಹೆಂಗ್ ಸರ್, ಅಂದ್ರೆ ಲಕ್ಕು ಮತ್ತೆ ಪ್ರಿವಿಲೇಜ್ ಇದ್ರೆ ಮಾತ್ರ? ಯಾಕಂದ್ರೆ ಇದನ್ನ ಬೆಳಿಗ್ಗೆ ಒಂದು ನಮ್ಮ ವಿಕಾಸೌಧದಲ್ಲಿ ಒಂದು ಮಾಕ್ ಪಾರ್ಲಿಮೆಂಟ್ ನಡೀತಾ ಇತ್ತು. 9th 10th ಮಕ್ಕಳು ಇದ್ರು ಅಲ್ಲಿ. ಅಲ್ಲೂ ಕೂಡ ಇದನ್ನ ಅವ್ರಿಗೆ ಪ್ರಶ್ನೆ ಕೇಳಲಿಲ್ಲ, ಬಟ್ ಸಹಜವಾಗಿ ಅವ್ರಿಗೆ ಈ ಪ್ರಶ್ನೆ ಬಂದೇ ಬರುತ್ತೆ ಅಂತ ನಾನೇ ಅಡ್ರೆಸ್ ಮಾಡ್ಬಿಟ್ಟೆ. ಸೊ ಇಲ್ಲೂ ಕೂಡ ಅದನ್ನೇ ಹೇಳ್ತೀನಿ. ಏನಾಗ್ತದೆ, ದೇರ್ ಆರ್ 2 things ಟು ಇಟ್. ಒಂದು ಪ್ರಶ್ನೆ ರಾಜಕೀಯಕ್ಕಾಗಲಿ, ಜನಸೇವೆಗಾಗಲಿ, ಪೊಲಿಟಿಕ್ಸ್ಗಾಗಲಿ ಬರಬೇಕು ಅಂತಂದರೆ ಬ್ಯಾಕ್ಗ್ರೌಂಡು ಬೇಕೇ ಬೇಕಾ ಅನ್ನೋದು ಒಂದು ಕ್ವಶನ್. ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ಸಾಧನೆ ಮಾಡ್ಬೋದು ಅನ್ನೋದು ಒಂದು ಕ್ವಶನ್. ಈಗ ಬ್ಯಾಕ್ಗ್ರೌಂಡ್ ಬೇಕೇ ಬೇಕಾ, ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ನೋಡೋದಾದರೆ, ಬ್ಯಾಕ್ಗ್ರೌಂಡ್ ಇದ್ದರೆ ನಿಮಗೆ ಸ್ವಲ್ಪದ ಮಟ್ಟಿಗೆ ನಿಮಗೆ ರೆಕಗ್ನಿಷನ್ ಆಗಲಿ, ಜನರ ಜೊತೆಗೆ ಬೆರೆಯೋದಾಗಿರಲಿ, ನಿಮಗೆ ಲೋಕಲ್ ಗ್ರೌಂಡ್ ಲೆವೆಲಲ್ಲಿ ಸಿಗೋಂಥ ಕಾಂಟ್ಯಾಕ್ಟ್ ಆಗಲಿ, ರೆಸ್ಪಾನ್ಸ್ ಆಗಲಿ, ಅದು ಡಿಫರ್ ಆಗೇ ಆಗ್ತದೆ. ಆ್ಯಸ್ ಎ ನ್ಯೂ ಕಮರ್ ನೀವು ಗ್ರೌಂಡ್ನಲ್ಲಿ ಸಾಕಷ್ಟು ಕೆಲಸವನ್ನು ನೋಡೋಕ್ಕಾಗ್ತದೆ. ಈಗ ತಂದೆಯವ್ರಿಗೂ ಕೂಡ ನಮ್ಮ ತಾತ ಅವರು ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ರು, ಬಟ್ ಆದ್ರೂ ಗ್ರೌಂಡ್ನಲ್ಲಿ ಅಷ್ಟು ಕನೆಕ್ಟಿವಿಟಿ ಬಿಗಿನಿಂಗ್ನಲ್ಲಿ ಇರಲಿಲ್ಲ. ಅವರ ರಾಜಕೀಯ ಗುರುಗಳು ರಾಜಶೇಖರ್ ಮೂರ್ತಿ ಸಾಹೇಬ್ರಿದ್ರು. ಆ ಟೈಮಲ್ಲಿ ಅವರೊಟ್ಟಿಗೆ ಬೆರೆತು ಅವರು ರಾಜ್ಯಸಭಾ ಮೆಂಬರ್ ಆಗಿ ಅವರು ಕೊಟ್ಟಂಥ ಅನುದಾನವನ್ನು ಇವ್ರು ಇಂಪ್ಲಿಮೆಂಟ್ ಮಾಡಿದ್ರು ಸಾಕಷ್ಟು ಕಡೆ. ಇವತ್ತು ಸಂತೆಮರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಹೋದಾಗ ಅಲ್ಲಿನ ಲೀಡರ್ಸು, ಜನರು ಇವತ್ತು ಕೂಡ ಹೇಳ್ತಾರೆ ನನಗೆ, ಈ ಸಮುದಾಯ ಭವನ, ಈ ಒಂದು ರಸ್ತೆ, ಆಗ ನಿಮ್ಮ ತಂದೆಯವರು ರಾಜಶೇಖರ್ ಮೂರ್ತಿ ಸಾಹೇಬ್ರ ಹತ್ರ ಅನುದಾನವನ್ನು ಕಲ್ಪಿಸ್ಕೊಟ್ಟು ಮಾಡಿರೋ ಅಂಥದ್ದು ಅನ್ನೋದನ್ನ ಇವತ್ತು ಕೂಡ ಹೇಳ್ತಾರೆ. ಸೊ ಆ ರೀತಿ ನಾವು ಬೆರೆತಾಗ ನಮಗೆ ರೆಕಗ್ನಿಷನ್ ಸಿಗ್ತದೆ. ಆಸ್ ಎ ನ್ಯೂ ಕಮರ್ ಕೂಡ ನಾವು ಬೆಳಿಬೋದು. ಬಟ್ ಆಸ್ ಯು ಸೈಡ್, ಈಗ ಅದನ್ನು ಇವೇಡ್ ಮಾಡಿ ನೀವು ಡೈರೆಕ್ಟಾಗಿ ಮುನ್ನೆಲೆಗೆ ಅಂತಂದರೆ ವಿತ್ ಬ್ಯಾಕ್ಗ್ರೌಂಡ್ ನೀವು ನೇರವಾಗಿ ಮುನ್ನೆಲೆಗೆ ಬರ್ತೀರ. ಯಾಕಂದರೆ ಒಂದು 10 years ಆಫ್ ಡೆವಲಪ್ಮೆಂಟ್ ನಿಮ್ಮ ತಂದೆನೋ, ನಿಮ್ಮ ತಾತನೋ, ನಿಮ್ಮ ತಾಯಿಯವರು ಯಾರೋ ಒಬ್ರು ಮಾಡಿರ್ತಾರೆ. ಸೊ ದ್ಯಾಟ್ ಗೆಟ್ಸ್ ರೆಕಗ್ನೈಸ್ ಫಾಸ್ಟರ್ ವಿತ್ ಯು ಇನ್ ಇಟ್, ಈವನ್ ಫಾಸ್ಟರ್. ಸೊ ನೀವು ಯೂತ್ಸ್ಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತೀರಾ ಅನ್ನೋದು ಸಾಕಷ್ಟು ಒಂದು ಕ್ರೈಟೀರಿಯಾಗಳು ಫಿಟ್ ಇನ್ ಆಗ್ತೀರಾ ನೀವು. ಯಾಕೆಂದರೆ ಈಗ ನಾನೊಬ್ಬ ಯುವಕ, ಒಂದು ಅವಕಾಶವನ್ನು ಮಾಡಿಕೊಡ್ರಿ. ನಮ್ಮ ತಂದೆಯವರು ನನ್ನ ಕೆಲಸ ಮಾಡೋರು, ಅವರು 4 ಸಾರಿ 2 ಬಾರಿ MP, 2 ಸಾರಿ MLA ಆಗಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಸೊ ಆ ರೆಕಗ್ನಿಷನ್ನು ಇವತ್ತು ಅವ್ರು ನಮ್ಮಲ್ಲಿ ಇಲ್ಲ ಅಂದ್ರೂ ಶಾಶ್ವತ. ಅದು ದ್ರೋಣರವರಿಗೆ ಕೆಲಸ ಮಾಡಿರೋ ಶಾಶ್ವತ ಅಂತ ಬಂದಾಗ ನಾವು ಗ್ರಾಮಕ್ಕೆ ಭೇಟಿ ಮಾಡಿದಾಗ ಅಲ್ಲಿ ಕೊಟ್ಟಾಗ ಅವರು ಸಹಜವಾಗಿ ನೆನಪಿಸ್ಕೊಳ್ತಾರೆ. ಸೊ ದ್ಯಾಟ್ ಹೆಲ್ಪ್ಸ್ ಇನ್ ದ ಲಾಂಗ್ ರನ್. ಬಟ್ ಅಲ್ಟಿಮೇಟ್ಲಿ ಈಗ ನೀವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಫ್ರೆಶ್ ಆಗಿ ನಾವು ಕೂಡ ಲೀಡರ್ಸ್ ಆಗ್ಬೋದು ಅಂತಂದಾಗ ಸಹಜವಾಗಿ ಅದು ದಟ್ ಈಸ್ ಆಲ್ಸೋ ಪಾಸಿಬಲ್.
ಬಟ್ ಅಫ್ಕೋರ್ಸ್ ಈಗಾಗಲೇ ಹೇಳ್ದಂಗೆ ಗ್ರೌಂಡ್ ಲೆವೆಲಿಂದನೂ ನಮ್ಮ ತಂದೆಯವರಾಗಿರ್ಬೋದು, ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಕೂಡ ಕನಕಪುರದಿಂದ ಬೆಂಗಳೂರಿಗೆ ಬಂದು ರಾಜಕೀಯ ಮಾಡಬೇಕು ಅಂತಲೇ ಅವರು ಪ್ರಾರಂಭವನ್ನು ಮಾಡುವಂಥದ್ದು. ಅವರು ಕೂಡ ಇದೇ ರೀತಿ NSUA ಇಂದ, ಯೂತ್ ಕಾಂಗ್ರೆಸ್ ಇಂದ ಅವರು ಕೂಡ ಪ್ರಾರಂಭವನ್ನು ಮಾಡಿ ಜನಸೇವೆಯನ್ನು ಮಾಡಿಕೊಂಡು ಅವರು ಕನಕಪುರದಲ್ಲಿ ಅವರ ರಾಜಕೀಯ ಬೇಸನ್ನು ಮಾಡಿಕೊಂಡು ಇವತ್ತು ಈಸ್ ಅ ಟಾಲ್ ಲೀಡರ್. ಸೊ ಆ ರೀತಿಯಾದಂಥ ಪ್ರಕ್ರಿಯೆ ನಾವು ಮಾಡಿದಾಗ ಖಂಡಿತವಾಗ್ತದೆ. ಇನ್ನೊಂದು ವಿಚಾರ ನೀವು ಕೇಳ್ತೀನಿ, ನಮ್ಮ ಸರ್ಕಾರ ಕೂಡ ಈಗ ಚಿಂತನೆ ಮಾಡ್ತಿದೆ, ನಮ್ಮ ಸ್ಟೂಡೆಂಟ್ ಎಲೆಕ್ಷನ್ಸ್ ಮಾಡಬೇಕು ಅಂತ ಮುಂಚೆ ಇತ್ತು, ಈಗಲೂ ಕೂಡ ಮಾಡಬೇಕು ಅಂತ ಚಿಂತನೆ ಮಾಡ್ತಿದೆ. ಅದು ಒಳ್ಳೆ ಬೆಳವಣಿಗೆ, ನಾನು ಕೂಡ ಸ್ವಾಗತ ಮಾಡ್ತೀನಿ. ಯಾಕೆಂತಂದ್ರೆ ಆ ಥರ ಎಲೆಕ್ಷನ್ಸ್ ಇದ್ದಾಗ ಸಾಕಷ್ಟು ಜನ ಸ್ಟೂಡೆಂಟ್ ಲೀಡರ್ಸು ಹೊರಹೊಮ್ತಾರೆ, ಹೊಸ ಲೀಡರ್ಶಿಪ್ ಬರ್ತದೆ, ಸೆಕೆಂಡ್ ಲೈನ್ ಆಫ್ ಲೀಡರ್ಸು ಅದರಿಂದ ಬೆಳ್ದಂಗೆ ಆಗ್ತದೆ. ಯಾಕಂದರೆ ನಮ್ಮ ತಂದೆಯವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಿರ್ಬೋದು, ಇವತ್ತು ನಮ್ಮ ಮುಂದೆ ಹರಿಪ್ರಸಾದ್ ಸಾಹೇಬರಾಗಿರ್ಬೋದು, ವಿನಯ್ ಕುಮಾರ್ ಸೊರ್ಕೆ ಸಾಹೇಬರಾಗಿರ್ಬೋದು, KJ ಜಾರ್ಜ್ ಸಾಹೇಬರಾಗಿ ಇವರೆಲ್ಲರೂ ಕೂಡ ಸ್ಟೂಡೆಂಟ್ ಲೀಡರ್ಶಿಪ್ ಇಂದಾನೆ ಅವರು ಬಂದಂಥದ್ದು. ಆಂಜನೇಯ ಸಾಹೇಬರು ಎಲ್ಲರೂ ಕೂಡ ಸ್ಟೂಡೆಂಟ್ ಲೀಡರ್ಶಿಪ್ ಇಂದಾನೆ ಬಂದಿರೋಂಥದ್ದು. ಅದರಿಂದ ಆ ರೀತಿ ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ನ ಅಟ್ ಅ ವೆರಿ ಯಂಗ್ ಏಜ್ ಐಡೆಂಟಿಫೈ ಮಾಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಬಟ್ ಅಫ್ಕೋರ್ಸ್ ಅದು ಚಾಲೆಂಜಸ್ ಕೂಡ ಇರ್ತದೆ, ಅದನ್ನು ಕೂಡ ನೋಡಿಕೊಂಡು ಎಲೆಕ್ಷನ್ಸ್ ಅನ್ನ ನಾವು ಮಾಡಬೇಕಾಗ್ತದೆ. ಎಸ್, ಒಟ್ಟಾರೆ ಬಂದು ಆಗ್ಲೇ ನಂಜನಗೂಡು ರಾಜಕಾರಣದಿಂದ ಶುರು ಮಾಡಿ ಸೊ ರಾಷ್ಟ್ರ ರಾಜಕಾರಣದ ಒಂದಷ್ಟು ವಿಷಯಗಳು SIR ಚರ್ಚೆ ಇವೆಲ್ಲವನ್ನು ಮುಗಿಸ್ಕೊಂಡು ರಾಜಕಾರಣ ಮತ್ತೆ ವೈಯಕ್ತಿಕ ಬದುಕು ಎಲ್ಲವನ್ನು ಒಂದಷ್ಟು ಮಾತಾಡಿದ್ವಿ ಈಗ. ಸೊ ಫೈನಲಿ ಆಗ್ಲೇ ಹೇಳಿದ್ನಲ್ಲ, ರಾಜಕಾರಣ ಪರ ಮತ್ತೆ ವಿರೋಧ ಇರುತ್ತೆ, ಆಡಳಿತ ಪಕ್ಷ ವಿಪಕ್ಷ ಅಂತ ಇದ್ದೇ ಇರುತ್ತೆ. ಸಹಜವಾಗಿ ನಿಮ್ಗೆ ಎಲ್ಲರೂ ನೋಡಿ ಬಂದಿರ್ತೀರಿ. ನೀವು ಕೇಂದ್ರದಲ್ಲಿ 2014 ಲೋಕಸಭೆನಲ್ಲಿ ಸಂಸತ್ತಲ್ಲಿ BJP ಅಧಿಕಾರದಲ್ಲಿದೆ, ಕೇಂದ್ರ ಸರ್ಕಾರದಲ್ಲಿ BJP ಅಧಿಕಾರದಲ್ಲಿದೆ. ನಿಮ್ಮ ಪ್ರಕಾರ ಯಾಕೆ ಕಳೆದ 3 ಚುನಾವಣೆಗಳ ಕಾಂಗ್ರೆಸ್ ಸೋಲ್ತು ಅಂತ ಅನ್ಸುತ್ತೆ? ಲೋಕಸಭೆ ಸೋಲ್ತು ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯ, ಇದು ಜನರ ಮ್ಯಾಂಡೇಟ್, ಅದನ್ನು ನಾವು ಗೌರವಿಸಲೇಬೇಕಾಗ್ತದೆ. ಈಗಾಗಲೇ ಹೇಳ್ದಂಗೆ ಕಳೆದ ಎಲೆಕ್ಷನ್ 2024 ಎಲೆಕ್ಷನ್ ತುಂಬ ವೆರಿ ಕ್ಲೋಸ್. ಸ್ವಲ್ಪ ಮತ್ತಷ್ಟು ಎಫರ್ಟ್ ಹಾಕಿದ್ರೆ ಈಗ ಸರ್ಕಾರ ರಚನೆ ಮಾಡ್ಬೋದಾಗಿತ್ತು. ಎಲ್ಲರ ಆಸೆಯಂತೆ ರಾಹುಲ್ ಗಾಂಧಿ ಸಾಹೇಬರು ಇವತ್ತು ನಾವು ಮುಂದೆ ಪ್ರಧಾನಮಂತ್ರಿ ಆಗಿ ಅವರು ಕೂಡ ಇರೋರು. ಖಂಡಿತವಾಗಿಯೂ ಈಗ ಉತ್ತಮವಾದಂಥ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಮಾಣ ಆಗ್ತಾ ಇದೆ. ಬರುವಂಥ ಚುನಾವಣೆಗಳಲ್ಲಿ 28ಕ್ಕೆ 29ಕ್ಕೆ ಎರಡಕ್ಕೂ ಕೂಡ ನಾವು ಒಳ್ಳೆ ಅಡ್ಮಿನಿಸ್ಟ್ರೇಷನನ್ನು ಈ ಬಾರಿ ಕೊಟ್ಟಿದ್ದೇವೆ, ಮುಂದೂ ಕೂಡ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಬರೋದ ಚುನಾವಣೆಗಳು ನಮ್ಮಲ್ಲಿ ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು, TPZP ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಲೋಕಲ್ ಬಾಡೀಸ್ ಹಾಗಾಗಿ ಚುನಾವಣೆಗಳಲ್ಲಿ ನಮಗೆ ನಾವು ಮಾಡಿದಂಥ ಜನಪರವಾದಂಥ ಕೆಲಸಗಳು ಜೊತೆಗೆ ಕೊಟ್ಟ ಮಾತಂತೆ ನಡ್ಕೊಂಡಿರೋ ಅಂಥದ್ದು, 5ಕ್ಕೆ 5 ಗ್ಯಾರಂಟಿಗಳ ಭರವಸೆಗಳನ್ನು ಈಡೇರಿಸಿರೋಂಥ, ಜೊತೆಗೆ ಅತಿ ಹೆಚ್ಚು ಅನುದಾನವನ್ನು ಇವತ್ತೊಂದು ದಿವಸ ಕ್ಷೇತ್ರಗಳಿಗೆ ಕೊಟ್ಟು ಅಭಿವೃದ್ಧಿಗೆ ಸ್ಪಂದಿಸಿರೋಂಥ ಸಹಕಾರ ಕೊಟ್ಟಿರೋಂಥದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಯಶಸ್ಸು ಸಿಗ್ತದೆ. ಜೊತೆಗೆ 2028ಕ್ಕೆ ಮತ್ತು 29ಕ್ಕೂ ಕೂಡ ನಮಗೆ ಇದರಿಂದ ಸಾಕಷ್ಟು ಅನುಕೂಲ ಆಗಲಿದೆ. 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರ್ತದೆ ಅಂತ ಪೂರ್ಣ ಗ್ಯಾರಂಟಿ ಭರವಸೆ ನನಗೆ ಇದೆ. ಗ್ಯಾರಂಟಿ 6ನೇ ಗ್ಯಾರಂಟಿ DK ಶಿವಕುಮಾರ್ ಹೇಳ್ತಿದ್ರೆ ಅದೇ ಸತ್ಯ ಆಗುತ್ತೆ ಹಾಗಾದ್ರೆ? ಡೆಫಿನೆಟ್ಲಿ. ಏನ್ ಅಷ್ಟೊಂದು ವಿಶ್ವಾಸ ಅಂತ? ನಮ್ಮ ಪಕ್ಷದ ನಾಯಕರು, ನಮ್ಮ BK ಹರಿಪ್ರಸಾದ್ ಸಾಹೇಬರು ನಮ್ಮ ಅಧ್ಯಕ್ಷರಿದ್ದಾರೆ, DK ಶಿವಕುಮಾರ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ACCನಲ್ಲಿ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬರು, ಎಲ್ಲರೂ ಕೂಡ ಇವತ್ತಿನ ದಿವಸ ಅವರ ಕೋಆರ್ಡಿನೇಟೆಡ್ ಎಫರ್ಟ್ ಬಹುಮುಖ್ಯವಾಗಿ ನಮ್ಮ ರಾಜ್ಯದ ಧೀಮಂತ ನಾಯಕರಾಗಿರುವ ಸಿದ್ದರಾಮಯ್ಯ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಾಗಿ ಖಂಡಿತವಾಗಿಯೂ 2028ಕ್ಕೆ ಮತ್ತೊಮ್ಮೆ ನಾವು ಕಾಂಗ್ರೆಸ್ ಸರ್ಕಾರವನ್ನು ರಚನೆಯನ್ನು ನಾವು ಮಾಡ್ತೀವಿ. 2029 ಲೋಕಸಭೆಗೂ ಕೂಡ ಯಾವ ರೀತಿ ಈ ಬಾರಿ ನಮಗೆ ಸ್ವಲ್ಪ ಅಂತರದಲ್ಲಿ ನಮಗೆ ಈ ಬಾರಿ ನಮಗೆ ಡಿಫೀಟ್ ಆಗಿರೋಂಥದ್ದು, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಲೋಕಸಭೆಗೂ ಕೂಡ ಒಳ್ಳೆ ಉತ್ತಮವಾದಂಥ ರೆಸ್ಪಾನ್ಸ್ ಬಂದು ನಮಗೆ ಈಗ ಜನರ ಬಯಕೆ. ಯಾಕಂತಂದರೆ ಈಗ ನಾವು ವಾತಾವರಣ ನೋಡ್ತಾ ಇದ್ದೀವಿ, ಯಾವ ರೀತಿ ನೀಟ್ ಏನಾಯಿತು, ಯಾವ ರೀತಿ ವ್ಯಾಪಕವಾಗಿ ಇನ್ಫ್ಲೇಷನ್ ಯಾವ ರೀತಿ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಇದೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಯುವಕರಲ್ಲಿ ನೋವಿದೆ, ಸಾಮಾನ್ಯ ಜನರಲ್ಲಿ, ರೈತರಲ್ಲಿ ಸಾಕಷ್ಟು ನೋವಿದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ಲೀಡರ್ಶಿಪ್ಗೆ
ಅನುಕೂಲ ಆಗ್ತಿದೆ. 100ಕ್ಕೆ 100 2028ಕ್ಕೆ 29ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದು ಜನಪರವಾದಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅನುಷ್ಠಾನಕ್ಕೆ ತರ್ತದೆ. ಎಸ್ ಸರ್, ಇದು ಪ್ರಶ್ನೆ ಆದ್ಮೇಲೆ ರ್ಯಾಪಿಡ್ ಫೈರ್ ಆದ್ಮೇಲೆ ಈ ಸುದೀರ್ಘ ಸಂದರ್ಶನ ಮುಗಿಸುವಂತ ಸಮಯ. ತಂದೆಯವರು 2 ಸಾರಿ MLA 2 ಸಾರಿ MP ಆಗಿದ್ರು. ನಿಮ್ಗೂ ಏನಾರ ಲೋಕಸಭೆ ಕಡೆ ಏನಾರ ಚಿತ್ತ ಇದೆಯಾ ಮುಂದೆ ಅಂತ? ಸದ್ಯಕ್ಕೆ ನನಗೆ ಶಾಸಕನಾಗುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆ ಕೆಲಸದಲ್ಲಿ ನಾನು ಸಾಕ್ತಿದ್ದೀನಿ. ಲಾಂಗ್ ಟರ್ಮ್ ಲೆಕ್ಕಾಚಾರಗಳು ಆ ಥರದ್ದು ನಮ್ಮ ಜನ, ನಮ್ಮ ತಾಲೂಕಿನ ಜನ, ನಮ್ಮ ಕ್ಷೇತ್ರದ, ನಮ್ಮ ಲೋಕಸಭಾ ಕ್ಷೇತ್ರದ ಜನ ಅವ್ರು ಯಾವ ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡ್ತಾರೆ, ಅವ್ರು ಹೆಂಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ, ಆ ರೀತಿ ನಾವು ಕೂಡ ರಾಜಕೀಯದಲ್ಲಿ ಸಾಕ್ತೀವಿ. ಎಸ್ ಸರ್, ರ್ಯಾಪಿಡ್ ಫೈರ್ ಒಂದಷ್ಟು ವ್ಯಕ್ತಿಗಳ ಹೆಸರುಗಳು ಹೇಳ್ತೀನಿ ಮತ್ತೆ ಪ್ರದೇಶದ ಹೆಸರು. ತಮ್ಮ ಅಭಿಪ್ರಾಯವನ್ನ ಚಿಕ್ಕದಾಗಿ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಧ್ರುವನಾರಾಯಣ ಅವರು. ನನ್ನ ಶಕ್ತಿ. ತಾಯಿಯವರು. ನನ್ನ ಮಾರ್ಗದರ್ಶಕರು. ನಿಮ್ಮ ಸಹೋದರ. ನನ್ನ ಬ್ಯಾಕ್ ಬೋನ್. ನಂಜನಗೂಡು ಜನ. ನಂಜನಗೂಡು ಜನ ಈಗಿನ ನನ್ನ ತಂದೆ ತಾಯಿ ಸಂದಲ್ಲಿ ಇರೋಂಥವ್ರು. ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಮಂತ್ರಿಗಳು. ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಮೇಡಮ್ ಅವರು ಈ ದೇಶದ ಧೀಮಂತ ನಾಯಕರಿ, ಸ್ಯಾಕ್ರಿಫೈಸ್ ಮಾಡಿದಂಥ ಒಬ್ಬ ಧೀಮಂತ ನಾಯಕಿ. ಪ್ರಿಯಾಂಕಾ ಗಾಂಧಿ ಅವರು. ಫಿಯರ್ಸ್ ಇಂಡಿವಿಜುವಲ್ ಕೆಪಾಸಿಟಿ ಇರುವಂಥ ನಾಯಕಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಮಾಜದ ಹಿರಿಯ ನಾಯಕರು. DK ಶಿವಕುಮಾರ್. ಪವರ್ ಹೌಸ್. ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಸಾಹೇಬರು ರಾಜಕೀಯದಂತಹ ಧೀಮಂತ ನಾಯಕರು, ಉತ್ತಮವಾದಂಥ ಅಡ್ಮಿನಿಸ್ಟ್ರೇಟರು. ನಮ್ಮೆಲ್ಲರೂ ಕೂಡ ಅವರು ಇವತ್ತಿನ ಯುವ ರಾಜಕಾರಣಿಗಳಿಗೆ ಅವರು ಆದರ್ಶ. BK ಹರಿಪ್ರಸಾದ್ ಅವರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ನಮ್ಮ ಮುಂದೆ ಅಧ್ಯಕ್ಷರಾಗಿ. ಎಸ್. ಪ್ರಧಾನಿ ನರೇಂದ್ರ ಮೋದಿ. ದೇಶದ ಪ್ರಧಾನಮಂತ್ರಿಗಳು. ಎಸ್. ಅಮಿತ್ ಶಾ. ಗೃಹ ಮಂತ್ರಿಗಳು. ಓನ್ಲಿ ಡೆಸ್ಟಿನೇಷನ್. ದೇವೇಗೌಡರು. ಮಣ್ಣಿನ ಮಗ. ಕುಮಾರಸ್ವಾಮಿ ಅವರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಮೈಸೂರು ಜಿಲ್ಲೆ. ಇತಿಹಾಸ. ಕರ್ನಾಟಕ. ನನ್ನ ನಾಡು, ನನ್ನ ಮಣ್ಣು. ಭಾರತ. ಡೈವರ್ಸ್ ನೇಷನ್ ವಿತ್ ಅ ಲಾಟ್ ಆಫ್ ಟ್ಯಾಲೆಂಟೆಡ್ ಯಂಗ್ ಇಂಡಿವಿಜುವಲ್ಸ್. ಮುಂದಿನ ದಿನಗಳಲ್ಲಿ ಈ ವಿಶ್ವವನ್ನು ಆಳುವಂಥ ಕೆಪಾಸಿಟಿ ಇರುವಂಥ ಒಂದು ದೇಶ. ದರ್ಶನ್ ಧ್ರುವನಾರಾಯಣ್ ಅವರು. ಒಬ್ಬ ಕಾನೂನಿನ ವಿದ್ಯಾರ್ಥಿ, ಇವತ್ತು ಜನಸೇವೆಗೆ, ಜನರ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರೋಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನರು ನನಗೆ ಅವರ ಸಲಹೆಗಳನ್ನು ಕೊಡ್ತಾರೆ, ಮಾರ್ಗದರ್ಶನವನ್ನು ಕೊಡ್ತಾರೆ, ಆ ರೀತಿ ಈ ಒಂದು ಬದುಕಿನಲ್ಲಿ ಸಾಗೋ ಅಂಥದ್ದು. ಇವತ್ತಿರುವಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ತಾಲೂಕಿನ ಜನತೆ ನನಗೆ ಕೊಟ್ಟಿರುವಂಥ ಒಂದು ಧೈರ್ಯ, ಶಕ್ತಿ, ಕಷ್ಟದ ಸಂದರ್ಭದಲ್ಲಿ, ನೋವಿನ ಸಂದರ್ಭದಲ್ಲಿ ನನಗೆ ತುಂಬಿದಂಥ ಒಂದು ಆತ್ಮವಿಶ್ವಾಸ, ಧೈರ್ಯ ಇವತ್ತು ನನ್ನ ಮತ್ತೆ ಬದುಕುವಂಥ ಪರಿಸ್ಥಿತಿಗೆ ಇವತ್ತು ತಂದಿರೋಂಥದ್ದು. ಇವತ್ತು ಅವರೊಟ್ಟಿಗೆ ನಾನು ನನ್ನ ದಿನವನ್ನು ಪ್ರಾರಂಭ ಮಾಡಿ ದಿನವನ್ನು ಕೊನೆಗೊಳಿಸೋ ಒಂದು ಸಂದರ್ಭ. ಅದರಿಂದ ದರ್ಶನ್ ಧ್ರುವನಾರಾಯಣ್ಣ ನಮ್ಮ ತಂದೆ ತಾಯಿಯವರು ಜನ್ಮ ಕೊಟ್ಟಿದ ಮೇಲೆ ಇವತ್ತು ಒಬ್ಬ ಜನಸೇವಕನಾಗಿ ನನ್ನ ಗ್ರೂಮ್ ಮಾಡ್ತಿರೋಂಥದ್ದು ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ, 2 ಜಿಲ್ಲೆಯ ಜನರು, ನಮ್ಮ ತಂದೆ ಎಲ್ಲ ಅಭಿಮಾನಿಗಳು, ಅವರು ನಮ್ಮಂಥ ಜನ. ಎಸ್ ಸರ್, ನಿರೀಕ್ಷೆ ಇದ್ದಿದ್ದು ತಂದೆಯವರು ಚುನಾವಣೆ ಗೆದ್ದು ಮಂತ್ರಿ ಆಗ್ತಾರೆ ಅಂತ, ಚುನಾವಣೆ ಹೇಳ್ತಾರೆ ಅಂತ. ಅನಿರೀಕ್ಷಿತವಾಗಿ ಸಿಕ್ಕಿದ್ದು. ಯಾರು ನಿರೀಕ್ಷಿಸಿದಂತ ಒಂದು ಸನ್ನಿವೇಶ ಬೆಳವಣಿಗೆ ಆಯ್ತು. ಸೊ ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ಚುನಾವಣೆ ಗೆದ್ದಿರೋಕ್ಕಿಂತ ಗೆಲ್ಸಿದ್ರು ಜನ. ಬಂದು 3 ವರ್ಷದ ದಾಟಿ ಶಾಸಕರಾಗಿ ಇಲ್ಲಿ ಕೂತಿದ್ದೀರಿ. ನನಗೆ ಯಾವುದೇ ನಿರೀಕ್ಷೆಗಳಿಲ್ಲ, ಕೊಟ್ಟಂತ ಜವಾಬ್ದಾರಿ ನಿಭಾಯಿಸ್ತೀನಿ, ನನ್ನ ಜನಸೇವೆ ಮಾಡೋದಷ್ಟೇ ನನ್ನ ಕೆಲಸ, ಅಧಿಕಾರ ಅಲ್ಲ, ಇದೊಂದು ಅವಕಾಶ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಆ ನಂಬಿಕೆ ಮೇಲೆ ಸಾಕ್ತಿದ್ದೀರಿ. ಸೊ ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಅಂತ, ಗುರಿ ಇದ್ದವ್ರು ಖಂಡಿತವಾಗಿ ಅದನ್ನು ತಲುಪ್ತಾರೆ ಅಂತ ನಿಮ್ದೇ ಆದಂತ ಗುರಿ ಇದೆ. ಹೀಗಾಗಿ ಗುರುಗಳಾಗಿ ಸಾಕಷ್ಟು ಜನ ಮಾರ್ಗದರ್ಶಕ ನಿಮ್ಗಿದ್ದಾರೆ. ಹಾಗಾಗಿ ಎಲ್ಲವೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಹಾಗೆ ಏನೇನ್ ಡೆವಲಪ್ಮೆಂಟ್ ಮಾಡ್ಬೋದು ಕ್ಷೇತ್ರಕ್ಕೆ ಈ ಅವಧಿಯಲ್ಲಿ, 1000 ಕೋಟಿಗೂ ಅಧಿಕ ಯೋಜನೆಗಳನ್ನ ನೀವು ನಿಮ್ಮ ನಂಜನಗೂಡು ಕ್ಷೇತ್ರ ತಗೊಂಡು ಇನ್ಕ್ಲೂಡಿಂಗ್ ಗ್ಯಾರಂಟೀಸ್.
ಗ್ಯಾರಂಟಿ ನಾನು ಗ್ಯಾರಂಟಿ ಬಗ್ಗೆ ಹೇಳಬೇಕು, ನಾನು ಹೇಳ್ತಿರ್ತೀನಿ ಯಾವಾಗ್ಲೂ. ಒಂದೊಂದು ಮಹಿಳೆಗೆ, ಮನೆ ಯಜಮಾನಿಗೆ ಸರಿ ಸುಮಾರು 60,000ಕ್ಕೂ ಅಧಿಕ ಹಣ ಆಗ್ಲೇ ಖಾತೆಗೆ ಜಮಾ ಆಗಿದೆ ಅಂತ. ಸೊ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿನ ಸಮರ್ಪಕವಾಗಿ ಜಾರಿ ಮಾಡಿದ್ದೀರಿ, ತಲುಪಿಸ್ತಾ ಇದ್ದೀರಿ. ಸೊ ಹಾಗಾಗಿ ಗ್ಯಾರಂಟಿ ಕೊಟ್ಟಂತ ಸರ್ಕಾರ, ಗ್ಯಾರಂಟಿ ಘೋಷಣೆ ಮಾಡಿದಂತ ಸರ್ಕಾರ ಗ್ಯಾರಂಟಿ ಅಧಿಕಾರಕ್ಕೆ ಬಂತು. ಗ್ಯಾರಂಟಿ ಕೊಟ್ಟಂತ ಸರ್ಕಾರ ಮತ್ತೆ 28ಕ್ಕೆ ಗ್ಯಾರಂಟಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದೀರಿ. ಅದಲ್ಲದೆ ಅಡಿಷನಲ್ ಗ್ಯಾರಂಟಿ 2029ಕ್ಕೆ ರಾಹುಲ್ ಗಾಂಧಿ ಕೂಡ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದೀರಿ. ಹಾಗಾಗಿ ನಿಮ್ಮ ಎಲ್ಲಾ ಗ್ಯಾರಂಟಿಗಳು ಕೂಡ ನಿಮ್ಮ ನಂಬಿಕೆ ಮೇಲೆ ನಡೆಯುವಂತದಷ್ಟೇ, ವಿಶ್ವಾಸ ಇರಬಾರ್ದು ಅಂತೇನಿಲ್ಲ. ಹಾಗಾಗಿ ನಿಮ್ಮ ವಿಶ್ವಾಸ, ನಿಮಗೆ ವಿಜಯ ಆಗತ್ತೆ ಅನ್ನೋ ಭರವಸೆ ನಿಮ್ಗಿದೆ. ನೀವು ಒಳ್ಳೇದಾಗ್ಲಿ. ಯಾಕಂದ್ರೆ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ರಾಜಕಾರಣ ಅನ್ನೋದು ಯಾರಪ್ಪನ ಮನೆ ಸ್ವತ್ತಲ್ಲ. ಊರು ಉದ್ಧಾರ ಮಾಡ್ತೀನಿ, ಒಳ್ಳೇದ್ ಮಾಡ್ತೀನಿ ಅನ್ನೋ ಮನಸ್ಸೆತ್ತಿರೋರು ಯಾರು ಬೇಕಾದ್ರೆ ರಾಜಕಾರಣಕ್ಕೆ ಬರ್ಬೋದು. ಹಾಗಾಗಿ ತಂದೆಯವರು ಹಾಕೊಟ್ಟಂತ ಹಾದಿ, ನಿಮ್ಮ ಒಂದಷ್ಟು ಪರಿಕಲ್ಪನೆಗಳು, ಒಂದಷ್ಟು ಸಂಕಲ್ಪ ಎಲ್ಲವನ್ನೂ ಮಾಡ್ಕೊಂಡು ಇಲ್ಲಿ ಕೂತಿದ್ದೀರಿ. ಸೊ ಹಾಗಾಗಿ ಜನಸೇವೆಯೇ ಜನಾರ್ದನ್ ಸೇವೆ ಅಂತ ನಂಜನಗೂಡಿನ ಜನ ನೋಡ್ತಿರ್ತಾರೆ ಏನ್ ಮಾಡ್ತಿದ್ದಾರೆ ಅಂತ. ಹಿಂದೆಯವ್ರು ಏನ್ ಮಾಡಿದ್ರು, ನೀವೇನ್ ಮಾಡ್ತಿದ್ದೀರಿ, ಯಾರು ಯೋಗ್ಯರು, ಯಾರಿಗೆ ಅವಕಾಶ ಕೊಡ್ಬೇಕು ಅಂತ ಅವ್ರು ತೀರ್ಮಾನ ಮಾಡೇ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಸಂಪೂರ್ಣವಾದಂತ ವಿಶ್ವಾಸ ಇರೋ ಕಾರಣಕ್ಕೆ ಈ ಕೆಲಸ ಕಾರ್ಯ ಮಾಡಿ ಅದನ್ನ ಗಟ್ಟಿಯಾಗಿ ಹೇಳ್ತಿದ್ದೀರಿ, ನಾವೆಲ್ಲ ಮಾಡಿದೀವಿ, ಇವೆಲ್ಲ ಮಾಡ್ತೀವಿ ಅಂತ. ನೀವು ಒಳ್ಳೇದಾಗ್ಲಿ ಸರ್. ನಮ್ ಜೊತೆ ಬಂದಿಷ್ಟೊಂದು ಸಮಯ ಕೊಟ್ರಿ, ನಮ್ ಟೀಮ್ ಜೊತೆ ಕೂಡ ಮಾತನಾಡಿದ್ರಿ. ಹಾಗಾಗಿ ಬಹಳ ಖುಷಿ ಆಗುವಂತ ವಿಷಯ. ನಾನು ಆಗಿಂದಾಗೆ ಮಾತನಾಡ್ಬೇಕಾದ್ರೆ ಕ್ಷೇತ್ರವನ್ನು ಉದ್ಧಾರ ಮಾಡ್ತಕ್ಕಂಥ, ಡೆವಲಪ್ ಮಾಡುವಂತ ಮನಸ್ಸೆತ್ತಿರ್ತಕ್ಕಂಥ ರಾಜಕಾರಣಿಗಳ ಅವಶ್ಯಕತೆ ಇವತ್ತು ಇದೆ ಅಂತ. ಯಾಕೆಂತಂದ್ರೆ ಎಲ್ಲವೂ ಅವರೇ ಆಗಿರ್ತಾರೆ ಅಲ್ಲಿಗೆ. ವೈಯಕ್ತಿಕ ಜೀವನವನ್ನು ಹೊರತುಪಡಿಸಿ ಆ ಕ್ಷೇತ್ರದ ಜನರಿಗೆ ಆ ಶಾಸಕರೇ ಬಹುತೇಕ ಅಭಿವೃದ್ಧಿ ವಿಷಯ ಆಗ್ಬೋದು, ಕಷ್ಟ ಸುಖ ಕೇಳೋದಾಗ್ಬೋದು, ಇವೆಲ್ಲ ಆಗ್ತಿರುತ್ತೆ. ಸೊ ಹಾಗಾಗಿ ಆ ದಿಸಲ್ಲಿ ನೀವು ಮಾಡ್ತಿದ್ದೀರಿ ಅಂತ ಭಾವಿಸ್ತಾ, ಆ ಕಾರಣಕ್ಕೆ ನೀವು ಖುಷಿಯಾಗಿದ್ದೀರಿ, ಜನ ಕೂಡ ಖುಷಿಯಾಗಿದ್ದಾರೆ ಅಂತ ಅನ್ಕೋತಾ ನಾನು ಈ ಒಂದು ಸಂವಾದವನ್ನ ಮುಗಿಸ್ತಾ ಇದೀನಿ. ಒಳ್ಳೇದಾಗ್ಲಿ ಸರ್. ನಮ್ಮ Thank you, sir. ಸ್ಟುಡಿಯೋಗೆ ಬಂದ್ರಿ, ಸಮಯ ಕೊಟ್ರಿ, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ದರ್ಶನ್ ಧ್ರುವನಾರಾಯಣ ಅವರು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಕಾರಣ ಇಷ್ಟೇ, ಅವತ್ತಿನ ಸನ್ನಿವೇಶದ, ಚುನಾವಣಾ ಸನ್ನಿವೇಶದಲ್ಲಿ ದರ್ಶನ್ ಧ್ರುವನಾರಾಯಣ ಅವರ ಬಗ್ಗೆ ಕೇವಲ ನಂಜನಗೂಡು ಜನ ಮಾತ್ರ ಅಲ್ಲ, ಮೈಸೂರು ಜನ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಂಜನಗೂಡು ಫಲಿತಾಂಶ ಏನು, ಏನ್ ಕತೆ, ಅಯ್ಯೋ ಆ ರೀತಿ ಅನುಕಂಪ ಒಂದು ಕ್ಷೇತ್ರ ಅಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದಿತ್ತು. ಬಿಕಾಸ್ ಆಫ್ ಧ್ರುವನಾರಾಯಣ ಅವರ ಅಕಾಲಿಕ ನಿಧನ, ನಂತರ ಆ ಚುನಾವಣೆಯಲ್ಲಿ ದರ್ಶನ್ ಅವರ ಸ್ಪರ್ಧೆ, ಇದೆಲ್ಲವೂ ಕೂಡ ಒಂದ್ ರೀತಿಯ ಕುತೂಹಲವನ್ನ ಆ ಕಡೆ ನೆಟ್ಟಿತ್ತು. ನಂಜನಗೂಡು ಜನ ನಾಯಕನನ್ನ ಆಯ್ಕೆ ಮಾಡಿದ್ರು. ಸೊ ಹಾಗಾಗಿ ಯುವ ನಾಯಕ ದರ್ಶನ್ ಧ್ರುವನಾರಾಯಣ ಅವರು ನಮ್ ಜೊತೆ ಇಷ್ಟೊತ್ತು ಕೂತು ಎಲ್ಲವನ್ನು ಕೂಡ ಮಾತನಾಡಿದ್ರು. ನಿಮ್ಗೆ ಆದಂತ ಒಂದು ಅನ್ಸಿರುತ್ತೆ ಏನು ಅಂತ. ಸೊ ಹಾಗಾಗಿ ನಿಮ್ಮ ಮುಕ್ತವಾದಂತ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಬಹುದು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.